ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸೀತಾಲಕ್ಷ್ಮಣಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾವನಮ್ರಾಕೃತಿಂ ವಕ್ತ್ರಾಂಭೋರುಹಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ. ಏಕಾಂತೆ ಹನುಮಂತಮುಕ್ತಿಸುಧಯಾ ಸಂತರ್ಪಯನ್ ಸಂತತಂ ರಾಮಸ್ತಂಭಿತವಾರಿಧಿರ್ವಿಜಯತೆ ಧಾನುಷ್ಕಚೂಡಾಮಣಿಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋऽವಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಡಾವಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ನಿನ್ನೆ ದಿವಸ ರಾವಣನ ಸಂಹಾರ ಕಾರ್ಯ ನಡೆದಿತ್ತು. ಮೊದಲು ರಾವಣ ಬರಬೇಕಾದ್ರೆ ತನ್ನ ಮೂಲ ಬಲವನ್ನ ತಗೊಂಡು ಬರ್ತಾನೆ. ಆ ಮೂಲ ಬಲ 36,000 ಅಕ್ಷೋಹಿಣಿ ಸೈನ್ಯ, ಮಹೌಗದಷ್ಟು ಸೈನ್ಯವನ್ನ ತಗೊಂಡು ತಾನು ಯುದ್ಧಕ್ಕೆ ಅಂತ ಬರ್ತಾನೆ. ಅಂಥ ಇಡೀ ಸೈನ್ಯವನ್ನ ರಾಮಚಂದ್ರ ತನ್ನ ವಿಶ್ವರೂಪಗಳನ್ನ ಸೃಷ್ಟಿಸಿ, ಒಂದಲ್ಲ ಎರಡಲ್ಲ ಅನೇಕ ರೂಪಗಳಿಂದ ಎಲ್ಲಿ ನೋಡಿದರಲ್ಲಿ ರಾಮ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ರಾಮಚಂದ್ರನೇ ಕಾಣಿಸ್ತಾ ಆ ಇಡೀ ಮೂಲ ಬಲ ಸೈನ್ಯವನ್ನ ತಾನು ನಾಶ ಮಾಡ್ತಾ ಇದ್ದಾನೆ. ನಾಶ ಮಾಡಿ ಕೊನೆಗೆ ಮತ್ತೆ ಆ ರಾವಣ ಬಂದು ಲಕ್ಷ್ಮಣನೊಟ್ಟಿಗೆ ಯುದ್ಧ ಮಾಡ್ತಾನೆ. ಲಕ್ಷ್ಮಣನಿಗೆ ಶಕ್ತ್ಯಾಯುಧದ ಏಟು ಬೀಳುತ್ತದೆ. ಹನುಮಂತ ಮತ್ತೆ ಹೋಗಿ ಆ ಗಂಧಮಾದನ ಪರ್ವತವನ್ನ ತಂದು ಲಕ್ಷ್ಮಣನನ್ನ ಬದುಕಿಸ್ತಾನೆ. ಇಷ್ಟಾಗಿ ರಾಮ ರಾವಣರ ಮಧ್ಯದಲ್ಲಿ ಅಂತಿಮ ಘೋರ ಯುದ್ಧ ನಡೀತದೆ. ಅದು ಹೇಗಿತ್ತಪ್ಪ ಕೇಳಿದ್ರೆ ರಾಮ ರಾವಣರ ಯುದ್ಧದಂತಲೇ ಇತ್ತಂತೆ. ಅದಕ್ಕೆ ಇನ್ನೊಂದು ಉಪಮೆ ಅಂತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂಥ ಯುದ್ಧವನ್ನ ಆ ರಾಮ ಮತ್ತು ರಾವಣರು ಮಾಡಿದರು. ಆ ಮಧ್ಯದಲ್ಲಿ ಅಗಸ್ತ್ಯ ಮಹರ್ಷಿಗಳು ಬಂದು ಸೂರ್ಯನಿಗೆ ಕೀರ್ತಿ ತಂದುಕೊಡಬೇಕು ಅನ್ನೋ ಉದ್ದೇಶದಿಂದ ಆ ರಾಮಚಂದ್ರನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನ ತಾವು ಉಪದೇಶ ಮಾಡಿದ ಹಾಗೆ ಮಾಡಿ ಅದನ್ನ ರಾಮಚಂದ್ರನ ಬಾಯಿಂದ ಹೇಳಿಸಿ ರಾಮಚಂದ್ರ ಸೂರ್ಯನ ಒಳಗಿರುವ ತನ್ನನ್ನೇ ಅರ್ಚನೆ ಮಾಡಿ ತಾನು ಮತ್ತೆ ಯುದ್ಧ ಮಾಡ್ತಾ ಇದ್ದಾನೆ. ಆ ವಾಯುದೇವತಾಕವಾದಂತಹ ಸೂರ್ಯ ಮತ್ತು ಅಗ್ನಿಗಳಿರುವಂತಹ ಆ ಗಣಪತಿಯ ಸನ್ನಿಧಾನ ಇರುವಂತಹ ಮೇರು ಪರ್ವತದಷ್ಟು ಭಾರವಾದಂತಹ ಆ ಬಾಣವನ್ನ ರಾವಣನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ. ರಾವಣ ಆ ಬಾಣ ಬಿದ್ದ ತಕ್ಷಣವೇ ತಾನು ತನ್ನ ಜೀವನವನ್ನು ಕಳ್ಕೊಳ್ತಾ ಇದ್ದಾನೆ. ಈ ರೀತಿ ಆ ರಾಮಚಂದ್ರ ರಾವಣನೊಟ್ಟಿಗೆ ಯುದ್ಧ ಮಾಡಿ ಅವನನ್ನ ಸಾಯಿಸಿಬಿಟ್ಟ. ಇಷ್ಟಾದಾಗ ದೇವತೆಗಳೆಲ್ಲ ಆ ಆನಂದದಿಂದ ರಾಮಚಂದ್ರನಿಗೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರಂತೆ. ಈ ರೀತಿ ದೇವತೆಗಳಿಂದೆಲ್ಲ ಪುಷ್ಪವೃಷ್ಟಿಗೊಂಡಂತಹ ರಾಮಚಂದ್ರ ವಿಭೀಷಣನಿಗೆ ಆ ರಾವಣನ ಅಂತಿಮ ಕ್ರಿಯೆಯನ್ನು ಮಾಡ್ಲಿಕ್ಕೆ ಹೇಳ್ತಾನೆ. ಯಾಕೆಂದ್ರೆ ಅವನ ಕುಟುಂಬದಲ್ಲಿ ಯಾರು ಉಳಿದಿಲ್ಲ, ವಿಭೀಷಣನೇ ಉಳಿದಿರುವುದು. ಹಾಗಾಗಿ ವಿಭೀಷಣ ಆ ರಾವಣನ ಅಂತ್ಯಕ್ರಿಯೆಗಳನ್ನೆಲ್ಲ ಪೂರೈಸಿ ಅಲ್ಲಿಂದ ಆ ವಿಭೀಷಣನಿಗೆ ರಾಜ್ಯಾಭಿಷೇಕವನ್ನ ಮಾಡಿ ಇನ್ನು 14 ವರ್ಷಗಳ ವನವಾಸ ಮುಗಿದಿದೆ, ನಾವು ವಾಪಸ್ ಅಯೋಧ್ಯೆಗೆ ಹೊರಡೋಣ ಅಂತ ಸಂಕಲ್ಪ ಮಾಡಿದ ರಾಮಚಂದ್ರ ಪುಷ್ಪಕ ವಿಮಾನದಲ್ಲಿ ಕೂತು ಅಲ್ಲಿಂದ ಹೊರಡ್ತಾನೆ. ಹೊರಟು ಭಾರದ್ವಾಜರ ಆಶ್ರಮ, ಶೃಂಗವೀರಪುರ ಇಲ್ಲೆಲ್ಲ ಹೋಗಿ ಹನುಮಂತನಿಂದ ಆ ಭರತನಿಗೆ ತಾನು ಬರುವ ಸುದ್ದಿಯನ್ನು ಮುಟ್ಟಿಸಿ ತಾನು ಅಯೋಧ್ಯೆಯನ್ನು ಪ್ರವೇಶ ಮಾಡ್ತಾನೆ. ಮೊದಲು ಅಲ್ಲಿ ಭರತನ ಹತ್ರ ಹೋಗ್ತಾನೆ. ಭರತ ಬಹಳಷ್ಟು ಕಣ್ಣೀರು ಸುರಿಸಿ ಆ ನಂದಿಗ್ರಾಮದಲ್ಲಿದ್ದ ಭರತ ರಾಮಚಂದ್ರನ ಪಾದಗಳಿಗೆ ನಮಸ್ಕಾರ ಮಾಡಿ ಅವನನ್ನ ಬರಮಾಡಿಕೊಂಡು ಅಲ್ಲಿ ನಡೆದ ಎಲ್ಲ ವಿಚಾರಗಳನ್ನ ಅಲ್ಲಿಯ ಕೋಶವನ್ನೆಲ್ಲ ತೋರಿಸಿ ಆ ರಾಮಚಂದ್ರನಿಗೆ
ಇನ್ನು ನೀನು ಸಿಂಹಾಸನವನ್ನ ಏರಬೇಕು ಅಂತ ಹೇಳಿ ಅವನಿಗೆ ಹೇಳ್ತಾನೆ. ಅವಾಗ ರಾಮಚಂದ್ರ ಆ ಸಿಂಹಾಸನವನ್ನ ಏರ್ತಾನೆ. ನಂತರ ಅಯೋಧ್ಯೆಯನ್ನ ಪ್ರವೇಶ ಮಾಡಿ ಆ ಅಯೋಧ್ಯೆಯಲ್ಲಿ ತಾನು ರಾಜ್ಯಾಭಿಷಿಕ್ತನಾಗ್ತಾ ಇದ್ದಾನೆ. ಈ ರೀತಿ ಆ ರಾಜ್ಯಾಭಿಷೇಕ ಆದ ನಂತರ ಅಂಥ ರಾಜ್ಯಾಭಿಷೇಕವನ್ನ ಇಡೀ ಅಯೋಧ್ಯೆಯ ಜನ ನೋಡಿ ತಾವು ಕಣ್ಣು ತುಂಬಿಕೊಳ್ತಾ ಇದ್ದಾರೆ ಅನ್ನೋಲ್ಲಿಗೆ ಯುದ್ಧಕಾಂಡ ಪೂರ್ತಿ ಮುಗಿದಿತ್ತು. ಇವತ್ತಿನಿಂದ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಉತ್ತರಕಾಂಡದ ಪ್ರವಚನ ನಡೀತದೆ. ಉತ್ತರಕಾಂಡದಲ್ಲಿ ಬಹಳಷ್ಟು ವಿಷಯಗಳಿವೆ. ಆದರೆ 2 ದಿನ ಸಿಕ್ಕಿರೋದ್ರಿಂದ ಅದನ್ನ ಸ್ವಲ್ಪ ಸಂಕ್ಷಿಪ್ತ ಮಾಡಿ ಹೇಳಬೇಕಾದಂತಹ ಒಂದು ಭಾರ ಇದೆ. ಇದರೊಟ್ಟಿಗೆ ಇನ್ನೂ ಹೇಳಬೇಕು ಅಂತಾದ್ರೆ ಉತ್ತರಕಾಂಡದ ಸಾಧಾರಣ ಒಂದು 25ರಿಂದ 30 ಸರ್ಗಗಳು ಈಗಾಗಲೇ ಮುಗಿದಾಗಿದೆ. ಆ 30 ಸರ್ಗಗಳಲ್ಲಿ ಏನು ಬರ್ತದಪ್ಪ ಅಂತಂದ್ರೆ ರಾವಣನ ಇತಿಹಾಸ, ರಾವಣನ ಪೂರ್ವ ವೃತ್ತಾಂತ, ರಾವಣ ಹೇಗೆ ಹುಟ್ಟಿದ, ಕುಂಭಕರ್ಣ ಹೇಗೆ ಹುಟ್ಟಿದ್ರು, ಇವರಿಬ್ಬರ ಇತಿಹಾಸವನ್ನ ನಾವು ಮೊದಲ 30 ಸರ್ಗಗಳಲ್ಲಿ ನೋಡ್ಬೋದು. ಅದನ್ನ ನಾವು ಹಿಂದೆನೆ ಆ ಸಂಗ್ರಹ ರಾಮಾಯಣವನ್ನ ಅನುಸರಿಸಿ ನಾವು ಅದರ ಇತಿಹಾಸವನ್ನ ಮೊದಲೇ ತಿಳ್ಕೊಂಡಾಗಿದೆ. ಇದರೊಟ್ಟಿಗೆ ಆ 25 ಸರ್ಗಗಳಲ್ಲಿ ಹನುಮಂತನ ಇತಿಹಾಸವು ಬರ್ತದೆ. ಹನುಮಂತ ಹೇಗೆ ಹುಟ್ಟಿದ ಅಂತನ್ನೋದನ್ನು ಉತ್ತರಕಾಂಡದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾ ಹೋಗ್ತಾರೆ. ಇಲ್ಲಿ ಕೆಲವೊಬ್ಬರು ಅಭಿಪ್ರಾಯ ಪಡ್ತಾರೆ, ಇದು ಉತ್ತರಕಾಂಡ ಅಂತನ್ನೋದಿಲ್ಲ, ರಾಮಾಯಣ ಪೂರ್ಣ ಆಗಿದ್ದು ಎಲ್ಲಿ ಅಂತಂದ್ರೆ ಯುದ್ಧಕಾಂಡಕ್ಕೆ ಮುಗಿದು ಹೋಯಿತು. ಯಾಕೆ ಅವರು ಆ ರೀತಿ ಸಂಶಯ ಪಡ್ಲಿಕ್ಕೆ ಒಂದು ಕಾರಣ ಇದೆ. ಏನು ಅಂತಂದ್ರೆ ಯುದ್ಧಕಾಂಡದಲ್ಲಿನೇ ಕೊನೆಗೆ ಫಲಶ್ರುತಿ ಬಂದುಬಿಡ್ತದೆ. ಯಾವತ್ತು ನಿಯಮ ಹೆಂಗಪ್ಪ ಅಂತಂದ್ರೆ ಫಲಶ್ರುತಿಯನ್ನ ಕೊನೆಗೆ ಹೇಳುವಂಥದ್ದು ನಿಯಮ. ಹಾಗಾಗಿ ಫಲಶ್ರುತಿ ಹೇಳಿದರೆ ಅದರಿಂದಾಗಿ ಇದು ಕೊನೆ ಅಂತ ನಿರ್ಧಾರ ಮಾಡಿ ಮುಂದಿನ ಕಥೆ ಅಂತ ಅನ್ನೋದು ಅದು ಬೇರೆ ಯಾರೋ ಸೇರಿಸಿದ್ದು, ವಾಲ್ಮೀಕಿ ಮಹರ್ಷಿಗಳು ಬರೆದಿದ್ದಲ್ಲ ಅಂತನ್ನೋದನ್ನ ಕೆಲವೊಬ್ಬರು ಅಭಿಪ್ರಾಯ ಪಡ್ತಾರೆ. ಆದ್ರೆ ಇದು ಅಷ್ಟು ಸರಿ ಅಲ್ಲ ಅಂತ. ಯಾಕೆ? ಈ ಫಲಶ್ರುತಿ ಅಂತನ್ನೋದು ಅನೇಕ ಕಡೆ ಮಧ್ಯ ಮಧ್ಯದಲ್ಲಿ ಬರ್ತದೆ. ನಾವು ಸಗರನ ಕಥೆಯನ್ನು ಕೇಳ್ತೇವೆ, ಗಂಗೆಯ ಉದ್ಭವವಾದ ಕಥೆ ಬರ್ತದೆ. ಅಲ್ಲಿಯೂ ಕೂಡ ಈ ಇಷ್ಟು ಗ್ರಂಥವನ್ನ, ಗಂಗೆಯ ಉದ್ಭವವಾದ ಕಥೆಯನ್ನು ಕೇಳಿದವರಿಗೆ ಈ ರೀತಿ ಫಲಗಳು ದೊರಕುತ್ತದೆ ಅಂತ ಹೇಳಿರುವ ಫಲಶ್ರುತಿ ಇದೆ. ಹಾಗಾಗಿ ಈ ರಾಮಾಯಣದಲ್ಲಿ ಫಲಶ್ರುತಿ ಹೇಳಿದ ಮಾತ್ರಕ್ಕೆ ಅದು ಕೊನೆ ಅಂತ ಆಗ್ಬೇಕು ಅಂತಿಲ್ಲ. ಹಾಗಾದ್ರೆ ಇನ್ನೂ ಗ್ರಂಥ ಇದೆ ಅಂತ. ಅಷ್ಟೇ ಅಲ್ಲದೆ ಇದನ್ನ ವಾಲ್ಮೀಕಿಗಳು ಮಾಡಿಲ್ಲ ಅಂತ ಹೇಳಲಿಕ್ಕೆ ಯಾವ ಪ್ರಮಾಣಗಳು ಇಲ್ಲ. ಯಾವ ಶ್ಲೋಕವನ್ನ ನೋಡಿದರೂ ಆ ಹಿಂದಿನ 6 ಕಾಂಡಗಳಿಗೆ ಮುಂದಿನ 6ನೇ ಕಾಂಡವನ್ನ ಹೋಲಿಸಿದಾಗ ನಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತದೆ ಇದನ್ನ ವಾಲ್ಮೀಕಿ ಮಹರ್ಷಿಗಳೇ ಬರೆದಿದ್ದಾರೆ ಅಂತ. ಹಾಗಾಗಿ ಇದರೊಟ್ಟಿಗೆ ಈ ಗ್ರಂಥ ಪೂರ್ಣ ಆಗ್ಬೇಕು ಅಂತಂದ್ರೆ ಅದು ಬರೀ 6 ಕಾಂಡ ಇದ್ರೆ ಪೂರ್ಣ ಆಗುದಿಲ್ಲ, 7 ಕಾಂಡಗಳಿದ್ರಷ್ಟೇ ಪೂರ್ಣ ಆಗುವಂಥದ್ದು. ಯಾಕಪ್ಪ ಅಂತಂದ್ರೆ ಒಂದು ನ್ಯೂಮರಾಲಜಿ ಇದೆ, ಈ ಸಂಖ್ಯಾಶಾಸ್ತ್ರ ಅಂತ. 7 ಅಂತಿದ್ರೆ ಅದು ಪೂರ್ಣ ಆಗ್ತದೆ. ಈಗ ಮಹಾಭಾರತ ಅಂತಂದ್ರೆ 18, ಅದು 17 ಅಲ್ಲ 19 ಅಲ್ಲ. ಯಾಕೆ 18? ಅಲ್ಲಿ ಇದ್ದದ್ದು 18 ಅಕ್ಷೋಹಿಣಿ ಸೈನ್ಯ, ಯುದ್ಧ ನಡೆದದ್ದು 18 ದಿವಸ, ಆ 18 ಪರ್ವಗಳು ಇರುವಂಥದ್ದು, ಅದರೊಟ್ಟಿಗೆ 18 ಅಧ್ಯಾಯಗಳ ಭಗವದ್ಗೀತೆಯನ್ನ ಪರಮಾತ್ಮ ಉಪದೇಶ ಮಾಡಿದ. ಅಂದ್ರೆ ಎಲ್ಲವೂ ಕೂಡ 18 ಅಂತ ಹೊಂದುತ್ತಾ ಇದೆ. ಅಲ್ಲಿ ಜಯ ಅಂತ ಆ ಮಹಾಭಾರತಕ್ಕೆ ಹೆಸರಿದೆ. ತಥೋ ಜಯಮುದೀರಯೇ ಅಂತ ವೇದವ್ಯಾಸರು ಮೊದಲು ಹೇಳ್ತಾರೆ. ಆ ಜಯ ಅಂತನ್ನೋ ಅಕ್ಷರವನ್ನ ಜೋಡಿಸಿದಾಗ್ಲೂ 18 ಅನ್ನೋ ಸಂಖ್ಯೆ ಬರುತ್ತದೆ. ಈ ರೀತಿ 18 ಇದ್ದಿದ್ರಿಂದ ಅದು 17 ಅಲ್ಲ 19 ಅಲ್ಲ 18 ಅಂತಾನೆ ತೀರ್ಮಾನ ಮಾಡಬೇಕು. ಅದೇ ರೀತಿ ಇದು 7 ಕಾಂಡ ಆದ್ರೆ ಅಷ್ಟೇ ಅದನ್ನ ರಾಮಾಯಣ ಅಂತ ಹೇಳಲಿಕ್ಕೆ ಆಗ್ತದೆ. 6 ಕಾಂಡ ಆದ್ರೆ ಏನು ಸಮಸ್ಯೆ ಇಲ್ಲ, ಇದು 7 ಕಾಂಡದ ರಾಮಾಯಣ ಅಂತ. ಯಾಕೆ? ಜಗತ್ತಿನಲ್ಲಿ ಅನೇಕ 7ಗಳಿವೆ, 7 ದ್ವೀಪಗಳಿವೆ, 7 ಖಂಡಗಳಿವೆ. ಈ ರೀತಿ 7 ಇದೆ ಅಲ್ಲ, 6 ಇರುವೂ ಸುಮಾರಿದೆ. ಹಾಗಾಗಿ 6 ಇರಬಹುದಲ್ಲ ಅಂತ ಸಂಶಯ ಪಡಬಹುದು. ಆದ್ರೆ ಈ ಪರಮಾತ್ಮನ 7ನೇ ಅವತಾರ ರಾಮ ಅವತಾರ ಅಂತ. ಪರಮಾತ್ಮ ತಾನು ಹುಟ್ಟಬೇಕಾದ್ರೂ ಆರಿಸಿದ ನಕ್ಷತ್ರ 7ನೇ ನಕ್ಷತ್ರ ಪುನರ್ವಸು ನಕ್ಷತ್ರ. ಈ ರೀತಿ ಅನೇಕ ನೋಡ್ತಾ ಬಂದ್ರೆ ಅನೇಕ 7ಗಳು ಸೇರಿ ಇದು ಆಗಿರುವಂಥದ್ದು. ಹಾಗಾದ್ರೆ ಈ ರಾಮಾಯಣ ಅಂತನ್ನೋದು 7 ಕಾಂಡ ಅಂತ ಆದ್ರೆ ಅಷ್ಟೇ ಪೂರ್ಣ ಅಂತ ಆಗ್ತದೆ. ಕೆಲವೊಬ್ರು ಈ ಅಯೋಧ್ಯೆ ಈ 7ನೇ ಕಾಂಡವನ್ನ ಬಿಡ್ಲಿಕ್ಕೆ ಒಂದು ಕಾರಣ ಅಂತಂದ್ರೆ ಅದರಲ್ಲಿ ರಾಮಚಂದ್ರ ಸೀತೆಯನ್ನ ಪರಿತ್ಯಾಗ ಮಾಡುವ ಒಂದು ಸನ್ನಿವೇಶ ಬರ್ತದೆ. ಆ ಸನ್ನಿವೇಶಕ್ಕೆ ಅದು ಸರಿಯಾಗಿ ಅದನ್ನ ಕೂಡಿಸ್ಲಿಕ್ಕೆ ಬರ್ತಾ ಇಲ್ಲ ಯಾರಿಗೂ. ಅಷ್ಟಾದಾಗ ಏನ್ ಮಾಡೋದು? ಇದು 7ನೇದು ಅನ್ನೋದಿಲ್ಲ, 6 ಅಷ್ಟೇ ಇರೋದು, ಅಲ್ಲಿಗೆ ಮುಗೀತು ರಾಮಾಯಣ ಅಂತ. ನಾವು ಇನ್ನೊಂದು ಆಲೋಚನೆ ಮಾಡಬೇಕು. ಅಲ್ಲಿ ಬರ್ತದೆ ದಶವರ್ಷ ಸಹಸ್ರಾಣಿ ದಶ ವರ್ಷ ಶತಾನಿಚ, 10,000 ವರ್ಷ 100 ಅಂದ್ರೆ ಒಟ್ಟು ಸರಿ 11,000 ವರ್ಷ ರಾಮಚಂದ್ರ ರಾಜ್ಯವನ್ನ ಆಳಿದ ಅಂತ. ಇದು ರಾಮಾಯಣ ಅಂತಾದ್ರೆ 11,000 ವರ್ಷ ರಾಮಚಂದ್ರ
ಆ ಈ ಅಯೋಧ್ಯೆಯನ್ನ ಆಳಿದ, ಇಡೀ ಭೂಭಾಗವನ್ನ ಆಳಿದ ಅಂತ ಹೇಳಬೇಕಾದ್ರೆ ಬರೀ 40 ವರ್ಷದ ಕಥೆ ಹೇಳಿ ಮುಗಿಸಿದ್ರೆ ಸಾಕಾಗ್ತದ? ಈಗ ನಾವು ಅವನು ಅಯೋಧ್ಯೆಯಿಂದ ಕಾಡಿಗೆ ಹೋಗಬೇಕಾದ್ರೆ ರಾಮಚಂದ್ರನಿಗೆ ಬರೀ 27 ವರ್ಷ, 27-28 ವರ್ಷ. ಕಾಡಿಗೆ ಹೋದ, ಆ ಕಾಡಲ್ಲಿ 14 ವರ್ಷ ಸೇರಿ ಎಲ್ಲ ಮುಗಿಸ್ಕೊಂಡು ಬಂದಾಗ ಒಂದು 40 ವರ್ಷ ಆಗಿರಬಹುದು ಅಷ್ಟೇ ಅವನಿಗೆ. ಹಾಗಾಗಿ ಈ ಬರೀ 40 ವರ್ಷದಲ್ಲಿ ಅವನು ಅಷ್ಟು 11,000 ವರ್ಷ ರಾಜ್ಯ ಭಾರವನ್ನ ಮಾಡಿದಾಗ ಬರೀ 40 ವರ್ಷದ ಇತಿಹಾಸವನ್ನ ಹೇಳಿ ವಾಲ್ಮೀಕಿ ಮಹರ್ಷಿಗಳು ಹಾಗೆ ಬಿಡ್ಲಿಕ್ಕೆ ಆಗ್ತದ? ಮುಂದಿನ ಇತಿಹಾಸವನ್ನ ಹೇಳಬೇಕಲ್ಲ ಅವರು. ಹಾಗಾಗಿ ಇದು 7ನೇ ಕಾಂಡ ಅಂತ ಅನ್ನೋದು ಇದ್ದೇ ಇದೆ. ಇದು ಸರ್ವಥಾ ವಾಲ್ಮೀಕಿ ಮಹರ್ಷಿಗಳೇ ಬರೆದಿದ್ದು. ಕೆಲವೊಬ್ಬರೆಲ್ಲ ಬೇರೆ ಯಾರೋ ಬರೆದು ಅದನ್ನು ಸೇರಿಸ್ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋರಿದ್ದಾರೆ. ಆದ್ರೆ ಇಲ್ಲ, ಶ್ಲೋಕಗಳನ್ನ ನೋಡಿದಾಗ ಅದು ಅನಿಸ್ತದೆ ಇದು ವಾಲ್ಮೀಕಿ ಮಹರ್ಷಿಗಳೇ ಬರೆದಿದ್ದು. ಯಾಕೆ? ಆ ಶ್ಲೋಕದ ವೈಖರಿ ಶೈಲಿಯನ್ನ ನೋಡಿದಾಗ ಅದು ವಾಲ್ಮೀಕಿ ಮಹರ್ಷಿಗಳೇ ಅವರಿಂದಲೇ ರಚಿತವಾಗಿರ್ಬೇಕು ಅಂತ ಅನಿಸ್ತದೆ ನಮಗೆ. ಹಾಗಾಗಿ ಇದು ವಾಲ್ಮೀಕಿ ಮಹರ್ಷಿಗಳೇ ಮಾಡಿರುವಂಥದ್ದು. ಒಟ್ಟು ರಾಮಾಯಣ ಅಂತಂದ್ರೆ ಅದು 7 ಕಾಂಡ ಆತ್ಮಕವಾದಂಥದ್ದು. ಅದರಲ್ಲಿ ಕೊನೆಯ ಕಾಂಡ ಅಂತ ಹೇಳಿದ್ರೆ ಉತ್ತರ ಕಾಂಡ. ಈ ಉತ್ತರ ಕಾಂಡದಲ್ಲಿ ಅನೇಕ ವಿಚಾರಗಳು, ಲವಕುಶರು ಹೇಗೆ ಹುಟ್ಟಿದ್ರು ಇದೆಲ್ಲ ಹೇಳಬೇಕಲ್ಲ. ಮತ್ತೆ ರಾಮನ ಮುಂದಿನ ರಾಜ್ಯ ಯಾವ ರೀತಿ ನಡೀತು ಇದನ್ನೆಲ್ಲ ತಿಳಿಸ್ಕೊಡುವಂತಹ ಸರ್ಗ ಈ ಕಾಂಡ ಅಂತ ಹೇಳಿದ್ರೆ ಅದೇ ಉತ್ತರ ಕಾಂಡ. ಹಾಗಾದ್ರೆ ಆ ರಾಮಚಂದ್ರನ 40 ವರ್ಷದಿಂದ ಪ್ರಾರಂಭ ಮಾಡಿ ಕೊನೆ 11,700 ವರ್ಷ ಇದ್ದ ರಾಮಚಂದ್ರ, ಅಲ್ಲಿವರೆಗಿನ ಇತಿಹಾಸವನ್ನ ಈ ಉತ್ತರ ಕಾಂಡ ಅದನ್ನ ಸಂಗ್ರಹ ಮಾಡ್ತಾ ಇದೆ. ಹಾಗಾದ್ರೆ ಯುದ್ಧ ಕಾಂಡದವರೆಗೆ ಸಾಧಾರಣ 40-42 ವರ್ಷದ ಇತಿಹಾಸ ಗೊತ್ತಾದ್ರೆ ನಮಗೆ ರಾಮಚಂದ್ರನದು, ಇನ್ನು ಉಳಿದ ಸಾವಿರಾರು ವರ್ಷಗಳ ಇತಿಹಾಸ ಉತ್ತರ ಕಾಂಡ ಅದನ್ನ ಕವರ್ ಮಾಡ್ತಾ ಇದೆ. ಹಾಗಾಗಿ ಇವತ್ತಿನ ದಿನ ನಾವು ಉತ್ತರ ಕಾಂಡವನ್ನು ನೋಡ್ತಾ ಇದ್ದೇವೆ. ಆ ರಾಮರಾಜ್ಯ ಅಂತ ಕರಿತೇವೆ ನಾವು. ಅಯೋಧ್ಯೆಯಲ್ಲಿ ಅಭಿಷಿಕ್ತನಾದಂತಹ ರಾಮಚಂದ್ರ ತಾನು ಆ ರಾಮರಾಜ್ಯವನ್ನ ಆಳಿದ. ತನ್ನಿಂದಲೇ ಆಳಿಸ್ಕೊಳ್ಳುವಂತಹ ಆ ರಾಜ್ಯವನ್ನ ರಾಮಚಂದ್ರ ಆಳಿದ. ನಾವು ಎಲ್ಲಾದ್ರೂ ಒಳ್ಳೆ ರೀತಿಯಿಂದ ರಾಜ್ಯ ಇತ್ತು ಅಂತಂದ್ರೆ ಅದಕ್ಕೆ ರಾಮರಾಜ್ಯ ಅಂತ ಹೆಸರು ಕೊಡ್ತೀವಿ ನಾವು. ಹಿಂದೆ ಗಾಂಧೀಜಿನೂ ಕೂಡ ಹೇಳಬೇಕಾದ್ರೆ ನಮ್ಮ ರಾಜ್ಯ, ನಮ್ಮ ದೇಶ ರಾಮರಾಜ್ಯದಂತೆ ಇರಬೇಕು ಅಂತ ಹೇಳ್ತಿದ್ರೆ. ಯಾಕೆ? ಅಂಥದ್ದು ಏನಿತ್ತು ಆ ರಾಮರಾಜ್ಯದಲ್ಲಿ ಅಂತಂದ್ರೆ, ಆ ರಾಮಚಂದ್ರ ತನ್ನ ಪಟ್ಟಾಭಿಷೇಕ ಮುಗಿದಿದೆ, ಎದುರುಗಡೆ ಅನೇಕ ಭಕ್ತರು, ಜನರು ಎಲ್ಲರೂ ಕೂಡ ಇದ್ದಾರೆ, ಕಪಿಗಳು. ಇವರನ್ನೆಲ್ಲ ಉದ್ದೇಶಿಸಿ ರಾಮಚಂದ್ರ ತಾನು ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾನಂತೆ. ವರ್ಣಾಶ್ರಮಾಚಾರ ವಿಶೇಷ ನಿಷ್ಠಾ ವೇದಾಂತ ವಿದ್ಯಾಭಿರತೌ ದೃಢಿಷ್ಠಾ. ಒಬ್ಬ ಮನುಷ್ಯನಾದವನು ಯಾವ ರೀತಿ ಬಾಳ್ಬೇಕು ಅಂತನ್ನೋದನ್ನ ರಾಮಚಂದ್ರ ಅಲ್ಲಿರೋರಿಗೆಲ್ಲರಿಗೂ ಕೂಡ ಉಪದೇಶ ಮಾಡ್ತಾ ಇದ್ದಾನಂತೆ. ಹೀಗೆ ವರ್ಣಾಶ್ರಮಾಚಾರ ವಿಶೇಷ ನಿಷ್ಠಾ, ತಮ್ಮ ತಮ್ಮ ಕರ್ತವ್ಯಗಳನ್ನ ತಿಳ್ಕೊಂಡು ನಾವು ಮಾಡಬೇಕು. ನಮ್ಮ ವರ್ಣಾಶ್ರಮಕ್ಕೆ ಸರಿಯಾದಂತಹ ಕರ್ತವ್ಯವನ್ನ ನಾವು ಮಾಡಬೇಕು. ನಾವು ಈಗ ಹೇಳೋದಾದ್ರೆ ನಮಗೆ ಅಂತ ಒಂದು ಡ್ಯೂಟಿ ಇರ್ತದೆ, ಆ ಡ್ಯೂಟಿಯನ್ನು ಮಾಡಬೇಕು. ಕೆಲವೊಬ್ಬರೆಲ್ಲ ಅಂದ್ಕೊಳ್ತಾರೆ ದೇವರ ಪೂಜೆ ಅಂತಂದ್ರೆ ಬೆಳಿಗ್ಗೆ ಹೊತ್ತು ಎದ್ದು ಸ್ನಾನ ಮಾಡಿ ದೇವರನ್ನ ಪೂಜೆ ಮಾಡಿ ವಾಪಸ್ ಮುಚ್ಚಿ ದೇವರು ಮನೆ ಬಾಗಿಲು ಹಾಕಿ ಬಿಟ್ರೆ ಅಲ್ಲಿಗೆ ದೇವರ ಪೂಜೆ ಮುಗೀತು ಅಂತ. ಆದ್ರೆ ಅದು ಪ್ರಾರಂಭ ಅಷ್ಟೇ ಅಂತ. ಅಂದ್ರೆ ಏನ್ ನಾವು ಇಡೀ ದಿನ ಪೂಜೆ ಮಾಡ್ಬೇಕೇನು ದೇವರದು ಅಂತಂದ್ರೆ ಇಲ್ಲ. ದೇವರ ಪೂಜೆ ಬೆಳಿಗ್ಗೆ ಹೊತ್ತು ಯಾಕೆ ಮಾಡೋದು ಅಂತಂದ್ರೆ ಆ ವೈಬ್ರೇಷನ್ ನಮ್ಮಲ್ಲಿ ಇಡೀ ದಿನ ಇರಬೇಕು. ನಾನು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ದೇವರ ಆರಾಧನೆ ಅಂತನ್ನೋದು ನಮಗೆ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ ಬೆಳಿಗ್ಗೆ ಹೊತ್ತು ದೇವರಿಗೆ ದೀಪ ಹಚ್ಚಿ ದೇವರಿಗೆ ಅಭಿಷೇಕ ಮಾಡಿ ನಮಸ್ಕಾರ ಮಾಡಿ ನಾವು ಕೆಲಸಕ್ಕೆ ಹೊರಡ್ತೇವೆ. ನಾವು ಕೆಲಸಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ, ಒಂದೇ ಕೆಲಸ ಅಂತ ಮಾಡುದಿಲ್ಲಲ್ಲ. ಅವರವರ ಕೆಲಸಕ್ಕೆ ಹೋಗ್ತೀವಿ. ಹೋದಾಗ ಆ ಕೆಲಸವನ್ನ ನಾವು ಮಾಡುವಂತಹ ಯಾವುದೇ ಉದ್ಯೋಗ ಇರಲಿ, ಆ ಉದ್ಯೋಗವನ್ನ ನಾವು ಇದು ನನಗೆ ದೇವರು ಕೊಟ್ಟಿರುವ ಕರ್ತವ್ಯ, ಇದನ್ನ ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಶ್ರದ್ಧೆಯಿಂದ ಭ್ರಷ್ಟಾಚಾರವನ್ನೆಲ್ಲ ಬಿಟ್ಟು ಭಕ್ತಿಯಿಂದ ಇದು ನಾನು ದೇವರಿಗೆ ಮಾಡುವ ಪೂಜೆ ಅಂತ ಮಾಡಿದರೆ ದೇವರು ಅದನ್ನ ಸ್ವೀಕಾರ ಮಾಡ್ತಾನೆ. ಹಾಗಾದ್ರೆ ನಾವು ಮಾಡುವ ಪೂಜೆ ಅದು ಇಡೀ ದಿನ ಪೂಜೆ ಮಾಡ್ಬೇಕಂತ ದೇವರದು. ಹೇಗೆ ಬೆಳಿಗ್ಗೆ ಹೊತ್ತಷ್ಟೇ ದೇವರಿಗೆ ಆರತಿ ತೋರಿಸಿ ಪೂಜೆ ಮಾಡೋದು, ಆಮೇಲಿನ ಪೂಜೆ ಅಂತಂದ್ರೆ ನಾವು ಮಾಡುವ ನಮ್ಮ ಕರ್ತವ್ಯ. ಅವರವರು ಹೆಣ್ಮಕ್ಳು ಮನೆಯಲ್ಲಿರೋರು ಇರ್ತಾರೆ, ಅವರು ಕೆಲವು ಜಾಬ್ ಮಾಡೋರು ಇರ್ತಾರೆ. ತಾವು ಮಾಡುವ ಕೆಲಸವನ್ನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಇದು ನಾನು ದೇವರಿಗೆ ಮಾಡುವ ಸೇವೆ ಅಂತ ಮಾಡಿದರೆ ಅದನ್ನ ದೇವರು ಸ್ವೀಕಾರ ಮಾಡ್ತಾನೆ. ಅಂತವರಿಗೆ ದೇವರು ಅನುಗ್ರಹ ಮಾಡ್ತಾನೆ. ನೋಡಿ, ಕೆಟ್ಟ ಬುದ್ಧಿ, ಒಬ್ಬನಿಗೆ ಮೋಸ ಮಾಡೋಣ ಅಂತ ಬುದ್ಧಿ ಯಾವಾಗ ಬರ್ತದೆ? ಇದರಿಂದ ನನಗೆ ಸ್ವಾರ್ಥ ಉಪಯೋಗ ಆಗಬೇಕು ಅಂತ ಮಾಡಿದಾಗ ಒಬ್ಬನಿಗೆ ಮೋಸ ಮಾಡಬೇಕು ಅಂತ ಬುದ್ಧಿ ಬರ್ತದೆ. ಇದು ದೇವರ ಪೂಜೆ ಇದು ನಾನು ಮಾಡ್ತಿರುವಂತಹ ದೇವರ ಪೂಜೆ ಅಂತ ಅನ್ಕೊಂಡಾಗ ಇನ್ನೊಬ್ಬನಿಗೆ ಮೋಸ ಮಾಡ್ಬೇಕು ಅನ್ನೋ ಬುದ್ಧಿಯೇ ಬರೋದಿಲ್ಲಲ್ಲ. ಹಾಗಾಗಿ ಅಯೋಧ್ಯೆಯ ಜನರು ಹಾಗಿದ್ರಂತೆ, ಯಾರಿಗೂ ಮೋಸ ಮಾಡ್ತಿರ್ಲಿಲ್ಲ. ಎಲ್ಲರೂ ಕೂಡ ವರ್ಣಾಶ್ರಮಾಚಾರ ವಿಶೇಷ ನಿಷ್ಠಾ, ಎಲ್ಲರೂ ಕೂಡ ಅವರವರ ಕರ್ತವ್ಯಗಳನ್ನ ಇದು ನಾನು ರಾಮನಿಗೆ ಸಲ್ಲಿಸುವಂತಹ ಸೇವೆ
ಇದು ದೇವರಿಗೆ ಮಾಡುವಂತ ಪೂಜೆ ಅಂತ ಅಲ್ಲಿದ್ದ ಅಯೋಧ್ಯೆಯ ಜನತೆ ಮಾಡ್ತಾ ಇತ್ತಂತೆ. ವೇದಾಂತ ವಿದ್ಯಾಭಿರತೌ ದೃಢಿಷ್ಠಾಹ, ಎಲ್ಲರೂ ಕೂಡ ವೇದಾಂತವನ್ನ ತಿಳ್ಕೊಂಡಿದ್ರಂತೆ. ಹೇಗಿರ್ತದೆ, ಬಹುಶಃ ಎಷ್ಟೋ ಜನರಿಗೆ ದೇವರು ಅಂದ್ರೆ ಗೊತ್ತಿರುವುದಿಲ್ಲ. ದೇವಸ್ಥಾನಕ್ಕೆ ಹೋಗ್ತೇವೆ ನಾವು, ದೇವರಿಗೆ ಪ್ರದಕ್ಷಿಣೆ ಹಾಕಿ ಕಣ್ಮುಚ್ಚಿ ಕೈ ಮುಗಿದು ನಮಸ್ಕಾರ ಮಾಡಿ ಬರ್ತೇವೆ. ಆದ್ರೆ ಆ ಒಳಗೆ ಯಾವ ದೇವರಿದ್ರು, ಆ ದೇವರು ಯಾಕಲ್ಲಿದ್ದಾರೆ, ಅಂದ್ರೆ ದೇವರ ಇತಿಹಾಸ ಏನು, ಇದು ಯಾವುದು ಗೊತ್ತಿರುವುದಿಲ್ಲ. ಆದ್ರೆ ವೇದಾಂತ ವಿದ್ಯಾಭಿರತವು ದೃಢಿಷ್ಠಾಹ, ಎಲ್ಲರೂ ಕೂಡ ವೇದಾಂತವನ್ನ ತಿಳ್ಕೊಂಡಿದ್ದವರಂತೆ. ಅಂದ್ರೆ ದೇವತೆಗಳ ಬಗ್ಗೆ ಜ್ಞಾನವುಳ್ಳವರು. ಎಲ್ಲ ದೇವತೆಗಳು, ಆ ಎಲ್ಲ ದೇವತೆಗಳಿಗಿಂತ ಉತ್ತಮನಾದವನು ಶ್ರೀಹರಿ ಪರಮಾತ್ಮ ಅಂತ ತಿಳ್ಕೊಂಡು, ಯಾರು ಉತ್ತಮನಾದ ದೇವರು ಅಂತ ತಿಳ್ಕೊಂಡು ಎಲ್ಲರೂ ಕೂಡ ದೇವತೆಗಳನ್ನ ಆರಾಧನೆ ಮಾಡ್ತಿದ್ರು. ಹಾಗಾಗಿ ಹಿಂಗಾದಾಗ ನಮಗೆ ಕನ್ಫ್ಯೂಷನ್ ಇರಬಾರ್ದಂತೆ. ದೇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಗಣಪತಿ ದೇವರಿಗೆ ನಮಸ್ಕಾರ ಮಾಡ್ತೀವಿ, ಗಣಪತಿಯ ಇತಿಹಾಸ ಏನು ಗೊತ್ತಿರುವುದಿಲ್ಲ, ಅಪ್ಪ ಅಮ್ಮ ಕೇಳಿದ್ರು ಗೊತ್ತಿರುವುದಿಲ್ಲ ನಮಗೆ. ಅಂತಹ ಪರಿಸ್ಥಿತಿ ಬರಬಾರದು. ವೇದಾಂತವನ್ನ ತಿಳ್ಕೊಳ್ಬೇಕು. ಯಾರು ಉತ್ತಮ ದೇವರು ಅಂತ ಅನ್ನೋದು ತಿಳ್ಕೊಂಡು ಆ ದೇವರನ್ನ ಆರಾಧನೆ ಮಾಡ್ಬೇಕಂತ. ಹಾಗಾಗಿ ಆ ರೀತಿ ಎಲ್ಲರೂ ಕೂಡ ವೇದಾಂತ ವಿದ್ಯೆಯನ್ನ ತಿಳ್ಕೊಂಡವರಿದ್ರು. ಅಷ್ಟೇ ಅಲ್ಲ, ರಾಮಚಂದ್ರ ಹೇಳ್ತಾನಂತೆ, ಅಹಂ ಮಮೇತ್ಯಾಗ್ರಹ ಮೋಹ ಯೇಷಃ ದೇಹೇ ಚ ದೇಹಾನುಗತೆ ಚ ಮಾಭೂತ್ ಮೋಹೇಂಧನೇಸ್ಮಿನ್ ಭವದಾವಬಂಧೌ ತಾತಪ್ಯಮಾನಾನ್ ಅವಲೋಕಯಧ್ವಂ. ಯಾರ್ದಾದ್ರೂ ಮನೆಗೆ ಬೆಂಕಿ ಹತ್ತಿದ್ರೆ ಮೊದಲು ಮಾಡಬೇಕಾದ ಕೆಲಸ ಅದನ್ನ ಆರಿಸ್ಲಿಕ್ಕೆ ಪ್ರಯತ್ನ ಪಡಬೇಕಂತ. ನಾವು ಅದಕ್ಕೆ ಹೋಗಿ 4 ಕಟ್ಟಿಗೆಗಳನ್ನ ಹಾಕಬಾರದಂತೆ, ಅದು ಇನ್ನಷ್ಟು ಜೋರು ಉರ್ಕೊಳ್ಳುತ್ತದೆ ಅಂತ. ಆ ರೀತಿ ಅಹಂ ಮಮ ಅಂತ, ನಾನು ನನ್ನದು ಅಂತನ್ನೋದು ಈ ಎರಡನ್ನ ಬಿಡ್ಬೇಕಂತ. ಯಾಕೆ, ನಾವೆಲ್ಲ ಸಂಸಾರಕ್ಕೆ ಬಂದುಬಿಟ್ಟಿದ್ದೇವೆ. ಈ ಸಂಸಾರ ಅಂತನ್ನೋದು ಒಂದು ಸುಡುವ ಬೆಂಕಿ ಅಂತ. ಯಾರು ಸಂಸಾರದಲ್ಲಿ ನನಗೆ ಬರೀ ಸುಖವೇ ಆಗಿದೆ, ಇಷ್ಟದವರೆಗೆ ನನಗೆ ದುಃಖವನ್ನೇ ಅನುಭವಿಸಲಿಲ್ಲ ಅಂತ ಹೇಳೋರಿದ್ದಾರೆ. ಅವರವರಿಗೆ ಅವರವರ ದುಃಖ. ದೊಡ್ಡ ದೊಡ್ಡ ಶ್ರೀಮಂತರಿಗೆ ದುಃಖ ಇಲ್ಲ ಅಂತಿದ್ದೇನಾ? ಇಲ್ಲ, ಅವರಿಗೂ ಅವ್ರದೇ ಆದಂತಹ ದುಃಖಗಳಿರ್ತದೆ. ಹಾಗಾಗಿ ಈ ಸಂಸಾರ ಬೆಂಕಿ ಅಂತ ಯಾಕೆ ಹೇಳೋದು ಅಂದ್ರೆ, ಇಲ್ಲಿ ಎಲ್ಲರೂ ಬೇಯಲಿಕ್ಕೆ ಬಂದಿದ್ದು, ಎಲ್ಲರೂ ದುಃಖವನ್ನ ಅನುಭವಿಸ್ತಾರೆ. ಹಾಗಾಗಿ ಇಂಥ ಸಂಸಾರ ಸಾಗರದಲ್ಲಿ ನಾವು ದುಃಖವನ್ನ ಅನುಭವಿಸಬೇಕಾದ್ರೆ ನಾವು ಮೊಹೇಂಧನೇಸ್ಮಿನ್ ಧಾವವನ್ನವು, ಈ ಸಂಸಾರ ಸಾಗರ, ಈ ಸಂಸಾರ ಬೇಗೆಯಲ್ಲಿ ನಾವು ಉರಿತಾ ಇರಬೇಕಾದ್ರೆ ನಾವು ಮತ್ತೆ ಇಂಧನ ಹಾಕಬಾರದಂತೆ. ಇಂಧನ ಅಂತಂದ್ರೆ ಕಟ್ಟಿಗೆ ಅಂತಂದ್ರೆ ನಾನು ನನ್ನದು ಅಂತ ಅನ್ಕೊಳ್ಳೋದಂತೆ. ಈ ನಾನು ನನ್ನದು ಅಂತ ಅನ್ನೋದು ಬಿಟ್ರೆ ಈ ಸಂಸಾರದ ಬೇಗೆ ಸ್ವಲ್ಪ ನಮ್ಮ ಮೇಲೆ ಕಡಿಮೆ ಆಗ್ತದಂತೆ. ಯಾಕೆ, ಎಲ್ಲ ನಮಗೆ ದುಃಖ ಆಗೋದೇ ನಾನು ನನ್ನದು ಅಂತ ತಿಳ್ಕೊಳ್ಳೋದ್ರಿಂದ. ಈಗ ನನ್ನದಲ್ಲ ಅಂತ ತಿಳ್ಕೊಂಡು ಬಿಟ್ರೆ, ಇದು ದೇವರ ಅನುಗ್ರಹದಿಂದ ಸಿಕ್ಕಿದೆ, ಅದು ನಾಶ ಆಯ್ತು ಅಂದಾಗ ದೇವರ ಅನುಗ್ರಹ ಅದು ಮುಗೀತು, ಅದ್ರದ್ದು ಕಾರ್ಯ ಆಗಿದೆ, ಅದು ಹೋಯ್ತು ಅಂತ ನಾವು ತಿಳ್ಕೊಂಡ್ಬಿಟ್ರೆ ನಮಗೆ ದುಃಖ ಅಂತ ಅನ್ನೋದೇ ಆಗುದಿಲ್ಲ. ಹಾಗಾದ್ರೆ ನಾನು ನನ್ನದು ಅಂತ ನಾವು ಎಲ್ಲಿವರೆಗೆ ಅದನ್ನ ಇಟ್ಕೊಂಡಿರ್ತೇವಲ್ಲ, ಅಲ್ಲಿವರೆಗೆ ಈ ಸಂಸಾರ ಈ ಅಗ್ನಿಯಲ್ಲಿ ಬಿದ್ದು ನಾವು ಬೇಯ್ತಾ ಇರ್ತೀವಿ. ಹಾಗಾಗಿ ಎಲ್ಲರೂ ಕೂಡ ನಾನು ನನ್ನದು ಅಂತ ಅನ್ನೋದು ಬಿಡ್ಬೇಕು. ಅಷ್ಟೇ ಅಲ್ಲ, ಸರ್ವೇಂದ್ರಿಯಾಣಾಂ ವಿಷಯೇ ವಿಷಾಭೆ ಸಂಗ ಪ್ರಸಂಗಂಚ ವಿಮುಂಚತೈನಂ ಸಂಗೋಹ್ಯ ಮಾಂಗಲ್ಯ ಕರೋತ್ರ ಮೀನೋ ನಿದರ್ಶನಂ ಸ್ಯಾದ್ ಬಡಿಶಾನುಷಂಗೀ. ಮೀನಿರ್ತದೆ, ಮೀನು ಹಿಡಿಯವನು ಆ ಮೀನು ಹಿಡಿಬೇಕಾದ್ರೆ ದಾರಕ್ಕೆ ಯಾವುದೋ ಒಂದು ಪ್ರಾಣಿಯನ್ನ ಜಂತುವನ್ನ ಸಿಗಿಸಿ ಅದನ್ನ ನೀರಿಗೆ ಹಾಕ್ತಾನೆ. ಮೀನು ಪಾಪ ಬಂದು ಆಸೆ ಪಡ್ತದೆ, ಅಲ್ಲೇನೋ ಒಂದು ಹುಳ ಇದೆ, ಅದನ್ನ ನಾನು ತಿಂತೀನಿ ಅಂತ ಹೇಳಿ ಆಸೆಗೆ ಮರುಳಾಗಿ ಈ ಬೇಡನ ಕೈಗೆ ಸಿಕ್ಕಿ ಬೀಳ್ತದೆ ಮೀನು. ಅದೇ ರೀತಿ ನಾವು ಸಿಕ್ಕಿ ಬೀಳಬಾರದು. ಯಾಕೆ, ಸರ್ವೇಂದ್ರಿಯಾಣ ವಿಷಯೇ ವಿಷಾಭೆ, ನಾವು ಅತಿ ಆಸೆಯನ್ನು ಪಡಬಾರ್ದಂತೆ. ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಬೇಕಂತೆ. ಅತಿ ಆಸೆ ಪಟ್ರೆ ಆ ಮೀನಿನ ಪರಿಸ್ಥಿತಿ ಆಗ್ತದಲ್ಲ, ಏನೋ ಒಂದು ಆಸೆ ಪೂರೈಸ್ಕೊಳ್ಲಿಕ್ಕೆ ಹೋಗಿ ತನ್ನ ಜೀವವನ್ನೇ ಕಳ್ಕೊಂಡ್ಬಿಡ್ತದೆ ಮೀನು. ಆ ರೀತಿ ನಮ್ಮ ಆಸೆ ಲಿಮಿಟೆಡ್ ಆಗಿರ್ಬೇಕು. ಮನುಷ್ಯ ಅಂತಂದ್ಮೇಲೆ ಆಸೆ ಇದ್ದೇ ಇರ್ತದೆ, ಅತಿ ಆಸೆ ಪಡಬಾರ್ದಂತೆ. ಕೆಲವೊಮ್ಮೆ ಏನಾಗ್ತದೆ, ಬೇರೆಯವರದನ್ನ ನೋಡಿದಾಗ ಓ ಅವರಲ್ಲಿ ಇದೆಲ್ಲ ಇದೆ ಅಂತ ನೋಡಿ ನಮಗೆ ಅತಿ ಆಸೆ ಬರ್ಲಿಕ್ಕೆ, ಅಂದ್ರೆ ಅವರಲ್ಲಿರುವುದು ನನ್ನಲ್ಲಿ ಇಲ್ಲಲ್ಲ ಅಂತ ಹೇಳಿ ಆಸೆ ಬರ್ತದಂತೆ. ಹಾಗಾಗಿ ಆಸೆ ಅದನ್ನು ಬಿಡಬೇಕು ನಾವು. ಆಸೆ ಬಿಟ್ವಿ ಅಂತಂದ್ರೆ ನಾವು ಬದುಕ್ತೇವೆ. ಇಲ್ಲ ಆಸೆ ಜಾಸ್ತಿ ಆಯ್ತು ಅಂತಂದ್ರೆ ನಾವು ಮೀನು ಹೇಗೆ ಹೋಗಿ ಬಲೆಯಲ್ಲಿ ಸಿಕ್ಕಾಕೊಳ್ತದಲ್ಲ, ಆ ರೀತಿ ನಾವು ಸಿಕ್ಕಾಕೊಳ್ಳುವ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಎಲ್ಲರೂ ಕೂಡ ಆಸೆಯನ್ನ ತೊರೆಯಿರಿ ಅಂತ ರಾಮಚಂದ್ರ ಉಪದೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಇನ್ನು ಅನೇಕ ಉಪದೇಶದ ಮಾತುಗಳನ್ನ ಆ ರಾಮಚಂದ್ರ, ಸಿಂಹಾಸನದಲ್ಲಿ ಕೂತ ರಾಮಚಂದ್ರ ಪ್ರಜೆಗಳಿಗಾಗಿ ಉಪದೇಶ ಮಾಡ್ತಾ ಇದ್ದಾನಂತೆ. ಇಷ್ಟಾಗಿ ಆ ರಾಮರಾಜ್ಯ ಅಂತ ಯಾಕೆ ಕರೀತಿದ್ರು, ಆ ರಾಜ್ಯದಲ್ಲಿ ಅಂಥದ್ದೇನಿತ್ತಪ್ಪ, ನಮ್ಮ ಈಗ ಭಾರತ ದೇಶದಲ್ಲಿ ಸಿಗದೇ ಇರೋದು ಅಂಥದ್ದೇನಾದ್ರೂ ಸಿಗ್ತಾ ಇತ್ತಾ ಅಂತಂದ್ರೆ, ಅದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಆ ರಾಮರಾಜ್ಯದಲ್ಲಿ
ಈ ಸಿಗದೇ ಇರೋದು ಅಂತ ಇರಲಿಲ್ಲಂತೆ. ಎಲ್ಲರೂ ತಾವು ಏನು ಬಯಸ್ತಿದ್ರೋ ಅದೆಲ್ಲವೂ ಕೂಡ ಎಲ್ಲರಿಗೂ ಕೂಡ ಸಿಗ್ತಾ ಇತ್ತು ಅಂತ. ಯಾಕೆಂತಂದ್ರೆ ನಾವು ಯಾವುದನ್ನ ಬಯಸ್ಬೇಕು, ನಮ್ಮ ಯೋಗ್ಯತೆಗೆ ಮೀರಿ ನಾವು ಬಯಸಬಾರದಂತೆ. ಒಂದು ಸಣ್ಣ ಮಗು ಇರ್ತದೆ, ಸಣ್ಣ ಮಗು ಒಂದು ದೊಡ್ಡ ಕಾರ್ ತೋರಿಸಿ ಇದು ನಂಗೆ ಬೇಕಮ್ಮ ಅಂತಂದ್ರೆ ತಂದೆ ತಾಯಿ ಕೊಡಿಸ್ತಾರೆ ಅದಕ್ಕೆ. ಇಲ್ಲ, ನೀ ದೊಡ್ಡವನಾದ್ಮೇಲೆ ತಗೋ ನೀನು ಅಂತ. ಅಂದ್ರೆ ಅದನ್ನ ಪಡಿಲಿಕ್ಕೆ ನಿನ್ಗೆ ಇನ್ನೂ ಯೋಗ್ಯತೆ ಬಂದಿಲ್ಲಪ್ಪ ಅಂತ ಹೇಳ್ತಾರೆ. ಅದೇ ರೀತಿ ದೇವರು ಕೂಡ ನಾವು ಎಲ್ಲವನ್ನೂ ಬಯಸಬಾರದಂತೆ. ಅದನ್ನು ಬಯಸಿದ್ರೆ ನಮಗಿನ್ನೂ ಅದರ ಯೋಗ್ಯತೆ ಬಂದಿಲ್ಲ. ಹಾಗಾಗಿ ಎಷ್ಟೋ ಜನ ಏನ್ ಮಾಡ್ತಾರೆ, ಅಲ್ಲಲ್ಲಿ ದೇವರ ಹತ್ರ ಹೋಗಿ ತಾವೆಲ್ಲ ಬೇಡ್ಕೊಳ್ತಾರೆ. ಬೇಡ್ಕೊಂಡು ಅದು ನಮಗೆ ನಮ್ಮ ಇಷ್ಟಾರ್ಥ ಸಿಗಲಿಲ್ಲ ಅಂತ ಹೇಳಿ ದೇವರನ್ನ ಬೈಕೊಳ್ತೀವಿ ನಾವು. ಹಾಗಾದ್ರೆ ದೇವರನ್ನ ಬೈಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ. ದೇವರು ಗೊತ್ತು ದೇವರಿಗೆ ಈ ಮನುಷ್ಯನಿಗೆ ಏನು ಕೊಡಬೇಕು, ಏನು ಕೊಡಬಾರದು ಅಂತ. ಹಾಗಾಗಿ ದೇವರು ಅದನ್ನ ಕಾಲಕ್ಕೆ ಕೊಡ್ತಾನೆ. ಹಾಗಾಗಿ ನಾವೇ ನಮ್ಮ ಅಗತ್ಯ ಮೀರಿ, ನಮ್ಮ ಯೋಗ್ಯತೆ ಮೀರಿ ಆ ವಸ್ತುವನ್ನು ಬಯಸ್ತಾ ಇದ್ದೀವಿ ಅಂತ ತಿಳ್ಕೋಬೇಕು. ಹಾಗಾದ್ರೆ ಅಲ್ಲಿ ಎಲ್ಲರಿಗೆ ಎಲ್ಲವೂ ಕೂಡ ಸಿಗ್ತಾ ಇತ್ತು. ಇಷ್ಟಾಗಿ ರಾಮಚಂದ್ರ ಎಲ್ಲರಿಗೂ ಕೂಡ ಅಭಿನಂದಿಸ್ತಾನಂತೆ. ಏನು, ನೀವು ಕಾಯ ವಾಚ ಮನಸ ನನ್ನ ನಿರಂತರ ಸೇವೆ ಮಾಡಿದಿರಿ. ಕಪಿಗಳು ಇದ್ವಲ್ಲಿ, ಕಪಿಗಳು ಪಾಪ ತಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಟು ತಮ್ಮ ಶರೀರದಿಂದ ಆ ಸೇತುವೆ ಕಟ್ಟಿ ರಾಕ್ಷಸರೊಟ್ಟಿಗೆ ಯುದ್ಧ ಮಾಡಿ, ವಾಚ ಮಾತಿನಿಂದ ಅಲ್ಲಿ ಎಲ್ಲ ಕಡೆ ಹೋದಲ್ಲೆಲ್ಲ ರಾಮನ ಗುಣಗಾನಗಳನ್ನ ಮಾಡ್ತಾ, ಮನಸ್ಸಿನಿಂದಲೂ ಕೂಡ ರಾಮನನ್ನೇ ಧ್ಯಾನಿಸ್ತಾ ತಾವು ನಿರಂತರ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಲ್ಲಿ ಅಯೋಧ್ಯೆಯ ಜನತೆ ರಾಮಚಂದ್ರ ಇಲ್ಲಿಲ್ಲ ಅಂತಂದ್ರೂ ತಾವು ರಾಮಚಂದ್ರನನ್ನೇ ನೆನಿತಾ ತಮ್ಮ ಶಾರೀರಿಕವಾಗಿ ರಾಮಚಂದ್ರನಿಗೆ ಬೇಡಿಕೊಂಡು ದೇವರಿಗೆ ಪ್ರದಕ್ಷಿಣೆ ಬಂದು ಎಲ್ಲ ಮನಸ್ಸಿನಿಂದ ರಾಮಚಂದ್ರನನ್ನೇ ಧ್ಯಾನಿಸ್ತಾ ಮಾತಿನಲ್ಲಿಯೂ ರಾಮಚಂದ್ರನ ಗುಣಗಳನ್ನೇ ಹೇಳ್ತಾ ಅಯೋಧ್ಯೆಯ ಜನರೂ ಕೂಡ ಕಾಲ ಕಳೆದಿದ್ದಾರೆ. ಹಾಗಾಗಿ ನಿಮಗೆ ನಾನು ಏನು ಕೊಟ್ಟರು ಕೂಡ ಅದು ಕಡಿಮೆನೆ. ಯಾಕೆ, ನಿಮಗೆ ಎಷ್ಟು ಕೊಟ್ಟರು ಕೂಡ ಕಡಿಮೆನೆ. ದೇವರು ಆ ರೀತಿ ಹೇಳ್ತಾನಂತೆ. ನಾವು ಸ್ವಲ್ಪ ದೇವರನ್ನ ಆರಾಧನೆ ಮಾಡಿದ್ರು ದೇವರು ಅದನ್ನ ಅನಂತತ್ವೇನ ಸ್ವೀಕಾರ ಮಾಡ್ತಾನವನು ಅಂತ. ಹಾಗಾದ್ರೆ ಇವರಿಗೆಲ್ಲ ಏನು ಕೊಡಬೇಕು ಅಂತಂದ್ರೆ, ಅಹಂ ತದಾನ್ರಣ್ಯಮವಾಪ್ತು ಕಾಮೋ ದತ್ವಾಪಿ ಸಾಮ್ರಾಜ್ಯಮಿದಂ ನ ತೃಪ್ತಃ ತಸ್ಮಾತ್ ಅನಂತಂ ವಿತರಾಮಿ ಮೋಕ್ಷಂ ದಾಸ್ಯಸ್ಯ ಸಾಕ್ಷಾತ್ ಅನುರೂಪಮರ್ಥಂ. ಮನುಷ್ಯರಿಗೆ ಕಾಯ ವಾಚ ಮನಸ ಅಂದ್ರೆ ಶರೀರ, ಮಾತು, ಮನಸ್ಸು ಇದು ಕೊಟ್ಟಿರೋದು ಮನುಷ್ಯರಿಗಷ್ಟೇ ಅಂತ. ಅಲ್ಲ, ಮನಸ್ಸು ಶರೀರ ಎಲ್ಲ ಬೇರೆ ಪ್ರಾಣಿಗಳಿಗೂ ಇವೆ ಅಲ್ಲ ಅಂತಂದ್ರೆ ಅವುಗಳಿಗೆ ಮನುಷ್ಯರಿಗೆ ಇರುವಂತೆ ಇಲ್ಲ ಅಂತ. ಶರೀರ ಎಲ್ಲ ಪ್ರಾಣಿಗಳಿಗೂ ಇರ್ತವೆ, ಮನುಷ್ಯನಿಗಿದ್ದ ಹಾಗೆ ಇರುವುದಿಲ್ಲ. ಈ ಕೊಟ್ಟ ಕೈ ಕಾಲುಗಳಿಂದ ಮನುಷ್ಯ ಏನು ಬೇಕಾದ್ರೂ ಸಾಧನೆ ಮಾಡಬಹುದಂತೆ. ಪಾಪ ಪ್ರಾಣಿಗಳಿಗೆ ಕಾಲೆರಡೂ ಕೆಳಗಿರ್ತದೆ, ಬೆನ್ನು ಸ್ವಲ್ಪ ತುರಿಕೆ ಆಗ್ತಾ ಇದೆ ಅಂತಂದ್ರೆ ಕೈ ಹಾಕಿ ತುರಿಸ್ಕೊಳ್ಲಿಕ್ಕೆ ಆಗ್ತದ? ಇಲ್ಲ. ಹಾಗಾಗಿ ಮನುಷ್ಯರಿಗೆ ಕೊಟ್ಟಂತಹ ಶರೀರ ಆ ರೀತಿ ಯಾರಿಗೂ ಕೊಟ್ಟಿಲ್ಲ ದೇವರು. ಇನ್ನು ಮಾತು 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 ಅಂತನ್ನೋದು ಏನು ಮಾಡ್ತದೆ, ನಮ್ಮ ಮನಸ್ಸಿನ ಭಾವನೆಯನ್ನ ಬೇರೆಯವರಿಗೆ ಅರ್ಥ ಮಾಡಿಸ್ತದೆ. ಹಾಗಾಗಿ ಪ್ರಾಣಿಗಳಿಗೆಲ್ಲ ಭಾವನೆ ಇರ್ತದೆ, ಆದರೆ ಅದನ್ನ ಬೇರೆಯವರಿಗೆ ಹೇಳಿ ಅರ್ಥ ಮಾಡಿಸುವ ಕೆಪಾಸಿಟಿ ಇರುವುದಿಲ್ಲ. ಆದರೆ ಈ ದೇವರು ಏನು ಮಾಡಿದಾನೆ, ಮನುಷ್ಯನಿಗೆ ಮಾತ್ರ ಈ ಮಾತನ್ನ ಕೊಟ್ಟಿದ್ದಾನೆ. ಮಾತಾಡಿದರೆ ತನ್ನ ಒಳಗಿರುವಂತಹ ಅಭಿಪ್ರಾಯವನ್ನ ಬೇರೆಯವರಿಗೆ, ಭಾವನೆಯನ್ನ ಅರ್ಥ ಮಾಡಿಸುವ ಸಾಮರ್ಥ್ಯ ಮನುಷ್ಯನಿಗಿದೆ. ಮನಸ್ಸಲ್ಲಿ ತಾನು ಸಂಕಲ್ಪ ಮಾಡಿದ್ದನ್ನ ತಾನು ಈಡೇರಿಸಿಕೊಳ್ಳುವಂತಹ ಸಾಮರ್ಥ್ಯ ಮನುಷ್ಯನಿಗೆ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ಈ ಮಾತು, ಮನಸ್ಸು, ಶರೀರ ಇದರಿಂದ ನಾವು ದೇವರ ಸೇವೆಯನ್ನ ಮಾಡಬೇಕು. ನೀವೆಲ್ಲ ನಿರಂತರ ಸೇವೆ ಮಾಡಿದಿರಿ. ಇಂಥ ನಿಮಗೆಲ್ಲ ನಾನು ಇಡೀ ಅಯೋಧ್ಯೆಯನ್ನ, ಈ ಇಡೀ ಅಯೋಧ್ಯೆ ರಾಜ್ಯವನ್ನ ನಿಮಗೆ ಕೊಟ್ಟರು ಅದು ಕಡಿಮೆನೆ. ಅಂಥದ್ರಲ್ಲಿ ನಿಮಗೆ ತಸ್ಮಾತ್ ಅನಂತಂ ವಿತರಾಮಿ ಮೋಕ್ಷಂ, ನಿಮಗೆ ನಾನು ಸಾಕ್ಷಾತ್ ಮೋಕ್ಷವನ್ನೇ ಕೊಡ್ತೇನೆ ಅಂತ ಹೇಳಿ ರಾಮಚಂದ್ರ ಹೇಳ್ತಾ ಇದ್ದಾನಂತೆ. ಇದರಿಂದ ರಾಮಚಂದ್ರ ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂತ ಅನ್ನೋದು ಗೊತ್ತಾಗ್ತದೆ. ಯಾಕೆ, ಮೋಕ್ಷವನ್ನ ಕೊಡ್ಲಿಕ್ಕೆ ಆ ನಾರಾಯಣ ಒಬ್ಬನೇ ಸಮರ್ಥ. ಆದ್ರಿಂದ ಆ ರಾಮಚಂದ್ರ ನಿಮ್ಗೆಲ್ಲರಿಗೂ ಕೂಡ ನಾನು ಮೋಕ್ಷವನ್ನ ಕೊಡ್ತೇನೆ ಅಂತ ಹೇಳಿ ಆ ಪ್ರಜೆಗಳಿಗೆಲ್ಲ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಮುಂದೆ ಆ ರೀತಿ ಮಾಡ್ತಾನೆ ಕೂಡ. ಅವನು ಇಷ್ಟಾಗಿ ಎಲ್ಲ ಸಭೆ ಮುಗಿತದೆ. ಹನುಮಂತನನ್ನ ಕರೆದು ರಾಮಚಂದ್ರ ಕೇಳ್ತಾ ಇದ್ದಾನಂತೆ, ಅಲ್ಲಪ್ಪ ಇಷ್ಟೆಲ್ಲ ಸೇವೆ ಮಾಡಿದ್ದೀನಿ ನೀನು, ಯಾಕೆ ಎಲ್ಲರೂ ಸೇವೆ ಮಾಡಿದ್ದಾರೆ, ಸೇವೆ ಮಾಡಿದ ಮೇಲೆ ಅದರಲ್ಲೊಂದು ಹೈರಾರ್ಕಿ ಇರ್ತದೆ. ಸ್ವಲ್ಪ ಜಾಸ್ತಿ ಸೇವೆ ಮಾಡಿದವರು, ಸ್ವಲ್ಪ ಕಡಿಮೆ ಸೇವೆ ಮಾಡಿದವರು. ಏನೋ ಒಂದು ಫಂಕ್ಷನ್ ನಡಿಬೇಕಾದ್ರೆ ಎಲ್ಲರೂ ಕೆಲಸ ಮಾಡಿರ್ತಾರೆ, ಕೆಲವೊಬ್ರು ಜಾಸ್ತಿ ಮಾಡಿರ್ತಾರೆ, ಕೆಲವೊಬ್ರು ಕಡಿಮೆ ಮಾಡಿರ್ತಾರೆ. ಹಾಗೆ ಈ ರಾಮಚಂದ್ರನ ಈ ಇಡೀ ಜೀವನದುದ್ದಕ್ಕೂ ಕಾಡಲ್ಲಿ ಸಿಕ್ಕಾಗಿಂದ ಹಿಡಿದು ಎಷ್ಟು ಸೇವೆ ಮಾಡಿದೆಯಪ್ಪ, ಅನನ್ಯ ಸೇವೆ ಮಾಡಿದೆಯಲ್ಲ, ನಿನಗೆ ನಾನು ಏನು ಕೊಟ್ಟರೂ ಕಡಿಮೆನೆ. ಆದ್ರೆ ನಿನ್ನ ಬಾಯಿಂದ ಹೇಳು, ನಿನಗೇನು ಬೇಕು ಅದನ್ನು ನಾನು ಕೊಡ್ತೇನೆ ಅಂತ ಹೇಳಿ ರಾಮಚಂದ್ರ ಹನುಮಂತನಿಗೆ ಹೇಳ್ತಾ ಇದ್ದಾನಂತೆ. ಹನುಮಂತ
ಅವನು ಬೇಡ್ತಾನೆ. ಅದು ನಮಗೆಲ್ಲ ಪಾಠ. ನಾವು ದೇವರಲ್ಲಿ ಅದನ್ನೇ ಕೇಳಬೇಕಂತೆ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇ ಹ್ರಾಸ ವಿವರ್ಜಿತಾ ಸದಾ ಅನುಗ್ರಹಸ್ತೆ ಮೈ ಚೈವಮೇವ ನಿರೂಪಧೌತೌ ಮಮ ಸರ್ವಕಾಮಃ. ಎರಡು ಕೇಳ್ತಾನೆ. ಒಂದು, ನಿನ್ನ ಅನುಗ್ರಹ ಸದಾ ನನ್ನ ಮೇಲೆ ಇರಬೇಕು. ಎರಡನೇದು ಬೇಕು ನನಗೆ ಅಂತ ಕೇಳ್ತಾ ಇದ್ದಾನೆ. ಏನು? ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ. ನಿನ್ನಲ್ಲಿ ಭಕ್ತಿ ಇದೆ, ಆದ್ರೆ ಅದು ಇನ್ನಷ್ಟು ಅಭಿವೃದ್ಧವಾಗಬೇಕು, ಬೆಳಿತಾ ಇರಬೇಕು ಅಂತ. ಯಾರಲ್ಲಿಯೂ ಇರದ ಆ ಭಕ್ತಿ, ಮಹೋನ್ನತವಾದ ಭಕ್ತಿ ಹನುಮಂತನಲ್ಲಿದೆ. ಅಷ್ಟು ಮಹೋನ್ನತವಾದ ಭಕ್ತಿ ಇದ್ರೂ ಆ ಹನುಮಂತ ಕೇಳುವುದೇನು? ಪ್ರವರ್ಧತಾಂ, ಇನ್ನಷ್ಟು ಆ ಭಕ್ತಿ ವೃದ್ಧಿಸಲಿ. ಹೇಗೆ? ಭಕ್ತಿರಲಂ ಕ್ಷಣೇ ಕ್ಷಣೇ, ಕ್ಷಣ ಕ್ಷಣಕ್ಕೂ ಭಕ್ತಿ ಜಾಸ್ತಿ ಆಗ್ಬೇಕಂತ. ಒಂದು ಕ್ಷಣದಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇದ್ರೆ ಭಕ್ತಿ ಇದೆ, ಮುಂದಿನ ಕ್ಷಣದಲ್ಲಿ ಆ ಭಕ್ತಿ ಇರುವುದಿಲ್ಲ, ಅದಕ್ಕಿಂತ ಜಾಸ್ತಿ ಆಗ್ಬೇಕು. ಆ ಕ್ಷಣದಲ್ಲಿದ್ದ ಭಕ್ತಿ ಮುಂದಿನ ಕ್ಷಣದಲ್ಲಿಲ್ಲ, ಅದಕ್ಕಿಂತ ಜಾಸ್ತಿ ಆಗ್ಬೇಕು. ಈ ರೀತಿ ಕ್ಷಣ ಕ್ಷಣಕ್ಕೂ. ಈ ಕೆಲವೊಬ್ಬರು ದಿನ ದಿನ ಜಾಸ್ತಿ ಆಗ್ಬೇಕು ಅಂತ ಅಲ್ಲ, ಕ್ಷಣ ಕ್ಷಣಕ್ಕೂ ನಿನ್ನಲ್ಲಿರುವ ಭಕ್ತಿ ಇನ್ನಷ್ಟು ಇಮ್ಮಡಿ ಆಗ್ಬೇಕು, ಅತಿಶಯವಾಗಬೇಕು ಅಂತ ಹೇಳಿ ಹನುಮಂತ ಕೇಳ್ತಾ ಇದ್ದಾನೆ. ಈ ರೀತಿಯಾದಂತಹ ಕೇಳುವಿಕೆ ಯಾರಲ್ಲಿ ಅಹಂಕಾರ, ಭ್ರಮಣೆ, ಈ ಭ್ರಾಂತಿ ಇದೆಲ್ಲ ಇರಲ್ಲಲ್ಲ, ಅಂಥವ್ರಿಗೆ ಮಾತ್ರ ಸಾಧ್ಯ ಆಗ್ತದೆ. ಇದು ಬಹುಶಃ ಹನುಮಂತನಿಗೆ ಮಾತ್ರ ಸಾಧ್ಯ. ನಾವೆಲ್ಲ ಕೇಳಿದ್ರೆ ಒಂದ್ ದೊಡ್ಡ ಲಿಸ್ಟ್ ಇಟ್ಬಿಡ್ತೀವಿ. ದೇವರೇನಾದ್ರೂ ಪ್ರತ್ಯಕ್ಷ ಅಕಸ್ಮಾತ್ ಬಂದ್ಬಿಟ್ರೆ ಒಂದ್ 10 ನಿಮಿಷ ಟೈಮ್ ಕೊಡಪ್ಪ, ಒಂದು ಲಿಸ್ಟ್ ಮಾಡ್ತೀನಿ ನಾನು ಅಂತ ಹೇಳಿ ಟೈಮ್ ತಗೊಂಡು ಲಿಸ್ಟ್ ಮಾಡಿಬಿಡ್ತೇವೆ ನಾವು. ಆದ್ರೆ ಪ್ರಹ್ಲಾದರಾಜರು ಹೇಳ್ತಾರೆ, ಎಷ್ಟು ಆಶಿಷ ಆಶಾಸ್ತೆ ನಸ ಭಕ್ತ ಸವೈ ವಣಿಕು. ನಾವು ದೇವರ ಹತ್ರ ಹೋಗಿ ಒಂದು ಏನೆಲ್ಲ ನಾವು ನಮ್ಮ ಅಭಿಷ್ಟಗಳನ್ನ ಲಿಸ್ಟ್ ಮಾಡಿ ಕೇಳ್ತೀವಲ್ಲ, ಕೇಳಬಾರದಂತ. ಯಾಕೆ? ನಾವು ಕೇಳಿದ್ರೆ ನಾವು ವ್ಯಾಪಾರಿಗಳಾಗ್ಬಿಡ್ತೀವಿ. ಯಾಕೆ? ವ್ಯಾಪಾರಿಯಾದವನು ಏನ್ ಮಾಡ್ತಾನೆ? ಮಾರ್ಕೆಟಿಗೆ ಹೋಗ್ತೀವಿ, ನಮಗೆ ಬೇಕಾಗಿದ್ದು ತಗೊಳ್ತೀವಿ, ಅವನು ಕೊಡ್ತಾನೆ ನಮಗೆ, ನಾವು ಅವನಿಗೆ ದುಡ್ಡು ಕೊಡ್ತೀವಿ, ಬರ್ತೀವಿ. ಹಾಗಾದ್ರೆ ಅವನು ಯಾಕೆ ಕೊಟ್ಟ? ನಾವು ದುಡ್ಡು ಕೊಟ್ಟಿದ್ದರಿಂದ ಕೊಟ್ಟ ಅವನು. ನಾವು ಯಾಕೆ ತಗೊಂಡ್ವಿ? ನಾವು ದುಡ್ಡು, ಅವನು ಕೊಡಬೇಕು, ನಾವು ತಗೊಳ್ಬೇಕು. ಈ ರೀತಿ ಪರಸ್ಪರ ವಿನಿಮಯ ಇದೆ. ನಾವು ದೇವರ ಹತ್ರ ಆ ರೀತಿ ವಿನಿಮಯ ಮಾಡ್ಕೊಳ್ಬಾರದಂತ. ಯಾಕೆ? ದೇವರು ಕೊಡುವಂಥದ್ದು ಅನಂತ. ಅದು ಅವಾಗ ನಾವು ಭಕ್ತರು ಅಂತ ಆಗುದಿಲ್ಲ. ಈಗ ಮಾರ್ಕೆಟಿಗೆ ಹೋಗಿ ಬಂದವನು ಭಕ್ತ ಅಂತ ಹೇಳ್ತೇವೆ ನಾವು, ಅವನ ಮೇಲೆ ಬಹಳ ಪ್ರೀತಿ, ಆ ಅಂಗಡಿಯವನ ಮೇಲೆ ಬಹಳ ಭಕ್ತಿ ಅವನಿಗೆ ಅಂತ ಹೇಳ್ತೇವೆ ನಾವು. ಇಲ್ಲ. ಯಾಕೆ ಅಂದ್ರೆ ಅದು ಒಂದು ವ್ಯವಹಾರ ಅಷ್ಟೇ. ನಾವು ಕೊಡ್ತೀವಿ, ಅವನು ಕೊಡ್ತಾನಷ್ಟೇ. ಆ ರೀತಿ ಆ ವ್ಯವಹಾರವನ್ನು ನಾವು ದೇವರಲ್ಲಿ ಇಟ್ಕೊಂಡ್ರೆ ನಾವು ಕೇವಲ ವ್ಯಾಪಾರಿಗಳಾಗ್ಬಿಡ್ತೀವಿ. ಆದ್ರೆ ನಾವು ಯಾವ ರೀತಿ ಇಟ್ಕೊಳ್ಬೇಕು? ಅದನ್ನೇ ನಿಷ್ಕಪಟವಾದಂತಹ, ಯಾವ ಅಪೇಕ್ಷೆಯೂ ಇಲ್ಲದೆ ಇರುವಂತಹ ಭಕ್ತಿ ಅಂತ. ಆ ರೀತಿ ದೇವರಲ್ಲಿ ಭಕ್ತಿ ಮಾಡಬೇಕು. ನಮಗಾಗಿ ನಾವು ಏನನ್ನು ಕೇಳಬಾರದಂತೆ. ಆ ರೀತಿ ಅದನ್ನ ಹನುಮಂತ ತೋರಿಸಿಕೊಡ್ತಾ ಇದ್ದಾನೆ. ದೇವರು ಎಲ್ಲವನ್ನು ಕೊಡ್ತೇನೆ ಅಂತ ಹೇಳಿ, ತಂಪಾವಮಾನಿಂ ಪರಿರೇಭ ಆಶು ದ್ವಯಂಚ ತದ್ಬ್ರಹ್ಮ ಪದಂಚ ದತ್ವಾ, ಅವನನ್ನ ಎಬ್ಬಿಸಿ ಅವನನ್ನ ಗಟ್ಟಿಯಾಗಿ ಆಲಿಂಗನೆ ಮಾಡ್ಕೊಳ್ತಾ ಇದ್ದಾನಂತೆ. ರಾಮ, ಇರ್ಲಿಯಪ್ಪ, ಎಲ್ಲವೂ ಸಿಗ್ತದೆ ನಿನಗೆ, ಇದರೊಟ್ಟಿಗೆ ನಿನಗೆ ಬ್ರಹ್ಮ ಪದವಿಯನ್ನೇ ಕೊಡ್ತೇನೆ ನಾನು ಅಂತ. ಹನುಮಂತ ಅಂತ ಹೇಳಿದ್ರೆ ವಾಯು, ಆ ವಾಯುದೇವರೇ ಮುಂದೆ ಬ್ರಹ್ಮ ಪದವಿಯನ್ನು ಹೊಂದುವವರು. ಹಾಗಾಗಿ ನಿನಗೆ ಮುಂದಿನ ಬ್ರಹ್ಮ ಪದವಿಯನ್ನೇ ಕೊಡ್ತೀನಿ. ಇಡೀ ಜಗತ್ತನ್ನ ಸೃಷ್ಟಿ ಮಾಡುವಂತಹ ಆ ಮೂಲ ಕರ್ತೃ ಅಂತ ಹೇಳಿದ್ರೆ ಬ್ರಹ್ಮ, ಅವನ ಕೆಲಸ ಅದು. ಹಾಗಾಗಿ ಮುಂದೆ ವಾಯುದೇವರೇ ಆ ಬ್ರಹ್ಮನಾಗ್ತಾರೆ ಅನ್ನೋದನ್ನ ರಾಮಚಂದ್ರ ಇಲ್ಲಿ ಅವನಿಗೆ ಅನುಗ್ರಹ ಮಾಡಿ ತೋರಿಸಿಕೊಡ್ತಾ ಇದ್ದಾನೆ. ದಿವ್ಯಾನಿ ರತ್ನಾಭರಣಾನಿ ದತ್ವಾ ವಸ್ತ್ರಾಣಿ ಭದ್ರಾಣಿ ಮೃದು ನಿಚೇಶಃ ಸಂತರ್ಪ್ಯ ಸುಗ್ರೀವ ವಿಭೀಷಣಾದೀನ್ ಸರ್ವಾಂಶ್ಚ ಗಂತುಂ ಸ್ವಗೃಹಾನವೋಚತ್. ರಾಮಚಂದ್ರ ಅಲ್ಲಿದ್ದ ಸುಗ್ರೀವ, ವಿಭೀಷಣ, ಅಂಗದ ಇವರೆಲ್ಲರೂ ಇದ್ದಾರೆ. ಇವರಿಗೆಲ್ಲ ಅವರವರ ಅಭೀಷ್ಟವಾದದ್ದನ್ನೆಲ್ಲ ಕೊಡ್ತಾನಂತೆ. ಕೊಟ್ಟು ಅವರನ್ನೆಲ್ಲ ತಾನು ಕಳಿಸ್ತಾ ಇದ್ದಾನೆ. ಎಲ್ಲರೂ ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿದ್ರೆ ಸುಗ್ರೀವ ವಿಭೀಷಣರು ಹಠ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಇಲ್ಲ ಇಲ್ಲ, ಎಷ್ಟು ದಿವಸ ನಿನ್ನೊಟ್ಟಿಗಿದ್ವಿ, ನಿನ್ನ ಸೇವೆ ಮಾಡಬೇಕು ನಾವು, ಹಾಗಾದ್ರೆ ನಿನ್ನ ಸೇವೆಗೆ ಅಂತ ನಾವು ಇಲ್ಲೇ ಇದ್ಬಿಡ್ತೀವಿ, ಇವರೆಲ್ಲ ಇದ್ದಾರೆ, ಉಳಿದವರೆಲ್ಲ ಹೋಗ್ತಾರೆ ಅಂತ ಹೇಳಿ ಉಳಿದವ್ರನ್ನೆಲ್ಲ ಕಳಿಸ್ತಾ ಇದಾರಂತೆ. ಅವರಿಬ್ಬರು ಅಲ್ಲೇ ಇರ್ತಾ ಇದ್ದಾರೆ. ರಾಮ ಹೇಳಿದ, ನೀವು ಇಲ್ಲಿದ್ದಿದ್ದು ಸಾಕು, ಇನ್ನು ಹೊರಡ್ರಿ. ನನ್ನ ಸೇವೆ ಅಂತಂದ್ರೆ ಈಗಷ್ಟೇ ಹೇಳಿದೆ ನಾನು, ನೀವು ನಿಮ್ಮ ಕರ್ತವ್ಯವನ್ನ ಮಾಡಿದರೆ ಶ್ರದ್ಧೆಯಿಂದ, ಅದೇ ನೀವು ಮಾಡುವಂತಹ ಸೇವೆ. ಸುಗ್ರೀವ, ನಿನಗೆ ಕಿಷ್ಕಿಂದ ರಾಜ್ಯ ಇದೆಯಪ್ಪ, ಅಲ್ಲಿ ಶ್ರದ್ಧೆಯಿಂದ ಆ ರಾಜ್ಯವನ್ನ ಆಳು, ಅದು ನೀನು ನನಗೆ ಮಾಡುವ ಸೇವೆ. ವಿಭೀಷಣ, ನಿನಗೆ ಲಂಕೆ ಇದೆ, ಲಂಕೆಗೆ ಹೋಗು, ಶ್ರದ್ಧೆಯಿಂದ ನಿನ್ನ ರಾಕ್ಷಸರನ್ನೆಲ್ಲ ಆಳು ನೀನು, ಅದೇ ನೀನು ಮಾಡುವಂತಹ ಸೇವೆ ನನಗೆ ಅಂತ ಹೇಳಿ ಅವರಿಬ್ಬರನ್ನ ತಾನು ಕಳಿಸಿಕೊಡ್ತಾ ಇದ್ದಾನೆ. ಈ ರೀತಿ ಎಲ್ಲರೂ ಕೂಡ ಅವರವರ ಮೂಲ ಸ್ಥಾನಕ್ಕೆ ಹೊರಡ್ತಾ ಇದ್ದಾರೆ. ಕಥಮಪಿ ಗತವಂತಸ್ತೆ ನಿಜಂಗೆ ಹಮಾಪುಹು ಯಮುಚದಪಿ ಗತಾನ್ಸ್ತಾನ್ ನೈವ ದೇವ ಕೃಪಾಲುಹು. ಕಷ್ಟಪಟ್ಟು, ಯಾರಿಗೂ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಕಷ್ಟಪಟ್ಟು ಅಲ್ಲಿಂದ ಎಲ್ಲರೂ ಕೂಡ ಹೊರಡ್ತಾ ಇದ್ದಾರಂತೆ. ಹೊರಟರೂ ಕೂಡ ರಾಮಚಂದ್ರ ಅವ್ರು ಯಾರನ್ನು ಕೂಡ ಬಿಡ್ತಾ ಇಲ್ಲ ಅಂತೆ. ಮನಸಿ ಮನಸಿ ತೇಷಾಂ ಹಂತ ರಾಮೋಭಿರಾಮ. ಅವರ ಎಲ್ಲರ ಮನಸ್ಸಿನಲ್ಲಿ ರಾಮಚಂದ್ರ ಶಾಶ್ವತವಾಗಿ ಕೂತು ಬಿಟ್ಟಿದ್ದಾನೆ. ಅಲ್ಲಿ ಹೋದ್ರೂ ಕೂಡ
ಅವರವರ ಕೆಲಸದಲ್ಲಿ ತೊಡಗಿದ್ರು ಕೂಡ ಮತ್ತೆ ಮತ್ತೆ ರಾಮಚಂದ್ರ ಅವರ ಮನಸ್ಸಲ್ಲಿ ಬರ್ತಾ ಇದ್ದಾನೆ, ಅವನದ್ದೇ ನೆನಪಾಗ್ತಾ ಇದೆ ಎಲ್ರಿಗೂ. ಈ ರೀತಿ ನಾವೆಲ್ಲರೂ ಕೂಡ ಆ ಅಲ್ಲಿದ್ದ ಪ್ರಜೆಗಳಂತೆ ಏನು ಸದಾಕಾಲ ದೇವರನ್ನ ಧ್ಯಾನಿಸ್ತಾ ನಮಗೆ ನಾಮಸ್ಮರಣೆಗೆ ನಾವು ಏನು ಮಡಿ ಏನು ಬೇಕಾಗಿಲ್ಲ. ಕೆಲವೊಬ್ರು ಏನು ಶ್ಲೋಕ ಹೇಳ್ರಿ ಅಂತಂದ್ರೆ ಮಡಿ ಇಲ್ಲ, ನಾವು ಈಗ ಪ್ಯಾಂಟ್ ಶರ್ಟ್ ಹಾಕೊಂಡಿವಿ ಅಂತ ಹೇಳಲಿಕ್ಕಿಲ್ಲ ಅಂತ. ನಾಮಸ್ಮರಣೆಗೆ ಯಾವ ಮಡಿಯೂ ಬೇಕಾಗಿಲ್ಲ. ನೀವು ಪ್ಯಾಂಟ್ ಶರ್ಟ್ ಹಾಕೊಂಡಲ್ಲಿ ಪುರಂಡರೀಕಾಕ್ಷಾಯ ನಮಃ ಅಂದ್ರೆ ಅಲ್ಲೇ ಪವಿತ್ರರಾಗ್ಬಿಡ್ತೀವಂತ. ಹಾಗಾಗಿ ಆ ಕೇವಲ ನಾಮಸ್ಮರಣೆಗೆ ಯಾವ ತೊಂದರೆಯೂ ಇಲ್ಲ. ನಾವು ಬಿಡುವಾದಾಗೆಲ್ಲ ನಾಮಸ್ಮರಣೆ ಮಾಡ್ಬೇಕಂತ ದೇವರು. ಆ ರೀತಿ ಎಲ್ಲರೂ ಕೂಡ ಸದಾ ರಾಮನನ್ನೇ ಅಲ್ಲಿ ಧ್ಯಾನಿಸ್ತಾ ಇದ್ರು. ಇಷ್ಟಾಗ್ತದೆ, ಎಲ್ಲರೂ ಕೂಡ ಹೊರಡ್ತಾರೆ. ರಾಮಚಂದ್ರ ಲಕ್ಷ್ಮಣನನ್ನ ಕರೆದು ಹೇಳ್ತಾನಂತೆ, ಶುಶ್ರೂಷಯ ವತ್ಸತವಾಸ್ಮಿ ತುಷ್ಟಸ್ಥಂ ಯೌವ ರಾಜ್ಯಂ ಭಜ ಶೋಭನೀತಿ. ಲಕ್ಷ್ಮಣ, ಇಷ್ಟು ಸೇವೆ ಮಾಡಿದ್ಯಲ್ಲಪ್ಪ, 14 ವರ್ಷ ನನ್ನೊಟ್ಟಿಗೆ ಬಂದು ಹೆಂಡತಿಯನ್ನೆಲ್ಲ ಬಿಟ್ಟು ನನ್ನ ನಿರಂತರ ಸೇವೆ ಮಾಡಿದ್ಯಲ್ಲ, ನೀನು ಈ ಯುವರಾಜ ಪದವಿಯನ್ನು ಪಡಿ ಅಂತ ಹೇಳಿ ಅವನಿಗೆ ಯುವರಾಜ ಪದವಿಯನ್ನು ತಗೊಳ್ಳಿಕ್ಕೆ ರಾಮಚಂದ್ರ ಹೇಳ್ತಾ ಇದ್ದಾನೆ. ಅಲ್ಲ, ಲಕ್ಷ್ಮಣ ಹೇಳ್ತಾನಂತೆ, ಸ್ವರ್ಗದ ಒಡೆತನ ಕೇಳಿದ್ರು ನನಗೆ ಬೇಡಪ್ಪ. ಈ ಲೋಕದಲ್ಲಿ ನಿನ್ನ ಸೇವೆ ಮಾಡಿದಾಗ ಸಿಗುವಂತಹ ಆನಂದ ಏನಿದೆ ಅದು ಸ್ವರ್ಗದಲ್ಲಿಯೂ ಸಿಗುವುದಿಲ್ಲ. ಇಡೀ ಯಾವ ಲೋಕಕ್ಕೆ ಹೋದ್ರೂ ಅಲ್ಲಿ ಸಿಗುವ ಆನಂದದಿಂದ ಅದು ಸಿಗುವುದಿಲ್ಲ. ನನಗೆ ಈ ರಾಜ್ಯಭಾರದ ವ್ಯವಸ್ಥೆಯನ್ನು ಕೊಟ್ಟು ಬಿಟ್ರೆ ಅದರಲ್ಲಿ ನಾನು ಮುಳುಗಬೇಕಾಗ್ತದೆ. ನನಗೆ ಅದೆಲ್ಲ ಇಷ್ಟ ಇಲ್ಲ. ನೀನು ಬೇಕಾದ್ರೆ ಭರತನಿಗೆ ಕೊಡು, ನನಗೆ ಬೇಡ ಅಂತ ಹೇಳಿ ಆ ಕೊಟ್ಟ ಪದವಿಯನ್ನು ರಿಜೆಕ್ಟ್ ಮಾಡ್ತಾ ಇದ್ದಾನೆ. ಇಷ್ಟಾದಾಗ ತದ್ಯೌವ ರಾಜ್ಯಂ ಭರತಾಯ ದತ್ವ ಚಕ್ರೇ ಧೃತಂ ಚಕ್ರಧರೋಭಿಷೇಕಂ. ಇಷ್ಟಾಗಿ ಭರತನನ್ನ ಕರೆದು ಆ ಯುವರಾಜ ಪದವಿಯನ್ನ ಭರತನಿಗೆ ಕೊಟ್ಟು ತಾನು ಅಭಿಷೇಕ ಕಲಶದಿಂದ ರಾಮಚಂದ್ರ ಅಭಿಷೇಕ ಮಾಡ್ತಾ ಇದ್ದಾನಂತೆ. ಯುವರಾಜನಾಗಿ ಭರತ ಅಲ್ಲಿ ನೇಮಿಸಲ್ಪಡ್ತಾನೆ. ಈ ರೀತಿ ಆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಸೇರಿ ಅಲ್ಲಿ ಬಹಳ ಸಂತೋಷದಿಂದ ರಾಜ್ಯ ಪಾಲನೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟಾದಾಗ ಆ ರಾಮನ ರಾಜ್ಯ ಹೇಗಿತ್ತು ಅಂತಂದ್ರೆ, ಜನೋಖಿಲೋ ವಿಷ್ಣು ಪರೋ ಬಭೂವ ನ ಧರ್ಮ ಹಾನಿಶ್ಚ ಬಭೂವ ಕಸ್ಯಚಿತ್. ಎಲ್ಲರೂ ಕೂಡ ವಿಷ್ಣುವನ್ನ ಆರಾಧನೆ ಮಾಡ್ತಾ ಇದ್ರಂತ ನಿರಂತರ. ಹಾಗಾಗಿ ನ ಧರ್ಮ ಹಾನಿಶ್ಚ ಬಭೂವ ಕಸ್ಯಚಿತ್. ಎಲ್ಲಿಯೂ ಕೂಡ ಧರ್ಮಹಾನಿ ಅಂತ ಈ ಏಥಿಸ್ಟ್ಸ್, ದೇವರನ್ನ ನಂಬದೇ ಇರೋರು, ಚಾರ್ವಾಕರು ಅಂತ ಯಾರು ಇರ್ತಾ ಇರ್ಲಿಲ್ಲ. ಸರಿ ಆಯ್ತು, ಧರ್ಮ ಇದ್ದಿದ್ರಿಂದ ಏನಾಗ್ತಿತ್ತು ಅಲ್ಲಿ ಅಂತ ಹೇಳಿದ್ರೆ, ಗುಣೈಶ್ಚ ಸರ್ವೈರುದಿತಾಶ್ಚ ಸರ್ವೇ ಯಥಾ ಯಥಾ ಯೋಗ್ಯತಯೋಚ್ಚ ನೀಚಾಹ. ಅವರವರ ಯೋಗ್ಯತೆಗೆ ಸರಿಯಾಗಿ ಎಲ್ಲರೂ ಕೂಡ ಗುಣವಂತರೇ ಆಗಿದ್ದರಂತೆ. ಯಾರಲ್ಲಿಯೂ ಕೂಡ ದೋಷಗಳು ಅಂತ ಕಾಣ್ತಿರ್ಲಿಲ್ಲ. ಅವನು ಕೆಟ್ಟವನು ಅಂತ ಬೈಕೊಳ್ಳೋ ಹಾಗೆ ಯಾರು ಇರ್ತಿರ್ಲಿಲ್ಲಂತೆ. ಎಲ್ಲರೂ ಅವರವರ ಯೋಗ್ಯತೆಗೆ ತಕ್ಕ ಗುಣಗಳನ್ನೇ ಹೊಂದಿದವರಾಗ್ತಿದ್ರು. ಸಮಸ್ತ ರೋಗಾದಿಭಿರುಜ್ಜಿತಾಶ್ಚ ಸರ್ವೇ ಸಹಸ್ರಾಯುಷ ಊರ್ಜಿತಾ ಧನೈಹಿ. ಯಾರಿಗೂ ಕೂಡ ರೋಗಗಳಿರ್ತಿಲ್ಲ. ಯಾಕೆ? ಎಲ್ಲಿ ಧರ್ಮ ಪೂರ್ಣ ಪ್ರಮಾಣದಲ್ಲಿ ಇರ್ತದಲ್ಲ ಅಲ್ಲಿ ರೋಗಾದಿಗಳು ಇರುವುದಿಲ್ಲ. ಅಷ್ಟೇ ಹೇಳ್ತಾರೆ, ಸಹಸ್ರಾಯುಷ ಊರ್ಜಿತಾ ಧನೈಹಿ. ಎಲ್ಲರೂ ಸಂಪದ್ಭರಿತರಾಗಿ ಊರ್ಜಿತಾ ಸಹಸ್ರಾಯುಷ, ಎಲ್ಲರೂ 1000 ವರ್ಷ ಬದುಕ್ತಾ ಇದ್ರು. ಆ ಕೃತಯುಗ ಹಾಗೆ ಇತ್ತು. ಅಂದ್ರೆ ಎಲ್ಲರೂ ಕೂಡ 1000 ವರ್ಷ ಬದುಕ್ತಿದ್ರು ಅಂತಂದ್ರೆ ಮಧ್ಯದಲ್ಲಿ ಈ ಆಕ್ಸಿಡೆನ್ಷಿಯಲ್ ಡೆತ್, ಅಪಮೃತ್ಯು ಅಂತ ಅನ್ನೋದು ಯಾರಿಗೂ ಇರ್ತಿರ್ಲಿಲ್ಲ. ಹಾಗಾಗಿ ಯಾರೋ ಹಿರಿಯರು ಬದುಕಿರ್ಬೇಕಾದ್ರೆ ಅವರು ಕಿರಿಯರು ಅವ್ರ ಮುಂದೆ ಸಾಯೋದನ್ನು ನೋಡೋದು, ಇಂಥ ಪರಿಸ್ಥಿತಿ ಅಲ್ಲಿ ಇರ್ತಿರ್ಲಿಲ್ಲ. ಹಾಗಾಗಿ ಧರ್ಮ ಪೂರ್ಣ ರೂಪದಲ್ಲಿದ್ರೆ ಇವೆಲ್ಲ ಲಾಭ ಆಗ್ತದೆ. ಎಲ್ಲರೂ ಕೂಡ ಅವರ ಪೂರ್ಣ ಆಯುಷ್ಯವನ್ನು ಅನುಭವಿಸಿ ತಾವು ಊರ್ಧ್ವಲೋಕಕ್ಕೆ ಹೋಗ್ತಿದ್ರು. ಸರ್ವೇ ಜನ ನಿತ್ಯ ಬಲೋಪಪನ್ನ ಯಥೇಷ್ಟ ಸಿದ್ಧ್ಯಾ ಚ ಸದೋಪಪನ್ನಾ ಸಮಸ್ತ ದೋಷೈಶ್ಚ ಸದಾ ವಿಹೀನಾ ಸರ್ವೇ ಸ್ವರೂಪಾಶ್ಚ ಸದಾ ಮಹೋತ್ಸವಾ. ಮನೆಯಲ್ಲಿ ನಿತ್ಯ ಮಹೋತ್ಸವ ಅಂತ ಎಲ್ಲರ ಮನೆಯಲ್ಲಿಯೂ ಕೂಡ ಎಲ್ಲರೂ ಕೂಡ ಸ್ವರೂಪಾಹ, ಒಳ್ಳೆ ಸೌಂದರ್ಯ ಭರಿತರಾಗಿ ಕಾಣ್ತಾ ಇದ್ರಂತೆ. ನಿತ್ಯ ಬಲೋಪಪನ್ನಾಹ, ಹೋಗಿ ಮುಖ ಸಪ್ಪಗಿರೋದು ಅಂತ ಯಾರ್ದು ಇರ್ತಿರ್ಲಿಲ್ಲ. ನಿತ್ಯ ಬಲದಿಂದ ಹರ್ಷದಿಂದ ಕೂಡ್ತಾ ಇದ್ರು. ಮನೆಯಲ್ಲಿ ಎಲ್ಲರದ್ದು ಕೂಡ ಮಹೋತ್ಸವಗಳು ನಡೀತಾ ಇತ್ತು. ಸಮಸ್ತ ದೋಷೈಶ್ಚ ಸದಾ ವಿಹೀನಾಹ, ಯಾರಲ್ಲಿ ಹುಡುಕಿದ್ರು ಯಾವ ದೋಷಗಳು ಕಾಣ್ತಾ ಇರ್ಲಿಲ್ಲಂತೆ. ಯಾರಾದ್ರೂ ಕೆಟ್ಟ ಕೆಲಸ ಮಾಡಬೇಕು ಅಂತಂದ್ರೆ, ಯಾರೊಬ್ಬ ಕಳ್ಳ ಕದಿಬೇಕು ಅಂತಂದ್ರೆ, ಇಲ್ಲ ನಾನು ಕದಿಬಾರ್ದು. ಯಾಕೆ? ರಾಮಚಂದ್ರನಿಗೆ ಬೇಜಾರಾಗ್ತದೆ. ಹಾಗಾಗಿ ಆ ರಾಮಚಂದ್ರನ ಮೇಲಿರುವ ಪ್ರೀತಿಯಿಂದ ಯಾರೂ ಕೂಡ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ. ನ ಕಸ್ಯಚಿತ್ ದುಃಖಮಭೂತ್ ಕಥಂಚಿನ್ನ ವಿತ್ತಃ ನಿಶ್ಚ ಬಭೂವ ಕಶ್ಚನ. ಯಾರಿಗೂ ಕೂಡ ದುಃಖ ಅಂತನ್ನೋದೇ ಆಗ್ತಿರ್ಲಿಲ್ಲ. ಅಂದ್ರೆ ದುಃಖ ಆದ್ರೂ ಅದನ್ನ ಹೇಗೆ ತಡ್ಕೊಳ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಹಾಗಾಗಿ ಯಾರಿಗೂ ಕೂಡ ದುಃಖ ಆಗ್ತಾ ಇರ್ಲಿಲ್ಲ. ನ ವಿತ್ತಃ ನಿಶ್ಚ ಬಭೂವ ಕಶ್ಚನ. ಯಾರೋ ಎಲ್ಲೋ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಂಡೆ, ಅಥವಾ ಯಾರೋ ನನ್ನ ದುಡ್ಡು ಕದ್ಕೊಂಡು ಹೋದ್ರು, ಇದೆಲ್ಲ ಯಾವ್ದು ಆಗ್ತಿರ್ಲಿಲ್ಲ. ಎಲ್ಲರೂ ಪ್ರಾಮಾಣಿಕರು ಅಂತಂದ ಮೇಲೆ ಇನ್ನೊಬ್ಬನ ದುಡ್ಡಿಗೆ ಯಾಕೆ ಕಣ್ಣು ಹಾಕ್ಲಿಕ್ಕೆ ಹೋಗ್ತಾನೆ ಇನ್ನೊಬ್ಬನು? ಹಾಗಾದ್ರೆ ಇದ್ಯಾವುದು ನಡೀತಿರ್ಲಿಲ್ಲ. ನಾ ಧರ್ಮಶೀಲೋ ನ ಚ ಕಶ್ಚನ ಪ್ರಜೋ ನ ದುಷ್ಪ್ರಜೋ ನೈವ ಕುಭಾರ್ಯ ಕಶ್ಚ.
ಯಾರೂ ಒಬ್ಬ ಧರ್ಮಶೀಲನಾಗದೇ ಇರ್ತಿರ್ಲಿಲ್ಲ. ಎಲ್ಲರೂ ಕೂಡ ಧರ್ಮವನ್ನ ಶ್ರದ್ಧೆಯಿಂದ ಅದನ್ನ ಪ್ರೀತಿಯಿಂದ ಆಚರಿಸ್ತಿದ್ರಂತೆ. ಅಷ್ಟೇ ಅಲ್ಲ, ನ ಕಶ್ಚನ ಅಪ್ರಜಃ, ಯಾರಿಗೂ ಮಕ್ಕಳಾಗ್ಲಿಲ್ಲ, ನಮಗೆ ಇಷ್ಟರವರೆಗೂ ಮಕ್ಕಳಾಗ್ಲಿಲ್ಲ ಅಂತ ಯಾರೂ ಇರ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಮಕ್ಕಳಾದವರು ಕೆಲವೊಬ್ರು ಬೈಕೊಳ್ಳೋದು ಇರ್ತದೆ, ಇಂಥ ಮಗ ಹುಟ್ಟುಬಿಟ್ಟ, ನಮ್ಮ ಮರ್ಯಾದೆ ಎಲ್ಲ ಕಳೆದ ಅಂತ ಹೇಳಿ. ಅಂತ ದುಷ್ಪ್ರಜರು, ಯಾರಿಗೂ ಕೂಡ ದುಷ್ಪ್ರಜರು ಅಂತಾನೆ ಹುಟ್ಟತಾ ಇರ್ಲಿಲ್ಲಂತೆ. ನೈವ ಕುಭಾರ್ಯ ಕಶ್ಚ, ಹೆಂಡತಿಗೆ ಒಳ್ಳೆಯ ಗಂಡ ಸಿಗ್ತಾ ಇದ್ದ, ಗಂಡನಿಗೆ ಅನುರೂಪಳಾದಂತಹ ಹೆಂಡ ಸಿಗ್ತಿದ್ದು, ಹೆಂಡತಿಯನ್ನ ಗಂಡ ಬೈಯೋದು, ಗಂಡನನ್ನ ಹೆಂಡತಿ ಬೈಕೊಂಡು ಓಡಾಡುದು, ಇದ್ಯಾವುದು ನಡೀತಿರ್ಲಿಲ್ಲ. ಸ್ತ್ರೀಯೋ ನ ಚಾಸನ್ ವಿಧವಾ ಕಥಂಚಿನ್ನ ವೈ ಪುಮಾಂಸೋ ವಿಧುರಾ ಬಭೂವು, ಸ್ತ್ರೀಯರು ವಿಧವೆಯರು ಅಂತ ಆಗ್ತಿರ್ಲಿಲ್ಲಂತೆ, ಪುರುಷರು ವಿಧುರರು ಅಂತ, ಹೆಂಡತಿ ಇಲ್ಲದವರನ್ನ ವಿಧುರ ಅಂತ ಕರೀತಾರೆ, ವಿಧುರರು ಅಂತ ಆಗ್ತಿರ್ಲಿಲ್ಲ. ಅಂದ್ರೆ ಏನ್, ಇಬ್ರು ಒಟ್ಟಿಗೆ ಸಾಯ್ತಿದ್ರೇನು ಅಂತಂದ್ರೆ ಇಲ್ಲಂತೆ. ಏನು ಅಂತಂದ್ರೆ, ಬಹಳಷ್ಟು ವಯಸ್ಸಾದ್ಮೇಲೆ ಯಾವಾಗ ಹೆಂಡತಿಗೆ ಗಂಡನ ಉಪಯೋಗ ಅಂತ ಅನ್ನೋದು ಇನ್ನಿಲ್ಲ, ಮಕ್ಕಳು ನೋಡ್ಕೊಳ್ತಾರೆ ಅಂತ ಆಗ್ತದಲ್ಲ, ಅವಾಗ ಗಂಡ ಇಲ್ಲ ಅಂತ ಆಗ್ತಾ ಇದ್ದ. ಸ್ವಲ್ಪ ದಿನಗಳಲ್ಲೇ ಹೆಂಡತಿಯು ತನ್ನ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ಲು. ಈ ರೀತಿ ಬಹಳಷ್ಟು ದಿನ ಒದ್ದಾಡ್ಕೊಂಡು ಗಂಡ ಇಲ್ಲ ಅಂತ ಆದ್ರೆ ಆಗುವ ಸಮಸ್ಯೆಗಳನ್ನೆಲ್ಲ ಎದುರಿಸ್ಕೊಂಡು ಯಾರೂ ಜೀವನ ಮಾಡಬೇಕಾದ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಬಭೂ ರೀಶೆ ಜಗತಾಂ ಪ್ರಶಾಸತಿ ಪ್ರಕೃಷ್ಟ ಧರ್ಮೇಣ ಜನಾರ್ದನೇಂದ್ರಪೇ, ಆ ಸಾಕ್ಷಾತ್ ವೈಕುಂಠದಲ್ಲಿ ಪವಡಿಸುವಂತಹ ನಾರಾಯಣ, ಆ ನಾರಾಯಣ ವೈಕುಂಠದಲ್ಲಿ ಇದ್ದಿದ್ರಿಂದ ದೇವಲೋಕ ಎಲ್ಲ ಚೆನ್ನಾಗಿದೆ. ಅಂತಹ ದೇವಲೋಕದ ಮೇಲೆ ಅನುಗ್ರಹ ಮಾಡುವ ನಾರಾಯಣ ಭೂಮಿಗಿಳಿದು ಬಂದು ರಾಜ್ಯ ಪಾಲನೆ ಮಾಡಿದರೆ ಈ ರೀತಿ ರಾಜ್ಯ ಇರುತ್ತದೆ ಅಂತನ್ನೋದನ್ನ ನಾವು ರಾಮಾಯಣದಲ್ಲಿ ಕಾಣಬಹುದಾಗಿದೆ. ಅನೇನ ಕಿಂವಾ ಬಹುನೋದಿತೇನ ರಾಮಸ್ಯ ರಾಜ್ಯಂ ಮಲಯಂ ಧರಾಯಾಹ ವೈಕುಂಠಲೋಕ ಪ್ರತಿಬಿಂಬ ಭೂತಂ ವಿರಿಂಚ ಲೋಕಂ ಪ್ರತಿಗರ್ಜತೀದಂ. ಇನ್ನೇನು ಎಷ್ಟು ಅಂತ ಹೇಳೋದು, ಹಿಂಗೆ ಹೇಳ್ತಾ ಹೋದ್ರೆ ಅನೇಕ ಗುಣಗಳಿದೆ, ಇನ್ನೊಂದು ಕಾಂಡ ಆಗ್ಬಿಡ್ತದೆ. ಹಾಗಾಗಿ ಇನ್ನೇನು ಹೇಳಲಿಕ್ಕಿಲ್ಲ. ವೈಕುಂಠದ ಎದುರುಗಡೆ ಒಂದು ಕನ್ನಡಿ ಇಟ್ಟು ವೈಕುಂಠವನ್ನ ತೋರಿಸಿದ್ರೆ ಹೆಂಗಿತ್ತಪ್ಪ ಅಂತಂದ್ರೆ, ಆ ಅಯೋಧ್ಯೆ ಆ ರೀತಿ ಇತ್ತು. ಅಂದ್ರೆ ವೈಕುಂಠ ಭೂವೈಕುಂಠ ಅಂತ. ಆಗ ರಾಮ ರಾಜ್ಯವನ್ನ ಆಳ್ಬೇಕಾದ್ರೆ ವೈಕುಂಠ ಭೂಮಿಗಿಳಿದು ಬಂದಂತೆ ಇತ್ತು, ಜನರು ಆ ರೀತಿ ಇದ್ರು ಅಂತ ಹೇಳಿ ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಇಷ್ಟಾಗಿ ಅನಾದ್ಯನಂತಂ ರಮಣಂ ಶ್ರಿತಾಯ ವಿನಾ ವಿಯೋಗಂ ಸತತಂ ತತಶ್ರೀ, ಸೀತೆ ರಾಮಚಂದ್ರನೊಟ್ಟಿಗೆ ವಿಹಾರ ಮಾಡ್ತಾ ಇದ್ದಾಳಂತೆ. ಎಂಥ ಸೀತೆ, ಎಂಥ ರಾಮ. ಅನಾದ್ಯನಂತಂ ರಮಣಂ ಶ್ರಿತಾಯ, ಆದಿ ಅಂತ್ಯ ಇಲ್ಲ. ಆದಿ ಅಂತಂದ್ರೆ ಯಾರೋ ಒಬ್ಬ ಈಗ ಹುಟ್ಟಿದ ಅಂತಂದ್ರೆ ಅವನಿಗೆ ಆದಿ ಇದೆ ಅಂತ ಅರ್ಥ. ಇವತ್ತು ಗೊಟ್ಟಕ್ಕೆ ಸತ್ತ ಅವನು ಅಂತಂದ್ರೆ ಅವನಿಗೆ ಅಂತ್ಯ ಆಯ್ತು ಅಂತ. ಆದ್ರೆ ಹುಟ್ಟು ಇಲ್ಲ, ಸಾವು ಇಲ್ಲ ಈ ರಾಮಚಂದ್ರನಿಗೆ. ಅಂದ್ರೆ ತೋರ್ಕೊಳ್ಳೋದು ಮತ್ತೆ ಇಲ್ಲದೆ ಇರೋದಾಗೋದು ಅಷ್ಟೇ ಅವನು. ಆದಿ ಅಂತ್ಯ ಇಲ್ಲದೆ ಇರುವಂತಹ ರಾಮಚಂದ್ರನನ್ನ, ಅಂದ್ರೆ ನಾರಾಯಣನನ್ನ ಯಾವ ರೀತಿ ಲಕ್ಷ್ಮಿ ಶ್ರೀ ಅಂತ ಕರಿತೇವೆ. ಲಕ್ಷ್ಮಿಯನ್ನ ಯಾಕೆ ಶ್ರೀ ಅಂತ ಕರಿತೇವೆ? ಶರಯಣಾತ್ ಶ್ರೀಹಿ, ಸದಾ ಯಾವಾಗಲೂ ನಾರಾಯಣನನ್ನೇ ಆಶ್ರಯಿಸಿ ಇರ್ತಾಳವಳು, ಅದರಿಂದಾಗಿ ಶ್ರೀ ಅಂತ ಕರಿತೇವೆ. ಲಕ್ಷ್ಮಿ ಅಂತ ಕರಿತೇವೆ. ಲಕ್ಷ್ಮವಾನ್, ಸದಾ ಆ ಪರಮಾತ್ಮನ ಹೃದಯದಲ್ಲಿ ತಾನು ನೆಲೆಸಿರುತ್ತಾಳೆ. ಲಕ್ಷ್ಮ, ಆ ಶ್ರೀವತ್ಸ ಲಕ್ಷ್ಮಂ ಅಂತ, ಆ ಶ್ರೀವತ್ಸ ಚಿಹ್ನೆ ಆ ಪರಮಾತ್ಮನ ಎದೆಯಲ್ಲಿದೆ, ಆದ್ರಿಂದ ಅವಳನ್ನ ಲಕ್ಷ್ಮಿ ಅಂತ ಕರಿತೇವೆ. ಯಾವ ರೀತಿ ಶ್ರೀ ಲಕ್ಷ್ಮೀ ದೇವಿ ಸದಾ ನಾರಾಯಣನನ್ನ, ಎಂಥ ನಾರಾಯಣ, ಆದಿ ಅಂತ್ಯ ಇಲ್ಲದ ನಾರಾಯಣನನ್ನ ಆಶ್ರಯಿಸಿ ತಾನು ಆದಿ ಅಂತ್ಯ ರಹಿತಳಾಗಿರ್ತಾಳೋ ಅಂಥ ಲಕ್ಷ್ಮೀ ಸ್ವರೂಪಳಾದಂತಹ ಸೀತೆ ನಾರಾಯಣ ಸ್ವರೂಪನಾದಂತಹ ರಾಮಚಂದ್ರನೊಟ್ಟಿಗೆ ತಾನು ವಿಹಾರ ಮಾಡ್ತಾ ಇದ್ದಾಳೆ. ವಿಹಾರ ಮಾಡ್ತಾ ಅನೇಕ ಋತುಗಳು, ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಹೇಮಂತ ಋತು, ಶರದ್ ಋತು, ಶಿಶಿರ ಋತು, ಎಲ್ಲ ಋತುಗಳು ಕಳೀತಾ ಇದೆ. ಒಂದೊಂದು ಋತುಗಳು ಹೇಗಿತ್ತು ಅಂತ ಸ್ವರ್ಗಗಳ ಗಟ್ಟಲೆ ವರ್ಣನೆ ಇದೆ ಅದರಲ್ಲಿ. ಆ ಋತುಗಳಲ್ಲಿ ಏನಾಗ್ತದೆ, ಯಾವ ಫಲಗಳು ಬಂತು, ಎಲ್ಲ ವರ್ಣನೆ ಮಾಡಿ ಕೊನೆಗೆ ಅಂಥ ರಾಮಚಂದ್ರ ರಾಜ್ಯಭಾರವನ್ನ ಮಾಡಿದ. ಅಂಥ ರಾಮಚಂದ್ರನನ್ನ ಯಾರು ಅಂತ ಹೊಗಳೋದು? ನಾವು ಮನುಷ್ಯರು ಏನೂ ಹೊಗಳಲಿಕ್ಕೆ ಸಾಧ್ಯ ಇಲ್ಲಂತೆ. ದಶಶತನಯನೋವಾ ತಾನ್ ಸಹಸ್ರ ನನೋವಾ ದಶಶತ ಹೃದಯೋವಾ ಕೇವಲಂ ವೇದ ಗರ್ಭ ನಗಣಯತಿ ಗುಣೌಘಾನ್ ರಾಮದೇವಸ್ಯ ಸರ್ವಾನ್ ಅಹಹ ವಯಮಧೀರಾ ವರ್ಣಯಾಮಃ ಕಥಂ ತಾನ್. ದಶಶತನಯನಃ ಅಂದ್ರೆ 1000 ಕಣ್ಣುಳ್ಳಂತಹ ಇಂದ್ರ. ಇಂದ್ರನಿಗೆ ಸಹಸ್ರಾಕ್ಷ ಅಂತ ಹೆಸರು. ಆ 1000 ಕಣ್ಣುಳ್ಳವ ಇಂದ್ರ, ಅವನಿಗೆ ನೋಡಿದಾಗ ನಮ್ಮಂಗೆ 2 ಕಣ್ಣಲ್ಲಿ ಕಾಣುವಷ್ಟಲ್ಲ, ಬಹಳಷ್ಟು ಗುಣಗಳು ಕಾಣ್ತದೆ. ಅಂಥ ಇಂದ್ರ ಬಂದು ಈ ರಾಮಚಂದ್ರನನ್ನ ನೋಡಿದ್ರು ಅವನ ಎಲ್ಲ ಗುಣಗಳನ್ನ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಹಸ್ರಾನನೋವ, 1000 ತಲೆಯುಳ್ಳಂತಹ ಶೇಷ. ನಾವು ಮೊನ್ನೆ ನೋಡಿದ್ವಿ, ಶೇಷನಿಗೆ 1000 ಹೆಡೆಗಳು. ಅಂತಹ 1000 ಹೆಡೆಗಳಲ್ಲಿ ಅಂದ್ರೆ 2000 ಕಣ್ಣಾಯ್ತು ಅವನಿಗೆ. 2000 ಕಣ್ಣಲ್ಲಿ ಆ ಪರಮಾತ್ಮನನ್ನ ನೋಡಿದ್ರು ಅವನ ಗುಣಗಳನ್ನ ಆ ಶೇಷನಿಗೆ ವರ್ಣನೆ ಮಾಡ್ಲಿಕ್ಕೆ ಆಗಿಲ್ಲ. ಇಷ್ಟಾಗ್ಲಿ ದಶಶತ ಹೃದಯೋವ ಕೇವಲಂ ವೇದಗರ್ಭ, ಎಲ್ಲವನ್ನೂ ತನ್ನ ಉದರದಲ್ಲಿಟ್ಕೊಂಡಂತಹ ಬ್ರಹ್ಮ ವೇದಗರ್ಭ. ಆ ವೇದಗರ್ಭ ಬ್ರಹ್ಮನಿಂದಲೂ ಕೂಡ ಯಾರ ಗುಣಗಳನ್ನ ಎಣಿಸ್ಲಿಕ್ಕೆ ಆಗ್ಲಿಲ್ವೋ, ಆಹಾ ಅಂಥ ರಾಮಚಂದ್ರನ ಗುಣಗಳನ್ನ ಮನುಷ್ಯರಾದ ನಾವು ಎಷ್ಟು ಕೊಂಡಾಡಿದರೆ ಏನು ಬಂತು? ಅಂದ್ರೆ ರಾಮಚಂದ್ರನ ಗುಣಗಳನ್ನ ಎಷ್ಟು ಕೊಂಡಾಡಿದ್ರು ಅದು ಪೂರ್ಣ ಅಂತ ಆಗುದಿಲ್ಲ.
ಲಕ್ಷ್ಮೀದೇವಿ ಗುಣಗಳನ್ನು ಎಣಿಸ್ತೇನೆ ಅಂತ ಹೇಳಿ ಇನ್ನು ಕಾಲಲ್ಲಿ ಒಚ್ತಾ ಇದ್ದಾಳಂತೆ. ನರಮಾಪಿ ಪದಾಂಗುಲಿ ಲಸನ್ ನಖ ಧೂರ ಜನನಂತ ಸದ್ಗುಣಾನ್. ಆ ಕಾಲಲ್ಲಿ ಲಕ್ಷ್ಮೀದೇವಿ ಚಿಂತನೆ ಮಾಡ್ತಾಳಂತೆ, ಈ ಪರಮಾತ್ಮ ನನ್ನ ಗಂಡ ಎಷ್ಟು ಗುಣ ಇದೆ ಅವನನ್ನು ಒಂದ್ಸರ್ತಿ ಎಣಿಸ್ತೇನೆ ನಾನು ಅಂತ ಹೇಳಿ ಕೆಳಗಡೆ ಕಾಲಿಂದ ಎಣಿಸೋಣ ಅಂತ ಹೇಳಿ ಕಾಲು ಒತ್ತೇನೆ ಅಂತ ಹೇಳಿ ಕಾಲು ಒತ್ತಲಿಕ್ಕೆ ಪ್ರಾರಂಭ ಮಾಡಿ, ಆ ಉಗುರಿನ ತುದಿಯಲ್ಲಿ ಒಂದು ಧೂಳಿನ ಕಣ ಇತ್ತಂತೆ. ಆ ಕಣದಿಂದ ನಾನು ಪ್ರಾರಂಭ ಮಾಡಬೇಕು ಅಂತ ಪ್ರಾರಂಭ ಮಾಡಿದ ಲಕ್ಷ್ಮೀದೇವಿ ಇನ್ನೂ ಕೂಡ ಆ ನಾರಾಯಣನ ಕಾಲನ್ನೇ ಒತ್ತಾ ಇದ್ದಾಳೆ. ಯಾಕೆ? ಆ ಧೂಳಿನ ಕಣದಲ್ಲಿರುವ ಗುಣಗಳನ್ನೇ ಎಣಿಸಿ ಅವಳ ಕೈಯಿಂದ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಕಾಲು ಪಾದ ಮೇಲೆ ಕೈ ಕಾಲು ತಲೆಯವರೆಗೆ ಇನ್ಯಾವಾಗ ಬರೋದು ಲಕ್ಷ್ಮೀದೇವಿ ಅಂದ್ರೆ ಅಂಥ ಗುಣಾರ್ಣವನಾದಂತಹ ರಾಮಚಂದ್ರ. ಅವನ ಗುಣಗಳನ್ನ ನಾವು ಎಷ್ಟು ಕೊಂಡಾಡಿದ್ರೆ ಅದು ಕಡಿಮೆನೇ ಅದು ಅಂತ. ಹಾಗಾದ್ರೆ ಬಿಟ್ಟು ಬಿಡೋಣ, ಹೆಂಗೋ ಪೂರ್ತಿ ತಿಳ್ಕೊಳ್ಲಿಕ್ಕೆ ಆಗಲ್ಲ, ಬಿಟ್ಟು ಬಿಡೋಣ ಅಂದ್ರೆ ಹಾಗೆ ಮಾಡಬಾರದು. ದೇವರ ಅನುಗ್ರಹ ಆಗಬೇಕು ಅಂತಂದ್ರೆ ನಾವು ದೇವರ ಗುಣಗಳನ್ನ ಸದಾ ಕಾಲ ನೆನಿತಾ ಇರಬೇಕು. ಅದೇ ನಮಗೆ ದೇವರ ಅನುಗ್ರಹವಾಗಿ ನಮಗೆ ನಮ್ಮ ಅಭೀಷ್ಟಗಳು ಸಿದ್ಧಿ ಆಗ್ತದೆ. ಹಾಗಾಗಿ ಅಂಥ ರಾಮಚಂದ್ರ ಅಯೋಧ್ಯೆಯನ್ನ ಪಾಲನೆ ಮಾಡ್ತಾ ಇದ್ದ. ಆ ಅಯೋಧ್ಯೆ ಅಲ್ಲಿ ಹೇಗಿತ್ತು ಅಂತಂದ್ರೆ ನ ಕಿಂಚಿತ್ ಕಸ್ಯಚಿತ್ ಕ್ವಾಪಿ ಕಾರ್ಯಂ ನಾಕೃತಮೈಕ್ಷತ ಲಕ್ಷ್ಮಣಾನುಗತೆ ದೇವೆ ರಾಮೇ ರಾಜನಿ ಶಾಸತಿ. ಲಕ್ಷ್ಮಣನೊಟ್ಟಿ ಇರುವಂತಹ ರಾಮಚಂದ್ರ. ಯಾಕೆಂದ್ರೆ ರಾಮಚಂದ್ರ ಎಲ್ಲ ಆರ್ಡರ್ ಮಾಡ್ತಾ ಇದ್ದ ಲಕ್ಷ್ಮಣನಿಗೆ, ಲಕ್ಷ್ಮಣ ಸ್ವಲ್ಪ ನೋಡಪ್ಪ ಎಲ್ಲ ಕೆಲಸಗಳೆಲ್ಲ ಸರಿ ನಡೀತಾ ಇದೆನಾ. ಹಾಗಾಗಿ ಆ ಲಕ್ಷ್ಮಣನೊಂದಿಗೆ ಇರುವಂತಹ ರಾಮಚಂದ್ರ ಇಡೀ ದೇಶವನ್ನ ಆಳ್ತಾ ಇರಬೇಕಾದ್ರೆ ನ ಕಿಂಚಿತ್ ಕಸ್ಯಚಿತ್ ಕ್ವಾಪಿ ಕಾರ್ಯಂ ನಾಕೃತಮೈಕ್ಷತ. ಒಬ್ಬನ ಕೆಲಸ ಇದು ಆಗಿಲ್ಲ ಅಂತ ಇರ್ತಾ ಇರ್ಲಿಲ್ಲ ಅಂತ. ಕೆಲವರೆಲ್ಲ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಬರ್ತಾ ಇರ್ತಾರೆ, ನಮ್ದೊಂದು ಸ್ವಲ್ಪ ಕೆಲಸ ಮಾಡಿಕೊಡ್ರಿ, ನಮ್ದೊಂದು ಕೆಲಸ ಮಾಡಿಕೊಡ್ರಿ. ಹಂಗೆ ಯಾರು ಬರ್ತಾ ಇರ್ಲಿಲ್ಲ ಅಂತಲ್ಲಿ. ಯಾಕೆ? ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಆಗ್ತಾ ಇದ್ವು. ಯಾಕೆ? ಪ್ರಜೆಗಳೂ ಅಷ್ಟು ಶ್ರದ್ಧೆಯಿಂದ ಇದ್ರು. ರಾಮಚಂದ್ರನು ಎಲ್ಲ ಕೆಲಸಗಳನ್ನ ರಾಜನಾಗಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಸರ್ತಿ ಏನಾಗ್ತದೆ, ಅಲ್ಲಿ ಲಕ್ಷ್ಮಣ ಹೊರಗಡೆ ಬರ್ತಾನಂತೆ. ಒಂದು ನಾಯಿ ನಿಂತು ಬಿಟ್ಟಿದೆ ಅಂತ. ನಾಯಿ ತನ್ನ 2 ಕೈಗಳನ್ನ ಮೇಲೆತ್ತಿ ತಾನು ರಾಮನನ್ನ ನೋಡ್ಬೇಕು ಅಂತ ಕೇಳ್ತಾ ಇದೆ ಅಂತ. ಏನಾಯ್ತು ಯಾಕೆ ಅಂತ ಈ ಲಕ್ಷ್ಮಣ ಕೇಳ್ತಾ ಇದ್ದಾನಂತೆ. ಇಲ್ಲ ನನಗೆ ಸ್ವಲ್ಪ ಸಮಸ್ಯೆ ಆಗಿದೆ, ನಾನು ಆ ಸಮಸ್ಯೆಯನ್ನು ರಾಮಚಂದ್ರನ ಬಳಿ ಹೇಳ್ಕೊಳ್ಬೇಕು ಅಂತ ರಾಜಭವನದ ಹೊರಗಡೆ ನಾಯಿ ಬಂದು ನಿಂತು ಕೇಳ್ತಾ ಇದೆ. ಲಕ್ಷ್ಮಣ ಒಳಗ್ ಕರ್ಕೊಂಡು ಹೋಗ್ತಾನಂತೆ. ರಾಮನ ಮುಂದೆ ರಾಮ ಕೇಳ್ತಾನೆ, ಯಾಕಪ್ಪ ಎಲ್ಲರಿಗೆ ಎಲ್ಲ ಅರ್ಥದ ಸಿದ್ಧಿ ಆಗ್ತಾ ಇದೆ, ಇಲ್ಲಿ ನಿನಗೇನು ಸಮಸ್ಯೆ ಆಗಿದೆ ಅಂತ ಕೇಳಿದಾಗ ಆ ನಾಯಿ ಆ ಮನುಷ್ಯರ ಮಾತಿನಿಂದ ಹೇಳ್ತಾ ಇದೆ. ಅದು ಹೇಳ್ತದಂತೆ, ಭಿಕ್ಷು ಸರ್ವಾರ್ಥ ಸಿದ್ಧೋ ಮಾಂ ದಂಡೇನಾ ತಾಡ ಯದ್ಭೃಶಂ. ಒಬ್ಬ ಭಿಕ್ಷು ಸನ್ಯಾಸಿ ಇದ್ದಾನೆ, ಅವನ ಹೆಸರು ಸರ್ವಾರ್ಥ ಸಿದ್ಧಿ ಅಂತ. ಅವನ ಕೈಯಲ್ಲಿ ಹಿಡ್ಕೊಂಡ ದಂಡದಿಂದ ನನಗೆ ಜೋರು ಬಾರಿಸ್ಬಿಟ್ಟ ಅವನು. ಹೌದಾ, ನೀ ಏನ್ ತಪ್ಪು ಮಾಡಿದಿ, ಎದಕ್ ಹೊಡೆದ ಅವನು ನಿನಗೆ ಅಂತ ಕೇಳಿದ್ರೆ, ಅನಾಗಸಂ ದೀನತರಂ ಲೋಕಾನಾಂ ತ್ವಯಿಶಾಸ್ತರಿ. ನಾನು ಏನು ತಪ್ಪು ಮಾಡಿರ್ಲಿಲ್ಲ, ನೀನಂಥ ರಾಮಚಂದ್ರ ಇಡೀ ಲೋಕವನ್ನ ಆಳ್ಬೇಕಾಡಿದ್ರೆ ಏನೂ ತಪ್ಪು ಮಾಡದಿರ್ತಕ್ಕಂತಹ ನಾನು ಒಬ್ಬ ಸನ್ಯಾಸಿಯ ಕೈಯಿಂದ ಏಟು ತಿನ್ನುವಂತಾಯ್ತು ನನಗೆ ಅಂತ ಹೇಳಿ ಆ ನಾಯಿ ಹೇಳ್ತಾ ಇದೆ. ಅದಕ್ಕೆ ಸರಿ ಆಯ್ತು, ಕರೆಸ್ರಿ ಅವನ್ನ, ಯಾರು ಎಲ್ಲಿದ್ದಾನೆ ನೋಡಿ ಅಂತ ಹೇಳಿ ಅವನನ್ನ ಕರೆಸ್ತಾರೆ. ಸರ್ವಾರ್ಥ ಸಿದ್ಧಿ ಎದುರುಗಡೆ ಬಂದಿದ್ದಾನಂತ. ರಾಮಚಂದ್ರ ಕೇಳ್ತಾ ಇದ್ದಾನೆ, ಏನಪ್ಪಾ ನಾಯಿ ಹೊಡೆದಿಯೇನಪ್ಪ ನೀನು ಅಂತ. ಹೌದು ಹೊಡೆದೆ, ನನಗೆ ಭಿಕ್ಷೆ ಸಿಕ್ಕಿ 5 ದಿನ ಆಗಿತ್ತು, ಸ್ವಲ್ಪ ಹೊಟ್ಟೆ ಜೋರು ಹಸಿತಾ ಇತ್ತು. ಹೊಟ್ಟೆ ಹಸಿದಾಗ ಏನು ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ್, ಏನು ತಲೆಗೆ ಹೊಳೆಯೋದಿಲ್ಲ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಸಿಟ್ಟು ಬೇಗ ಬರ್ತದೆ. ಈ ನಾಯಿ ಸುಮ್ಮನೆ ಅಲ್ಲಿರೋ ಹೊಗಳ್ತಾ ಇತ್ತು, ಸಿಟ್ಟು ಬಂತು, ಕೋಲಲ್ಲಿ ಎಲ್ಲ ಬಾರಿಸ್ಬಿಟ್ಟೆ ನಾನು. ಹೌದೌದು, ನನ್ ತಪ್ಪಾಗಿದೆ, ನಾನು ಬಾರಿಸಬಾರ್ದಿತ್ತು. ನಾನು ಬಾರಿಸಿದ್ರಿಂದ ಅದು ನೀವೇನು ಶಿಕ್ಷೆ ಕೊಟ್ಟರು ಅದನ್ನ ಶಿರಸಾವಹಿಸಿ ನಾನು ತಗೊಳ್ತೇನೆ ನಾನು ಅಂತ ಹೇಳಿ ರಾಮಚಂದ್ರನಿಗೆ ಹೇಳ್ತಾ ಇದ್ದ. ನಾವು ರಾಮಚಂದ್ರ, ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾಯಿ ಹೊಡೆದ್ರೆ ಏನು ಶಿಕ್ಷೆ ಅಂತ ಇಲ್ಲ. ಇಷ್ಟರಲ್ಲಿ ನಾಯಿನ ಕೇಳ್ತಾನಂತೆ, ನೀನೇ ಹೇಳ್ಬಿಡಪ್ಪ ಏನು ಶಿಕ್ಷೆ ಕೊಡ್ಬೇಕು ಅವನಿಗೆ ಹೇಳಿಬಿಡು ಅಂತ. ಕಚ್ಚಿ ಬಿಡ್ತದೇನೋ ನಾಯಿ, ಕಚ್ಚಿ ಬಿಟ್ರೆ ಮುಗಿತಲ್ಲ ಅಂತ ಹೇಳಿ. ಅದಕ್ಕೆ ಅದು ನಾಯಿ ಹೇಳ್ತದಂತೆ, ಕಾಲಂಜರೇ ಕೌಲಪತ್ಯಂ ಇತ್ಯುವಾಚಸ ಕುಕ್ಕುರಃ. ಒಂದು ಕಾಲಂಜರ ಪ್ರದೇಶ ಅಂತಿದೆ, ಅಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಧರ್ಮದರ್ಶಿಗಳು ಅಂತ ಯಾರು ಇಲ್ಲ. ಇವನನ್ನು ಕರ್ಕೊಂಡು ಹೋಗಿ ಅಲ್ಲಿ ಧರ್ಮದರ್ಶಿ ಮಾಡ್ಬೇಕು, ಕುಲಪತಿ ಮಾಡ್ಬೇಕು ಅವನನ್ನ ಅಂತ ಹೇಳಿ ಆ ನಾಯಿ ಹೇಳ್ತಾ ಇದೆ ಅಂತ. ರಾಮಚಂದ್ರ ಹೇಳಿದ, ಆಯ್ತು ಅಲ್ಲಿ ನೋಡಿ ಯಾವ ದೇವಸ್ಥಾನ, ಕಾಲಂಜರ ಪ್ರದೇಶ, ಅಲ್ಲಿ ಧರ್ಮದರ್ಶಿಗಳಾಗಿ ರಾಮಚಂದ್ರನ ಆಜ್ಞೆಯಿಂದ ಇವನನ್ನ ನೇಮಿಸಬೇಕು ಅಂತ ಸರ್ವಾರ್ಥ ಸಿದ್ಧಿ ಭಿಕ್ಷುವನ್ನ ಅಲ್ಲಿ ನೇಮನೆ ಮಾಡಿದರಂತೆ. ಇಲ್ಲಿ ಇದ್ದವರಿಗೆಲ್ಲ ಆಶ್ಚರ್ಯ, ಈ ನಾಯಿ ಹೊಡೆದ್ರೆ ಒಂದು ದೇವಸ್ಥಾನದ ಧರ್ಮಾಧಿಪತಿತ್ವ ಸಿಗ್ತದೆ ಅಂತಂದ್ರೆ ಹೊಡೆಯೋಣಲ್ಲ ದಿನ ಬೇಕಾದ್ರೆ ಅಂತ ಆಲೋಚನೆ ಮಾಡಿದ್ರಂತೆ. ಅದಕ್ಕೆ ಎಲ್ಲರೂ ಆ ನಾಯಿಯನ್ನು ಕೇಳ್ತಾ ಇದ್ರಂತೆ, ಅಲ್ಲ ನಿನ್ನ ಹೊಡೆದವನನ್ನ ಏನೋ ಒಂದು ಶಿಕ್ಷೆ ಕೊಡಿಸ್ಬೇಕು, ಇದೆಂಥ ಶಿಕ್ಷೆ ಆಯ್ತಿದು? ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆ ದೇವಸ್ಥಾನದ ಧರ್ಮದರ್ಶಿ ಅಂತ ಮಾಡ್ಬೇಕು ಅಂತಂದ್ರೆ ಏನ್ ಶಿಕ್ಷೆ ಕೊಟ್ಟಾಗಾಯ್ತು ನೀನು ಅಂತ ಅದನ್ನ ಕೇಳಿದಾಗ
ಅದು ನಾಯಿ ಹೇಳುತ್ತದೆ, ಕಾಲಂಜರೇ ಕೌಲಪತ್ಯಾತ್ ಶ್ವಯೋನಿತ್ವಂ ತದಾತ್ಮನಃ. ತಾನು ಅದಕ್ಕೆ ಪೂರ್ವ ಜನ್ಮದ ಸ್ಮರಣೆ ಇತ್ತಂತೆ. ಸ್ಮರಣೆ ಇತ್ತು. ಅದು ಹೇಳುತ್ತದೆ, ನಾನು ಹಿಂದಿನ ಜನ್ಮದಲ್ಲಿ ಮನುಷ್ಯನಾಗಿದ್ದೆ. ಅವಾಗ ಅದೇ ಕಾಲಂಜರ ಪ್ರದೇಶದ ದೇವಸ್ಥಾನದ ನಾನು ಆ ಮಠಾಧಿಪತಿ ಅಂದ್ರೆ ಆ ಧರ್ಮದರ್ಶಿ ಆಗಿದ್ದೆ ನಾನು ಆ ಕ್ಷೇತ್ರದಲ್ಲಿ. ಹಾಗಾಗಿ ಈ ಜನ್ಮದಲ್ಲಿ ನಾನು ನಾಯಿಯಾಗಿ ಹುಟ್ಟಿದ್ದೇನೆ ನಾನು. ಅದಕ್ಕೆ ಒಂದು ಕರ್ಮ ವಿಪಾಕದ ಮಾತಿದೆ. ಪೌರೋಹಿತ್ಯಂ ಚಾರ್ಚಕತ್ವಂ ಮಾಠಾಪತ್ಯಂ ತಥೈವ ಚ ಯಕ್ಕರೋತಿ ಸ ದೇವೋಪಿ ಶ್ವಾನಯೋನಿಂ ಸಮುಷ್ಣುತೆ. ಪುರೋಹಿತರು, ಅರ್ಚಕರು, ಮಠಾಧಿಪತಿಗಳು ಅಂದ್ರೆ ಈ ಕುಲಪತಿ ಧರ್ಮದರ್ಶಿ ಅಂತ ಯಾರಿರ್ತಾರಲ್ಲ ಅವರು. ಇವರು 3 ಮಂದಿ ದೇವತೆಗಳಾದ್ರೂ ಕೂಡ ಅವರು ಮುಂದಿನ ಜನ್ಮದಲ್ಲಿ ಶ್ವಾನಯೋನಿಂ ಸಮುಷ್ಣುತೆ, ಅವರು ನಾಯಿಗಳಾಗಿ ಹುಟ್ಟುತ್ತಾರೆ ಅವರು ಅಂತ. ಅಂದ್ರೆ ನಾವು ಎಷ್ಟು ಹೆದರ್ಬೇಕಾಗಾದ್ರೆ, ಇಲ್ಲಿದ್ದ ಪುರೋಹಿತರು, ಅರ್ಚಕರು, ದೇವಸ್ಥಾನ ಪೂಜೆ ಮಾಡೋರು, ಎಷ್ಟೆಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನವನ್ನ ನೋಡ್ಕೊಳ್ಳೋರಿಗೆಲ್ಲ ನಾಯಿ ಜನ್ಮ ಅಂತಂದ್ರೆ ಏನರ್ಥ ಇದಕ್ಕೆ ಅಂತಂದ್ರೆ, ಅದು ಆ ನಾಯಿಯೇ ಹೇಳ್ತದೆ, ನಾನು ಅಷ್ಟು ಶ್ರದ್ಧೆಯಿಂದ ನಾನು ಆ ದೇವಸ್ಥಾನವನ್ನ ಪಾಲನೆ ಮಾಡಿದ್ರು ಅದಕ್ಕೇನೋ ಒಂದು ಸ್ವಾರ್ಥ ಬಂತು. ಸ್ವಲ್ಪ ದೇವಸ್ಥಾನದ ಬಂದ ಲಾಭದಲ್ಲಿ ಏನೋ ತೆಗೆಯೋಣ ಅಂತ ಅನಿಸ್ತು. ಆ ಸ್ವಾರ್ಥದಿಂದಾಗಿ ನಾನು ಈ ನಾಯಿ ಜನ್ಮವನ್ನು ಪಡೆದಿದ್ದೇನೆ. ಹಾಗಾದ್ರೆ ನೋಡಿ, ಬೇರೆ ಎಲ್ಲ ಉದ್ಯೋಗಗಳಿರ್ತದೆ, ಯಾವ ಉದ್ಯೋಗದಲ್ಲಿಯೂ ನಮ್ಮ ಸ್ವಾರ್ಥ ಅಂತ ತೋರಿಸ್ಕೊಳ್ಬಾರ್ದು. ಅದರಲ್ಲಿಯೂ ಈ ಪೌರೋಹಿತ್ಯ, ಅರ್ಚಕತ್ವ, ಮಠಾಧಿಪತಿತ್ವ, ಇದರಲ್ಲಿ ನಮ್ಮ ಸ್ವಾರ್ಥವನ್ನು ಪೂರ್ಣ ಬಿಡಬೇಕು. ಈ ಪುರೋಹಿತರು ಎಲ್ಲ ಸ್ವಾರ್ಥಕ್ಕಾಗಿಯೇ ಮಾಡಿದ್ರೆ, ಅಲ್ಲಿ ಹೋಗಿ ಸಂಕಲ್ಪ ತಗೊಳ್ಳದೆ ನನ್ನ ಹೆಸರೇ ಹೇಳ್ಕೊಂಡು ನಾವೇ ಮಾಡಿಬಿಟ್ರೆ ಇದೇನಾಗ್ತದೆ? ಇದು ಬರೀ ಪುರೋಹಿತರು ಅಂತಂದ್ರೆ ಪುರಾಣ ಯೇ ಹಿತಮಿಚ್ಛಂತಿ, ಇಡೀ ಪುರಕ್ಕೆ ಹಿತ ಆಗ್ಬೇಕು ಅಂತ ಬಯಸೋರು. ಇವರು ಸ್ವಾರ್ಥಪರಾಯಣರಾದ್ರೆ, ಇವರು ಸ್ವಾರ್ಥಿಗಳಾದ್ರೆ ಅದರಿಂದ ಕೆಡುಕು ಇಡೀ ಊರಿಗಾಗ್ತದೆ. ಒಬ್ಬ ಅರ್ಚಕ ಶ್ರದ್ಧೆ ಭಕ್ತಿ ಇದ್ಯಾವುದೂ ಇಲ್ಲದೆ ಬರೀ ಕಾಟಾಚಾರಕ್ಕೆ ಪೂಜೆ ಮಾಡಿದರೆ, ಆ ದೇವಸ್ಥಾನಕ್ಕೆ ಯಾರೆಲ್ಲ ಬಂದು ದೇವರನ್ನ ನಮಸ್ಕಾರ ಮಾಡಿ ತಮ್ಮ ಅಭೀಷ್ಟಗಳನ್ನ ಬೇಡ್ಕೊಳ್ತಾರಲ್ಲ, ಈಡೇರದೇ ಇದ್ದಾಗ ಅವರ ಎಲ್ಲರ ಪಾಪ ಈ ಅರ್ಚಕನಿಗೆ ಬರ್ತದೆ. ಯಾಕೆ? ಇವನು ಸ್ವಾರ್ಥ ತೋರಿಸಿದ್ರಿಂದ. ಧರ್ಮದರ್ಶಿ ಕುಲಪತಿ ಅಂತಾದವನು ಆ ದೇವಸ್ಥಾನದಲ್ಲಿ ಬಂದ ದುಡ್ಡನ್ನ ಅದನ್ನ ಪಾಲು ಮಾಡಿ, ಕೆಲವೊಂದನ್ನ ದೇವಸ್ಥಾನದ ಉದ್ಧಾರಕ್ಕೆ, ಕೆಲವೊಂದನ್ನ ಬಡವರ ಏಳಿಗೆಗೆ, ಕೆಲವೊಂದು ಆ ರೀತಿ ಅದನ್ನ ಪಾಲು ಮಾಡಿ ಅದನ್ನ ದೇವಸ್ಥಾನದ ಇದಕ್ಕೆ ಖರ್ಚು ಮಾಡ್ಬೇಕು, ಸಮಾಜಕ್ಕಾಗಿ ಅದನ್ನ ಖರ್ಚು ಮಾಡ್ಬೇಕು. ಒಂದು ಪಾಲನ್ನು ತೆಗೆದು ನಮ್ಮ ಮನೆಗೆ ಹೋಗ್ಲಿ ಇದು ಅಂತ ಹೇಳಿದ್ರೆ ಇದೇನಾಯ್ತು? ಅದು ಸಮಾಜದ ದುಡ್ಡನ್ನ ತಾವು ಉಪಯೋಗಿಸ್ಕೊಂಡಂಗಾಯ್ತು. ಹಾಗಾಗಿ ಈ 3 ಜನ ಇದಾರಲ್ಲ, ಪುರೋಹಿತರು, ಅರ್ಚಕರು, ಕುಲಪತಿಗಳು, ಇವರು ಮೋಸ ಮಾಡಿದರೆ ಇದರ ಫಲವನ್ನ ಇಡೀ ಸಮಾಜ ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಅಲ್ಲಿ ಮೋಸ ಮಾಡಿದ ನಾವು ಆ ವೃತ್ತಿಯಲ್ಲಿದ್ದು ಮೋಸ ಮಾಡಿದ್ರೆ ನಮಗೆ ಶ್ವಾನಯೋನಿ, ನಾಯಿ ಜನ್ಮ ಬರ್ತದೆ ಅಂತ ಹೇಳಿ ಬೇರೆಯವರೆಲ್ಲ ಮೋಸ ಮಾಡಬಹುದು ಅಂತ ಅರ್ಥ ಅಲ್ಲ. ಯಾರು ಕೂಡ ಮೋಸ ಮಾಡಬಾರ್ದು. ಮೋಸ ಜಾಸ್ತಿ ಆಗ್ತಿದ್ದಾಗ ಮತ್ತ ನಾಯಿ ಜನ್ಮ ಅಂತೂ ಎಲ್ರಿಗೂ ಇದ್ದೇ ಇದೆ. ಹಾಗಾಗಿ ಈ ಮೋಸ ಅಂತ ಅನ್ನೋದು ಎಲ್ಲಿಯೂ ಕೂಡ ನಡಿಬಾರ್ದು. ಇವನನ್ನ ತಗೊಂಡೋಗಿ ಸರ್ವಾರ್ಥ ಸಿದ್ಧಿನ ಅಲ್ಲಿಗೆ ಹಾಕಿ, ಅಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ರೆ ಅವನು ಒಳ್ಳೆ ಜನ್ಮ ಬರ್ತದೆ, ಇಲ್ಲಾಂದ್ರೆ ನನ್ನ ಹಂಗೆ ನಾಯಿ ಆಗ್ತಾನವನು, ಅವಾಗ ನನ್ನ ಶಿಕ್ಷೆ ಪೂರ್ತಿ ಆಗ್ತದೆ ಅಂತ ಹೇಳಿ ಅವನನ್ನ ಆ ಕಾಲಂಜರ ಪರ್ವತಕ್ಕೆ ಕಳಿಸ್ತಾ ಇದ್ದ. ಹೀಗಾಗಿ ಈ ರೀತಿ ಆ ರಾಮರಾಜ್ಯದಲ್ಲಿ ಯಾರಿಗೂ ಏನು ತೊಂದರೆ ಇರಲಿಲ್ಲ. ಕೊನೆಗೆ ಆ ನಾಯಿಗೆ ತೊಂದರೆ ಬಂದ್ರೆ ರಾಮಚಂದ್ರ ಅದನ್ನೂ ಬಿಡದೆ, ಒಂದು ಸಣ್ಣ ಮೃಗಕ್ಕೂ ನಮ್ಮ ಈ ರಾಜ್ಯದಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಅದನ್ನ ಪರಿಹಾರ ಮಾಡಿಕೊಟ್ಟವನು ರಾಮಚಂದ್ರ. ಇಷ್ಟಾಗಿ ಅನೇಕ ವರ್ಷಗಳು ಕಳೆದಿದೆ. 10 ವರ್ಷ ಸಹಸ್ರಾಣಿ 10 ವರ್ಷ ಶತಾನಿ ಚ. ಎಷ್ಟು ವರ್ಷ ರಾಮಚಂದ್ರ ರಾಜ್ಯಭಾರ ಮಾಡಿದ ಅಂತಂದ್ರೆ 10,100 ವರ್ಷ, ಅಂದ್ರೆ 11,000 ವರ್ಷಗಳು ಅಂತ. ಒಟ್ಟು ಸೇರಿ 11,700 ವರ್ಷಗಳನ್ನ ತಾನು ಪಾಲನೆ ಮಾಡಿದ ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತದೆ. ಆದ್ರೆ ಕೆಲವು ಬೇರೆ ಗ್ರಂಥಗಳಲ್ಲಿ 13,000 ವರ್ಷ ಅಂತಿದೆ. ಮಹಾಭಾರತದಲ್ಲಿ, ಆಮೇಲೆ ನಿರ್ಣಯದಲ್ಲಿ, ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ಬೇಕಾದ್ರೆ 13 ವರ್ಷ ಅಂತ ಹೇಳ್ತಾರೆ. ಹಾಗಾದ್ರೆ ಏನರ್ಥ ಇದು? ಒಬ್ಬರು 10,000 ವರ್ಷ ಅನ್ನೋದು, ಇನ್ನೊಂದು 13,000 ವರ್ಷ ಅನ್ನೋದು. ಹಾಗಾಗಿ ಇದನ್ನು ಯಾವ ರೀತಿ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಅದಕ್ಕೆ ಆ ವರ್ಷಗಳನ್ನ ಗಣನೆ ಮಾಡಬೇಕಾದ್ರೆ ಅನೇಕ ಕ್ರಮಗಳಿವೆ ಅಂತ. ಅದರಲ್ಲಿ ಸೌರಮಾನ, ನಾವು ಅಧಿಕ ಮಾಸ ಈಗ ನಮ್ಗೆ ಬಂದಿದ್ದು ಹೇಗೆ ಸೌರಮಾನ ಸಾಂದ್ರಮಾನ ಇದೆರಡನ್ನು ಕೂಡಿಸ್ಲಿಕ್ಕೆ ಅಂತ ಹೇಳಿ ಅಧಿಕ ಮಾಸ ಬಂದಿರುವುದು. ಸೌರಮಾನದಲ್ಲಿ ಇದ್ದಂತಹ 165 ದಿನಗಳು ಅದು ಚಾಂದ್ರಮಾನದಲ್ಲಿರುವ 155 ದಿನಗಳಿಗೆ ಸೆಟ್ ಆಗ್ಬೇಕು ಅಂತಂದ್ರೆ 3 ವರ್ಷಕ್ಕೆ 1 ತಿಂಗಳು ಎಕ್ಸ್ಟ್ರಾ ಬರ್ತದೆ. ಅದನ್ನ ಕೂಡಿಸ್ಲಿಕ್ಕೆ ಅಂತ ಹೇಳಿ ನಾವು ಅಧಿಕ ಮಾಸ ಬಂದಿದೆ ಈಗ. ಅದೇ ರೀತಿ ಈ ನಾಕ್ಷತ್ರಮಾನ ಅಂತಿದೆ. ನಾಕ್ಷತ್ರಮಾನ ಅದನ್ನ ಇಡಾವತ್ಸರ ಅಂತ ಕರೀತಾರೆ. ಈ ನಾಕ್ಷತ್ರಮಾನದಲ್ಲಿ 1 ತಿಂಗಳಿಗೆ ಬರೀ 27 ದಿನ, ಅಂದ್ರೆ ವರ್ಷಕ್ಕೆ ಸಾಧಾರಣ 325 ದಿನ ಆಗ್ತದೆ. ಆ ನಕ್ಷತ್ರಮಾನದ ಪ್ರಕಾರ ಆಲೋಚನೆ ಮಾಡಿ ಅದನ್ನ ಎಣಿಸಿದಾಗ ನಮಗೆ 13,000 ದಿನ ಬರ್ತದೆ. ಹಾಗಾಗಿ 325 ಬರೆದು
ಅದನ್ನ ನಾವು ಎಣಿಸಿದಾಗ 13,000 ದಿನಗಳು ಬರ್ತದೆ. ಅದನ್ನ ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಹೇಳಿದ್ದು. ರಾಮಾಯಣದಲ್ಲಿ ಹೇಳಬೇಕಾದ್ರೆ ಈ ಸೌರಮಾನದ ಲೆಕ್ಕಾಚಾರ 360 ದಿನ ಅಂತ, ಸೌರ ಚಾಂದ್ರ ಎರಡನ್ನು ಮಿಕ್ಸ್ ಮಾಡಿದಾಗ ಒಂದು ದಿನ ಗಣನೆ ಸಿಗುವುದು ಅಂತಂದ್ರೆ 360 ವರ್ಷ. 360 ವರ್ಷವನ್ನು ಇಟ್ಕೊಂಡಾಗ ನಮಗೆ ಸರಿಯಾಗಿ 11,700 ದಿನ ಬರ್ತದೆ. ಹಾಗಾಗಿ ಅದನ್ನ ಇಟ್ಕೊಂಡು ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದ. ಅದರಿಂದಾಗಿ ಒಬ್ಬರು ಸರಿ ಹೇಳಿದ್ದಾರೆ, ಒಬ್ಬರು ತಪ್ಪು ಹೇಳಿದ್ದಾರೆ ಅಂತ ತಿಳ್ಕೊಳ್ಬಾರ್ದು. ನಾವೇ ಸ್ವಲ್ಪ ಸಂಖ್ಯೆಯನ್ನ ಅದನ್ನ ಸರಿಯಾಗಿ ಗಣನೆ ಮಾಡ್ಕೊಳ್ಬೇಕು. ಒಬ್ಬೊಬ್ರು ಒಂದೊಂದು ಅವರಿಗೆ ತೋಚಿದ ಮಾನವನ್ನ ಹೇಳ್ತಾರೆ. ಹಾಗಾಗಿ ಅಲ್ಲಿ ನಕ್ಷತ್ರ ಮಾನ, ಇಲ್ಲಿ ಸೌರ ಚಾಂದ್ರ ಎರಡು ಸೇರಿದ ಮಾನವನ್ನ ಇಟ್ಕೊಳ್ಬೇಕು ಅಂತ ತಿಳ್ಕೊಬೇಕು ನಾವು. ಇಷ್ಟಾದಾಗ ಒಂದು ದಿನ ಏನಾಗ್ತದೆ, ರಾಮಚಂದ್ರ ಸಭೆ ಕರೆದಿದ್ದಾನೆ. ಎಲ್ಲರೂ ಬಂದಿದ್ದಾರೆ. ಅದರಲ್ಲಿ ಗೂಢಚರರು ಅಂದ್ರೆ ಅಲ್ಲೆಲ್ಲಿ ಗೂಢಚರರನ್ನ ಬಿಟ್ಟಿರ್ತಾರೆ. ನಮ್ಮ ದೇಶದಲ್ಲಿಯೇ ಗೂಢಚರರನ್ನ ರಾಜರು ಬಿಡ್ತಿದ್ರು. ಯಾಕೆ? ರಾಜನ ಬಗ್ಗೆ ರಿವ್ಯೂಸ್ ಬೇಕಲ್ಲ. ರಾಜ ಹೇಗೆ ಪಾಲನೆ ಮಾಡ್ತಾ ಇದ್ದಾನೆ, ರಾಜನಲ್ಲಿ ಏನಾದ್ರೂ ದೋಷಗಳಿವೆಯಾ? ಹೇಗೆ ರಾಜನಲ್ಲಿ ದೋಷ ಇದ್ರೆ ಪ್ರಜೆಗಳು ಬಂದು ಹೇಳುವುದಿಲ್ಲ, ಅದನ್ನ ಅಲ್ಲಲ್ಲಿ ಮಾತಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾತಾಡ್ಕೊಂಡಾಗ ಅದು ರಾಜನಿಗೆ ಗೊತ್ತಾಗುದಿಲ್ಲ. ಈ ಗೂಢಚರರನ್ನ ಬಿಟ್ಟು ತಮ್ಮ ಬಗ್ಗೆ ಏನು ದೋಷ ಇದೆ ಅಂತ ಹೇಳಿ ರಾಜರು ಆವಾಗ ತಿಳ್ಕೊಳ್ತಿದ್ರಂತೆ. ಅಂದ್ರೆ ಅಷ್ಟು ಪ್ರಾಮಾಣಿಕರಿದ್ರು ರಾಜರು ಅಂತ. ಈಗ ಹಂಗೆಲ್ಲ ಇಲ್ಲ. ಅದನ್ನ ಮೇನ್ ಮೀಡಿಯಾದಲ್ಲೇ ಬಂದು ಹೇಳಿದ್ರು ಅದು ದೋಷವನ್ನ ಸರಿ ಮಾಡ್ಕೊಳ್ಳೋದಿಲ್ಲ ರಾಜಕಾರಣಿಗಳು. ಅಂತೂ ಅವಾಗ ಎಲ್ಲರನ್ನು ಕರೆದಿದ್ದಾನೆ. ಗೂಢಚರರೆಲ್ಲ ಇದ್ದಾರೆ, ಎಲ್ಲರೂ ಮಿತ್ರರಂತೆ ಅವ್ರನ್ನ ಮಾತಾಡ್ತಾ ಇದ್ದಾನಂತೆ ರಾಮಚಂದ್ರ. ಕೇಳ್ತಾ ಇದ್ದಾನೆ, ಮಾಮಾಶ್ರಿತಾನಿ ಕಾನ್ಯಾಹು ಪೌರಜಾನಪದ ಜನಾಃ ಕಿಂಚ ಸೀತಾಂ ಸಮಾಶ್ರಿತ್ಯ ಭರತಂ ಕಿಂಚ ಲಕ್ಷ್ಮಣಂ ಕಿನ್ನು ಶತ್ರುಘ್ನ ಮುದ್ದಿಶ್ಯ ಕೈಕೇಯೀಂ ಕಿನ್ನು ಮಾತರಂ ವಕ್ತವ್ಯತಾಂಚ ರಾಜಾನೋ ವನೇ ರಾಜ್ಯೇ ವ್ರಜಂತಿ ಚ. ಅಲ್ಲಪ್ಪ, ನೀವು ಎಲ್ಲ ಕಡೆ ಅಡ್ಡಾಡ್ತಿರಲ್ಲ, ಏನು ಸುದ್ದಿ ಇದೆ? ನನ್ನ ಬಗ್ಗೆ ಏನು ಹೇಳ್ತಾರೆ? ನನ್ನ ಹೆಂಡತಿ ಸೀತೆ ಇದ್ದಾಳೆ, ಲಕ್ಷ್ಮಣ ಇದ್ದಾನೆ, ಭರತ ಇದ್ದಾನೆ, ಶತ್ರುಘ್ನ, ಆಮೇಲೆ ನನ್ನನ್ನು ಕಾಡಿಗೆ ಕಳಿಸಿದ್ಲು ಅಂತ ಕೈಕೇಯಿ ಬಗ್ಗೆ ಏನು ಎಲ್ಲ ಕೆಟ್ಟದ್ದು ಮಾತಾಡ್ತಿಲ್ಲಲ್ಲ ಅಂತ ಹೇಳಿ ರಾಮಚಂದ್ರ ಕೇಳ್ತಾ ಇದ್ದಾನಂತೆ. ರಾಮಚಂದ್ರ ಹೇಳ್ತಾನೆ, ಒಳ್ಳೇದಿದ್ರೆ ಅದನ್ನ ಹೇಳಲಿಕ್ಕೆ ಹೋಗ್ಬೇಡ್ರಿ, ಏನಾದ್ರೂ ಕೆಟ್ಟದ್ದು ಮಾತಾಡಿದ್ರೆ ಅದನ್ನ ಹೇಳ್ರಿ. ಒಳ್ಳೇದನ್ನ ಮಾತಾಡ್ತಾರೆ, ಕೆಟ್ಟದನ್ನ ಮಾತಾಡಿದ್ರೆ ಅದನ್ನು ತಿಳಿಸ್ರಿ ನನಗೆ ಅಂತ ಕೇಳ್ತಾ ಇದ್ದಾನಂತೆ. ಯಾರು ಏನು ಮಾತಾಡ್ಲಿಲ್ಲ. ಅವಾಗ ರಾಘವೇಣ ಇವ ಮುಕ್ತಸ್ತು ಭದ್ರ ಸುರುಚಿರಂ ವಚಃ. ಅದರಲ್ಲಿ ಭದ್ರ ಅಂತ ಒಬ್ಬನಿದ್ದ, ಅವನು ಬಂದು ಹೇಳ್ತಾ ಇದ್ದಾನಂತೆ, ಇಲ್ಲಪ್ಪ ಎಲ್ಲವೂ ಕೂಡ ಸರಿಯಾಗಿದೆ, ಎಲ್ಲರೂ ನಿನ್ನ ಗುಣಗಳನ್ನ ಹೊಗಳ್ತಾರೆ, ಎಲ್ಲರೂ ಕೂಡ ಚೆನ್ನಾಗೇ ಇದ್ದಾರೆ. ಆದ್ರೆ ಅಂತ ಪ್ರಾರಂಭ ಮಾಡ್ತಾನಂತವನು. ಹತ್ವಾಚ ರಾವಣಂ ಸಂಖ್ಯೆ ಸೀತಾಮಾಹೃತ್ಯ ರಾಘವ ಅಮರ್ಷಂ ಪೃಷ್ಠತ ಕೃತ್ವ ಸ್ವವೇಶ್ಮ ಪುನರಾನಯತ್. ನಿನ್ನ ಗುಣಗಳನ್ನೆಲ್ಲ ಬಹಳಷ್ಟು ಹೊಗಳ್ತಾರಪ್ಪ. ಕಾಡಿಗೆ ಹೋದ, ಆ ರಾವಣನನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಹೇಳಿ ಆ ಸೇತುವೆಯನ್ನ ಕಟ್ಟಿದ, ಕಪಿ ಸಮೂಹವನ್ನು ತಗೊಂಡು ಹೋಗಿ ಯುದ್ಧ ಮಾಡಿ ಆ ರಾವಣನನ್ನ ಕೊಂದ. ಆದರೆ ಆ ರಾವಣನ ಮನೆಯಲ್ಲಿ ಇದ್ದಂತಹ ವರ್ಷಗಟ್ಲೆ, ಆ 1 ವರ್ಷ ಆಗ್ಲಿಕ್ಕೆ ಬಂದಿತ್ತು, ಅನೇಕ ತಿಂಗಳುಗಳ ಗಟ್ಲೆ ಇದ್ದ ಸೀತೆಯನ್ನ ಅಮರ್ಷಃ ಏನೂ ಆಲೋಚನೆ ಮಾಡದೆ ಅವನು ಸ್ವವೇಶ್ಮ ಪುನರಾನಯತು, ತನ್ನ ಮನೆಗೆ ತಂದು ಇಟ್ಕೊಂಡಿದ್ದಾನ ಅವಳನ್ನ. ಕೀದೃಶಂ ಹೃದಯೇ ತಸ್ಯ ಸೀತಾ ಸಂಭೋಗಜಂ ಸುಖಂ ಅಂಕಮಾರೋಪ್ಯತು ಪುರಾ ರಾವಣೇನ ಬಲಾಧೃತಾಂ. ಬಹಳ ಕೆಟ್ಟ ಮಾತುಗಳನ್ನ ಮಾತಾಡ್ಕೊಳ್ತಾ ಇದ್ದಾರೆ ಜನರು. ಏನು ಅಲ್ಲ, ರಾಮಚಂದ್ರ ಆ ಸೀತೆಯನ್ನ ಕರ್ಕೊಂಡ್ ಬಂದಿದ್ದಾನಲ್ಲ, ಸೀತೆಯನ್ನ ಕರ್ಕೊಂಡ್ ಬರ್ಲಿಕ್ಕೆ ಮನಸ್ಸು ಹೇಗಾಯ್ತು ಅವನಿಗೆ? ಯಾಕೆ? ಅವಳು ಏನ್ ಮಾಡಿದಾಳೆ ಸೀತೆ? ಯಾರೋ ಒಳ್ಳೆಯವರ ಮನೆಯಲ್ಲಿ, ಋಷಿಗಳ ಮನೆಯಲ್ಲಿ ಇದ್ದು ಬಂದಿದ್ದಲ್ಲ, ಕೆಟ್ಟ ಕ್ರೂರಿಯಾದಂತಹ ರಾಕ್ಷಸ ರಾವಣ, ಅವನ ಮನೆಯಲ್ಲಿ, ಅವನ ಅಶೋಕವನದಲ್ಲಿ, ಅವನ ಅಂತಃಪುರದಲ್ಲೆಲ್ಲ ಇದ್ದು ಬಂದವಳು. ಅವಳನ್ನ ರಾಮಚಂದ್ರ ಸ್ವೀಕಾರ ಮಾಡಿದಾನೆ. ಏಕಾಂತದಲ್ಲಿ ಇರ್ತಾರೆ ರಾಮಚಂದ್ರ ಸೀತೆ ಇಬ್ಬರೇ ಇದ್ದಾರೆ. ಅವಾಗ ಅವಳ ಮುಖವನ್ನ ನೋಡಿದಾಗ ಅವನಿಗೇನು ಅನಿಸೋದಿಲ್ಲೇನು? ಆ ಸೀತೆಯನ್ನ ತೊಡೆ ಹಿಡಿದು ತನ್ನ ತೊಡೆ ಮೇಲೆ ಎಳ್ಕೊಂಡು ಆ ರಾವಣ ಅವಳನ್ನು ಕರ್ಕೊಂಡು ಹೋಗಿದ್ದಾನೆ. ಅಷ್ಟು ಸ್ವಚ್ಛ ಮನಸ್ಸಿನವಳು ಅಂತ ರಾಮಚಂದ್ರನಿಗಾದ್ರೂ ಅನಿಸ್ತದ? ಅಂಥ ಸೀತೆ ದೋಷ ದುಷ್ಟಳು, ಅವಳನ್ನ ಈ ರಾಮಚಂದ್ರ ಗ್ರಹಣೆ ಮಾಡಿದಾನಲ್ಲ, ಇವನಿಗೆ ಏನು ಹೇಳ್ಬೇಕು ನಾವು? ಅಸ್ಮಾಕಮಪಿ ದಾರೇಶು ಸಹನೀಯಂ ಭವಿಷ್ಯತಿ. ಪ್ರಜೆಗಳು ಹೇಗೆ ಮಾತಾಡ್ಕೊಳ್ತಾರಂತಂದ್ರೆ, ಸರಿ ರಾಮ ಮಾಡಿದ, ಇಷ್ಟೆಲ್ಲ ಮಾಡಿದ, ಇವನು ಮಾಡಿದ್ರಿಂದ ಏನಾಗ್ತದೆ ಗೊತ್ತಾ? ನಾಳೆ ದಿವಸ ನಮ್ಮ ಹೆಂಡತಿಯರು ಯಾರಾದ್ರೂ ಹೋಗಿ ಬಂದ್ರು ಅಂತಂದ್ರೆ ನಾವು ಸುಮ್ಮನೆ ಕೊಡ್ಬೇಕಾಗ್ತದೆ. ಏನ್ರಿ ರಾಜ ಸುಮ್ಮನೆ ಇದಾನಲ್ಲ, ಸೀತೆಯನ್ನು ಕರ್ಕೊಂಡ್ ಬಂದಿಲ್ಲೇನು, ನಾವು ಬರ್ತೀವಿ ಅಂತ ಮನೆಯಲ್ಲಿ ಗಲಾಟೆ ಮಾಡ್ತಾರೆ. ಹೀಗಾಯ್ತು ಅಂತಾದ್ರೆ ಏನಾಗ್ತದೆ? ಪ್ರಜೆಗಳು ಯಥಾ ರಾಜ ತಥಾ ಪ್ರಜಾ ಅಲ್ಲ, ರಾಜನಿದ್ದಂತೆ ಪ್ರಜೆಗಳು ಇರ್ತಾರೆ. ಹಾಗಾದ್ರೆ ಇಷ್ಟನ್ನೆಲ್ಲ ಜನರು ನಿನ್ನ ಹೆಂಡತಿಯ ಬಗ್ಗೆ ಮಾತಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಆ ಭದ್ರ ತಾನು ರಾಮಚಂದ್ರನಿಗೆ ಹೇಳ್ತಾ ಇದ್ದಾನೆ. ರಾಮಚಂದ್ರನ ಮುಖ ಬಹಳಷ್ಟು ಬಾಡಿ ಹೋಯ್ತಂತೆ. ಅವನ್ನೆಲ್ಲರನ್ನು ಕಳಿಸಿದ, ವಿಸರ್ಜನೆ ಮಾಡಿದ ಸಭೆ. ತನ್ನ ತಮ್ಮಂದ್ರನ್ನೆಲ್ಲರನ್ನು ಕರಿತಾ ಇದ್ದಾನೆ. ಲಕ್ಷ್ಮಣ, ಭರತ, ಶತ್ರುಘ್ನ ಅವರೆಲ್ಲ ಬರ್ತಾ ಇದ್ದಾರೆ. ಅವ್ರ ಮುಂದೆ
ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ನೋಡ್ರಪ್ಪ, ಈ ರೀತಿ ಈ ಅಯೋಧ್ಯೆಯ ಜನರು ನನ್ನ ಹೆಂಡತಿಯ ಬಗ್ಗೆ ಬಹಳಷ್ಟು ಕೆಟ್ಟ ರೀತಿಯಿಂದ ಮಾತಾಡ್ಕೊಳ್ತಾ ಇದ್ದಾರೆ. ನಾವೇನು ಮಾಡಬೇಕು? ಯಾಕೆಂದ್ರೆ ಬಹಳಷ್ಟು ಬೇಜಾರಾಗ್ಬಿಟ್ಟಿದೆ ರಾಮಚಂದ್ರನಿಗೆ. ಅಂಥ ಬೇಜಾರು ಯಾಕಾಗಿದೆ? ತನಗೆ ಅತ್ಯಂತ ಪ್ರಾಣಕ್ಕಿಂತ ಹೆಚ್ಚಿನವಳು ಸೀತೆ. ಆ ಸೀತೆಯ ಬಗ್ಗೆ ಅಯೋಧ್ಯೆಯ ಜನರು ಕೆಟ್ಟದಾಗಿ ಮಾತಾಡ್ಕೊಳ್ಬೇಕಾದ್ರೆ ಈ ರಾಮಚಂದ್ರನಿಗೆ ಹೇಗಾಗಿರ್ಬೇಡ. ಬಹಳಷ್ಟು ದುಃಖ ತಪ್ತನಾಗಿ ತಮ್ಮಂದರಿಗೆ ಹೇಳ್ತಾನೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಲಕ್ಷ್ಮಣನಿಗೆ ಸಿಟ್ಟು ಬರ್ತದೆ. ಭರತ ಶತ್ರುಘ್ನರು ಬಹಳಷ್ಟು ಕೋಪಗೊಂಡು ಹೇಳ್ತಾರಂತೆ, ಅಣ್ಣ ಯಾರು ಹೇಳಿದ್ದು ಅಂತ ಕೇಳು, ತಲೆ ಹೋಗಿ ಕತ್ತರಿಸ್ಬಿಡ್ತೀನಿ ಅಂತ ಲಕ್ಷ್ಮಣ ಹೇಳ್ತಾನೆ. ಈ ಭರತ ಶತ್ರುಘ್ನರು ಹೇಳ್ತಾರೆ, ಒಂದು ಸಭೆ ಕರೆಸೋಣ, ಈ ವಿಷಯ ಕೇಳೋಣ, ಯಾರ್ಯಾರಿಗೆ ಸೀತೆ ದುಷ್ಟಳು ಅಂತ ಸಂಶಯ ಇದೆಯೋ ಒಂದ್ಸರ್ತಿ ಕೈ ಮೇಲ್ ಮಾಡ್ರಿ ಅಂತ, ಎಲ್ಲರ ನಾಲ್ಗೆ ಸಿಡಿಬಿಡ್ತೇನೆ ನಾನು ಅಂತ ಎಲ್ಲ ಮಾತಾಡ್ತಾರಂತೆ. ಆದ್ರೆ ರಾಮಚಂದ್ರ ಹೇಳ್ತಾನೆ, ನೀವು ಎಷ್ಟು ಜನರ ತಲೆ ಅಂತ ತೆಗಿತೀರಪ್ಪ? ಅಯೋಧ್ಯೆಯ ಜನತೆ ಮಾತಾಡ್ಬೇಕಾದ್ರೆ ಎದುರುಗಡೆಯಿಂದ ಮಾತಾಡುವುದಿಲ್ಲ, ಹಿಂದಿಂದ ಎಲ್ಲ ಜನರು ಮಾತಾಡ್ಕೊಳ್ತಾರೆ. ಹಾಗಾಗಿ ನನ್ನ ಹೆಂಡತಿ ನಿರ್ದುಷ್ಟಳು, ಆದ್ರೂ ಜನರ ಬಾಯಿಗೆ ಸಿಕ್ಕಿ ದೋಷಯುಕ್ತಳಾದಂತ ಆಗ್ತದಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಅಗ್ನಿ ಪರೀಕ್ಷೆ ಆಗಿದೆ ಅಂತ ಹೇಳೋಣ, ಸಹಜ ಅಲ್ಲ. ಬರ್ಬೇಕಾದ್ರೆ ರಾಮಚಂದ್ರನೇ ಅವಳನ್ನು ಸ್ವೀಕಾರ ಮಾಡ್ಲಿಲ್ಲ. ಮೊದಲು ಅಗ್ನಿ ಪರೀಕ್ಷೆ ಆಗ್ಲಿ ಅಂತ. ಅಗ್ನಿ ಪರೀಕ್ಷೆ ಆಯ್ತು, ಸೀತೆ ನಿರ್ದುಷ್ಟಳು ಅಂತ ಗೊತ್ತಾಗಿದೆ ಅಲ್ಲ, ಅಗ್ನಿ ಪರೀಕ್ಷೆ ಆಗಿದ್ದ ವಿಷಯ ಹೇಳೋಣ. ಯಾಕೆಂದ್ರೆ ಈ ಅಗ್ನಿ ಪರೀಕ್ಷೆ ಅಂತ ಆದ್ರೆ ಅದು ಆ ನಿರ್ದೋಷತ್ವಕ್ಕೆ ಮುಖ್ಯ ಕಾರಣ. ಅದಾಗಿದೆ ಅಂತ ಹೇಳಿಬಿಡೋಣ ಎಲ್ರಿಗೂ ಅಂತಂದ್ರೆ, ಈ ಜನರು ತಮ್ಮ ಮನಸ್ಸಲ್ಲಿ ಒಂದನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ ಅದನ್ನು ಬದಲಾಯಿಸೋದು ಬಹಳ ಕಷ್ಟ ಅಂತ. ರಾಮ ರಾವಣನನ್ನು ಕೊಂದ, ಹೌದು 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 ಕೊಂದ, ಯಾಕೆ? ಏನು ಸಾಕ್ಷಿ? ಏನು? ರಾವಣ ಇಲ್ಲ, ಅದೇ ಸಾಕ್ಷಿ. ಕುಂಭಕರ್ಣ ಬೇರೆಲ್ಲ ರಾಕ್ಷಸರನ್ನ ಕೊಂದ, ಏನು ಸಾಕ್ಷಿ? ಅವ್ರು ಯಾರು ಇಲ್ಲ ಈಗ, ಅದೇ ಸಾಕ್ಷಿ. ಅಲ್ಲ, ಸೀತೆ ಪರಿಶುದ್ಧಳು ಅನ್ಲಿಕ್ಕೆ ಏನು ಸಾಕ್ಷಿ? ಇಲ್ಲ, ಅಗ್ನಿ ಪ್ರವೇಶ ಮಾಡಿಸಿ ಕರ್ಕೊಂಡ್ ಬಂದಿದ್ದಾನೆ, ಅದಕ್ಕೆ ಏನ್ ಸಾಕ್ಷಿ? ಅಗ್ನಿ ಪ್ರವೇಶ ಮಾಡಿದ್ದಾನೆ ಅನ್ಲಿಕ್ಕೆ. ಇದ್ರು, ವಿಭೀಷಣ ಇದ್ದ, ಸುಗ್ರೀವ ಇದ್ದ, ಹನುಮಂತ ಇದ್ದ, ಎಲ್ರು ಇದ್ರಲ್ಲ, ಅವರೆಲ್ಲ ರಾಮನ ಭಕ್ತರು. ರಾಮ ಏನ್ ಹೇಳಿದ್ರು ಹೌದು ಹೌದು ಅಂತಾರೆ, ಇಲ್ಲ ಅನ್ನೋದ್ರೆ ಇಲ್ಲ ಅಂತಾರೆ ಅವರು. ಅಂದ್ರೆ ಜನರು ಈ ರೀತಿ ಮಾತಾಡ್ಕೊಳ್ತಾರೆ. ಯಾಕೆ? ಜನರ ಮನಸ್ಸಲ್ಲಿ ಸೀತೆ ದೋಷ ದುಷ್ಟಳು ಅಂತ ಮನಸ್ಸಿಗೆ ಬಂದ ಮೇಲೆ ಯಾರು ಏನ್ ಕನ್ವಿನ್ಸ್ ಮಾಡಿದ್ರು ಅದು ತಲೆಯಿಂದ ಹೋಗುದಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ರಾಮ ಇದನ್ನೆಲ್ಲ ಹೇಳ್ತಾನೆ ಅವ್ರ ಮುಂದೆ, ನೀವು ತಲೆ ತೆಗಿತೀನಿ, ನಾಲಿಗೆ ಕತ್ತರಿಸ್ತೀನಿ, ಇದು ಯಾವುದು ನಡೆಯುವುದಿಲ್ಲ. ಏನ್ ಮಾಡ್ಬೇಕೀಗ? ಅದಕ್ಕೆ ರಾಮಚಂದ್ರ ಹೇಳ್ತಾನೆ, 3 ದಾರಿ ಇದೆ. ಒಂದು, ಜನರು ಮಾತಾಡ್ತಿರುವುದು ಜನರು. ನನಗೆ ಗೊತ್ತು ಸೀತೆ ನಿರ್ದುಷ್ಟಳು, ಅಗ್ನಿ ಸಾಕ್ಷಿಯಾಗಿ ಅವಳನ್ನು ಸ್ವೀಕಾರ ಮಾಡಿದ್ದೇನೆ ನಾನು, ಅಗ್ನಿಯೇ ತಂದು ಅವಳನ್ನು ಕೊಟ್ಟಿದ್ದಾನೆ, ನನಗೆ ಒಪ್ಪಿಸಿದ್ದಾನೆ. ಆ ಅಗ್ನಿ ಒಪ್ಪಿಸಿದ್ರಿಂದ ಶುದ್ಧಳು ಅಂತ ಗೊತ್ತಾಗಿದ್ದಲ್ಲ, ನನಗೆ ಮೊದಲೇ ಗೊತ್ತಿದೆ ಶುದ್ಧಳು ಅಂತ ಹೇಳಿ. ಆದ್ರೆ ಎಲ್ಲರ ಸಮ್ಮುಖದಲ್ಲಿ ಅಗ್ನಿಯಿಂದ ಬಂದಿದ್ದಲ್ಲ ಅವಳು, ಹಾಗಾಗಿ ಸೀತೆ ಶುದ್ಧಳು ಅಂತ ಅನ್ನೋದು ನನಗೆ ಗೊತ್ತಿದೆ. ನಾನು ಏನ್ ಮಾಡ್ಬೇಕು? ಈ ಜನರ ಮಾತೆಲ್ಲ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾನು ಸೀತೆಯನ್ನು ಬಿಡುವುದಿಲ್ಲ ಅಂತ ಹೇಳಿ ಈ ರೀತಿ ಹೇಳ್ಬೇಕಷ್ಟೆ. ಆದ್ರೆ ನಾನು ಈ ರೀತಿ ಮಾಡ್ಲಿಕ್ಕಾಗಲ್ಲ. ಯಾಕೆ? ಒಬ್ಬ ರಾಜ ಅಂತಂದ ಮೇಲೆ ಅವನಿಗೆ ಸೋಷಿಯಲ್ ಲೈಫು, ಪರ್ಸನಲ್ ಲೈಫು ಅಂತ ಪ್ರತ್ಯೇಕ ಇರಲ್ಲ. ಪರ್ಸನಲಿ ಹೇಗಿರ್ತಾನೋ ಸೋಷಿಯಲಿ ಹಾಗೆಯೇ ಇರಬೇಕಾಗ್ತದವನು. ಯಾಕೆ? ನೀನು ಹಂಗೆ ಸ್ವೀಕಾರ ಮಾಡ್ತೀನಿ ಅಂತಂದ್ರೆ ನಾಳೆ ದಿವಸ ಒಬ್ಬನಿಗೆ ದಂಡ ಕೊಡಬೇಕಿರ್ತದೆ. ದಂಡ ಕೊಡ್ಬೇಕಾದ್ರೆ ಹೇಳ್ತಾನ ಅವನು, ಅಲ್ಲಪ್ಪ ನೀನೇನ್ ತಪ್ಪು ಮಾಡಿಲ್ಲೇನು, ನೀನಂತ ದೋಷ ದುಷ್ಟಳಾದ ಹೆಂಡತಿಯನ್ನೇ ಇಟ್ಕೊಂಡಿರ್ಬೇಕಾದ್ರೆ ನಾವು ಮಾಡಿದ ತಪ್ಪೇನು ದೊಡ್ಡದೇನು ಅಂತ ನಾಳೆ ದಿವಸ ನನ್ನನ್ನು ಯಾರಾದರೂ ಪ್ರಶ್ನೆ ಮಾಡಿದರೆ, ಹಾಗಾದ್ರೆ ಈ ಆಪ್ಷನ್ ಮಾಡ್ಲಿಕ್ಕೆ ಆಗಲ್ಲ. ಏನು? ಸೀತೆ ನನಗೆ ಶುದ್ಧಳು ಅಂತ ಗೊತ್ತು, ಅವರು ತಿಳ್ಕೊಳ್ಳೋರು ತಿಳ್ಕೊಳ್ಳಿ ಅಂತ ನಾನು ಬಿಡ್ಲಿಕ್ಕೆ ಆಗಲ್ಲ. ಈಗ ನಾವು ಸಾಧಾರಣ ಮನುಷ್ಯರು, ನಾವು ಆ ರೀತಿ ಮಾಡ್ತೀವೇನೋ, ಆದ್ರೆ ಒಬ್ಬ ರಾಜನಾದವನು ಆ ರೀತಿ ಮಾಡಬಾರದು. ಅವನು ಬೇರೆಯವರಿಗೆ ಆದರ್ಶನಾಗಿರ್ಬೇಕು, ಅದನ್ನು ನೋಡಿ ಬೇರೆಯವರು ಕಲಿತಾರೆ. ಹಾಗಾಗಿ ಈ ರೀತಿ ಮಾಡಿದೆ ಅಂತಂದ್ರೆ ನಮ್ಮ ರಾಜನೇ ಆ ರೀತಿ ಮಾಡಿದಾನೆ ಅಂತ ಹೇಳಿ ಜನರು ಏನು ಬೇಕಾದ್ರೂ ಮಾಡ್ಬೋದು. ನಾಳೆ ದಿವಸ ಈ ಗಂಡ ಹೆಂಡತಿಯರ ಸಂಬಂಧವೇ ಇಲ್ಲ ಅಂತ ಆಗಿಬಿಡ್ತದೆ. ಏನು? ಯಾರ ಗಂಡ ಯಾರ ಹೆಂಡತಿ ಬೇಕಾದ್ರೂ ಆಗ್ಬೋದು ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತದೆ ನಾ ಈ ರೀತಿ ಮಾಡಿ ರಾಜನಾಗಿದ್ರೆ. ಹಾಗಾಗಿ 2ನೇ ಆಪ್ಷನ್ ಇದೆ. ಏನು? ರಾಜ್ಯ, ಈ ನಾನೀಗ ರಾಜ ಇದ್ದೀನಲ್ಲ, ಈ ರಾಜ್ಯವನ್ನ ನಾನು ಕೈ ಬಿಟ್ಬಿಡು. ಲಕ್ಷ್ಮಣ, ಭರತ, ಶತ್ರುಘ್ನ, ನೀವ್ ಯಾರಾದ್ರೂ ರಾಜರಾಗ್ರಪ್ಪ, ನಾನು ರಾಜ ಆಗಿರೋದಿಲ್ಲ, ಸೀತೆಯೊಟ್ಟಿಗೆ ಇರ್ತೇನೆ ನಾನು. ಈಗ ಜನರು ಏನಂತ, ಈಗ ರಾಜ ಅಂತಾದಾಗ ಅವನನ್ನ ನೋಡಿ ಅವರು ಪಾಲನೆ ಮಾಡ್ತಾರೆ. ನಾನು ರಾಜ ಅಲ್ಲ, ನೀವ್ ಯಾರೋ ಒಬ್ರು ರಾಜರು, ನಿಮ್ಮ ಹೆಂಡತಿ ಮೇಲೆ ಅಂತ ಕಳಂಕ ಇಲ್ಲ, ಹಾಗಾಗಿ ಜನರು ಅಂಥ ಕೆಲಸಗಳನ್ನು ಮಾಡುವುದಿಲ್ಲ, ನಾನು ಸೀತೆಯೊಟ್ಟಿಗೆ ಇರ್ತೀನಿ ಅಂತಂದ್ರೂ ಇಷ್ಟು ಮಾಡಿದ್ರಿಂದಾಗಿ ಸೀತೆಯ ಮೇಲೆ ಬಂದ ಕಳಂಕ ಹೋಗ್ತದ? ಈಗ ನಾನು ರಾಜ್ಯ ಬಿಟ್ಟೆ, ಸೀತೆಯೊಟ್ಟಿಗೆ ಇದ್ದೀನಿ, ಇಷ್ಟಾದ್ರೂ ಜನರು ಸೀತೆ ಶುದ್ಧಳು ಅಂತ ತೊಳ್ಕೋತಾರ? ಇಲ್ಲ. ಹಾಗಾಗಿ ನಾನು ಇಷ್ಟು ಮಾಡಿದ್ರು, ರಾಜ್ಯವನ್ನ ಬಿಟ್ಟು ಸೀತೆಯೊಟ್ಟಿಗಿದ್ರು
ಜನರು ಅವಳನ್ನು ಶುದ್ಧಳು ಅಂತ ತಿಳ್ಕೊಳ್ಳೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಸೀತೆಯನ್ನ ಪರಿತ್ಯಾಗ ಮಾಡಬೇಕು, ನಾನು ಸೀತೆಯನ್ನು ಬಿಡ್ತೇನೆ ಅಂತ ಹೇಳಿ ರಾಮಚಂದ್ರ ತೀರ್ಮಾನ ಮಾಡ್ತಾನೆ. ನಮಗೂ ಪ್ರಶ್ನೆ ಬರುತ್ತೆ, ಅಲ್ಲಿ ಸೀತೆಯನ್ನು ಬಿಟ್ಟರೆ ಜನರು ಸೀತೆ ಶುದ್ಧಳು ಅಂತ ತಿಳ್ಕೊಳ್ತಾರ? ಅದು ಮುಂದೆ ಹಾಗಾಗ್ತದೆ. ನಾವು ಮುಂದಿನ ಕಥೆಯನ್ನ ನೋಡಿದಾಗ ಆ ರಾಮಚಂದ್ರ ಬಿಟ್ಟಿರ್ತಾನಲ್ಲ, ಕೊನೆಗೆ ಅದು ವಾಲ್ಮೀಕಿ ಮಹರ್ಷಿಗಳಿಗೆ ಹೋಗಿ ಅವರ ಆಶ್ರಮಕ್ಕೆ ಹೋಗಿ ಕೊನೆಗೆ ವಾಪಸ್ ಬರುವಂತಾಗ್ತದೆ. ಜನರೆಲ್ಲ ಕಣ್ಣೀರು ಹಾಕ್ತಾರೆ, ಪ್ರಾಯಶ್ಚಿತ್ತ ಪಡ್ತಾರೆ. ಇಂಥ ಸೀತೆಯನ್ನು ನಾವು ಸಂಶಯ ಪಟ್ಟವಲ್ಲ ಅಂತ ಹೇಳಿ ಜನರ ಬಾಯಿಂದಲೇ ಬರ್ತದೆ. ಹಾಗಾಗಿ ಈ ಸೀತೆಯನ್ನ ಬಿಡುವುದೇ ಇಲ್ಲಿ ಉತ್ತಮವಾದಂತಹ ನಿರ್ಧಾರ ಅಂತ ರಾಮಚಂದ್ರ ನಿರ್ಧಾರ ಮಾಡಿ ಸೀತೆಯನ್ನ ತಾನು ಬಿಡುವುದು ಅಂತ ಹೇಳಿ ತಾನು ನಿರ್ಧಾರ ಮಾಡ್ತಾನೆ. ಹಾಗಾದ್ರೆ ಸೀತೆಯನ್ನು ಎಲ್ಲಿ ಬಿಡುವುದು? ಅಪ್ಪನ ಮನೆ, ಈಗ ಆ ಸೀತೆಯನ್ನು ಅಪ್ಪನ ಮನೆಯಲ್ಲಿ ಬಿಡೋಣ ಅಂತಂದ್ರೆ ಅಪ್ಪನ ಮನೆಯಲ್ಲಿ ಬಿಟ್ರೆ ಅಲ್ಲಿ ಅಪ್ಪನ ಮನೆಗೆ ಹೋಗಿದ್ದಾಳವಳು ಅಂತ ಹೇಳಿ ಅಲ್ಲಿಯೂ ಸಮಸ್ಯೆ ಬರ್ತದೆ, ಪರಿಹಾರ ಆಗುದಿಲ್ಲ ಅಂತ ಹೇಳಿ. ಈ ಸಂದರ್ಭದಲ್ಲಿ ಏನಾಗಿರ್ತದೆ, ಸೀತೆ ಗರ್ಭಿಣಿ ಆಗಿರ್ತಾಳೆ. ರಾಮಚಂದ್ರನಿಗೆ ಎಷ್ಟು ನೋವು. ಗರ್ಭಿಣಿಯಾದಂತಹ ಸೀತೆಯನ್ನ ಈ ಸಂದರ್ಭದಲ್ಲಿ ಬಿಡಬೇಕು ಅಂತಂದ್ರೆ ಬಹಳಷ್ಟು ನೋವು. ರಾಮಚಂದ್ರ ಹಿಂದೊಂದ್ ಸರ್ತಿ ಕೇಳ್ತಾನಂತೆ, ಅಲ್ಲಮ್ಮ ಗರ್ಭಿಣಿ ಆಗಿದೆಯಲ್ಲ, ಗರ್ಭಿಣಿಯರಿಗೆ ಬಯಕೆ ಅಂತ ಇರ್ತದೆ, ನಿನಗೆ ಏನು ಬಯಕೆ ಇದೆ ಹೇಳು, ಅದನ್ನ ಪೂರೈಸ್ತೀನಿ ಅಂತ ಹೇಳಿದಾಗ ಸೀತೆ ಹೇಳ್ತಾಳಂತೆ, ನನಗೆ ಯಾವ ಬಯಕೆನೂ ಇಲ್ಲ, ಎಲ್ಲ ಪೂರೈಸಿದೆ, ಅಷ್ಟಾದ್ರೂ ನೀನು ಬಯಕೆ ಕೇಳ್ತೀಯಲ್ಲ, ನಾನು ಹೇಳ್ತೇನೆ. ನಾವು ಹಿಂದೆ ವನವಾಸಕ್ಕೆ ಹೋದಾಗ ಆ ಕಾಡನ್ನೆಲ್ಲ ಅಡ್ಡಾಡಿದ್ವಲ್ಲ, ನನಗೆ ಮತ್ತೊಂದು ಸರ್ತಿ ಅಲ್ಲಿಗೆಲ್ಲ ಹೋಗ್ಬೇಕು. ಅಲ್ಲಿ ಎಲ್ಲ ಋಷಿಗಳ ಆಶ್ರಮ ಇತ್ತು, ಗೌತಮರ ಆಶ್ರಮಕ್ಕೆ ಹೋಗ್ಬೇಕು, ಅದಾದ್ಮೇಲೆ ಭರದ್ವಾಜರ ಆಶ್ರಮಕ್ಕೆ ಹೋಗ್ಬೇಕು. ನನಗೆ ಈ ನಮ್ಮ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿದ್ವಿ, ಅನಸೂಯೆಯೊಟ್ಟಿಗೆ ಬಹಳ ಗಾಢವಾದ ಸಂಬಂಧ ಇದೆ ನನಗೆ, ಹಾಗಾಗಿ ಅನಸೂಯೆ ಆ ಪತಿವ್ರತೆಯನ್ನ ಇನ್ನೊಂದು ಸರ್ತಿ ನೋಡಿ ಬರ್ಬೇಕು ನಾನು ಅಂತ ಹೇಳಿ ತಾನು ಆ ವನವಾಸದ ಸಂದರ್ಭದಲ್ಲಿ ನೋಡಿದ ಎಲ್ಲ ಪ್ರದೇಶಗಳನ್ನ ನಾನು ಇನ್ನೊಂದು ಸರ್ತಿ ನೋಡ್ಬೇಕು ಅಂತ ಹೇಳಿ ಆ ಸೀತೆ ಬಯಸಿರ್ತಾಳಂತೆ. ರಾಮಚಂದ್ರ ಹಾಗಾದ್ರೆ ಸೀತೆಯನ್ನ ಪರಿತ್ಯಾಗ ಮಾಡ್ಬೇಕು, ನಾನು ಹೇಗೂ ಸೀತೆಯನ್ನ ನಾನು ಕಾಡಿಗೆ ಕಳಿಸ್ಬಿಡ್ತೇನೆ ನಾನು ಅಂತ ಹೇಳಿ ನಿರ್ಧಾರ ಮಾಡ್ತಾನಂತೆ. ಭರತ, ಶತ್ರುಘ್ನ, ಲಕ್ಷ್ಮಣ ಜೋರಾಗಿ ಕಣ್ಣಲ್ಲಿ ನೀರು ಬರ್ತದೆ. ಆದ್ರೆ ಏನ್ ಮಾಡೋದು? ಅಣ್ಣ ನಿರ್ಧಾರ ಮಾಡಿದಾನೆ, ಸೀತೆಯ ಮೇಲಿರುವ ಕಳಂಕದ ಪರಿಹಾರಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ ಅಂತ ಆಗಿಬಿಟ್ಟಿದೆ. ಹಾಗಾಗಿ ಸೀತೆಯನ್ನ ಬಿಡೋದು ಅಂತ ನಿರ್ಧಾರ ಆಗಿದೆ. ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ ನಾಳೆ ಬೆಳಿಗ್ಗೆನೆ ರಥದಲ್ಲಿ ಸೀತೆಯನ್ನ ಕರ್ಕೊಂಡು ಹೋಗಿ, ಅಲ್ಲಿ ವಾಲ್ಮೀಕಿ ಮಹರ್ಷಿಗಳಿದ್ದಾರೆ, ವಾಲ್ಮೀಕಿ ಮಹರ್ಷಿಗಳು ನನ್ನ ತಂದೆಗೆ ಬಹಳಷ್ಟು ಬೇಕಾದವರು, ಮಿತ್ರ ಸದೃಶರವರು, ಹಾಗಾಗಿ ಅವರ ಆಶ್ರಮದ ಹತ್ತಿರ ಹೋಗಿ ನೀನು ಅವಳನ್ನು ಬಿಟ್ಟು ಬರಬೇಕು ಅಂತ ಹೇಳಿ ಆ ಜವಾಬ್ದಾರಿಯನ್ನ ಲಕ್ಷ್ಮಣನಿಗೆ ವಹಿಸ್ತಾನೆ. ಲಕ್ಷ್ಮಣ ತಾನು ಮರುದಿನ ಬೆಳಿಗ್ಗೆ ಎದ್ದು ಆ ಸೀತೆಯನ್ನ ಕರ್ಕೊಂಡು ಹೋಗೋದು ಅಂತ ಸಂಕಲ್ಪ ಮಾಡ್ತಾನೆ. ಕರ್ಕೊಂಡು ಹೋಗಬೇಕಾದ್ರೆ ಸೀತೆಗೆ ಕೆಲವು ಅಪಶಕುನಗಳು ಕಾಣ್ತದೆ. ಸೀತೆಗೆ ಗೊತ್ತಿಲ್ಲ ವಿಷಯ, ರಾಮಚಂದ್ರ ತನ್ನನ್ನು ಬಿಡ್ತಾ ಇದ್ದಾನೆ ಅಂತ ಹೇಳಿ. ಅಲ್ಲಿ ಕೆಲವು ಅಪಶಕುನಗಳು ಕಾಣ್ತದೆ. ಲಕ್ಷ್ಮಣನು ಏನೂ ಮಾತಾಡ್ತಾ ಇಲ್ಲ, ಮುಖ ಸಣ್ಣದಾಗಿದೆ, ಕೊನೆಗೆ ನೋಡಿದರೆ ಕಣ್ಣೀರು ಬರ್ತಾ ಇದೆ, ಏನಾಗ್ತಾ ಇದೆ ಅಂತ ಸೀತೆಗೆ ಗೊತ್ತಾಗ್ತಿಲ್ಲ. ಸೀತೆಗೆ ಆ ವಿಷಯವನ್ನ, ರಾಮಚಂದ್ರ ನಿನ್ನನ್ನು ಬಿಟ್ಟಿದ್ದಾನೆ ಅನ್ನೋ ವಿಷಯವನ್ನ ಲಕ್ಷ್ಮಣ ಯಾವ ರೀತಿ ಹೇಳ್ತಾನೆ, ಅದಕ್ಕೆ ಸೀತೆಯ ಪ್ರತಿಕ್ರಿಯೆ ಯಾವ ರೀತಿ ಇತ್ತು, ಸೀತೆಯನ್ನ ಎಲ್ಲಿ ಬಿಡ್ತಾನೆ, ಅಲ್ಲಿಂದ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಹೇಗೆ ಹೋಗ್ತಾಳೆ, ಇದೆಲ್ಲ ಕಥೆಯನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.